ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ ಆದ ಯೆಹೋವ ದೇವರೇ, ಈ ರಾತ್ರಿ ವೇಳೆಗಾಗಿ ಅಪ್ಪ ನಿಮ್ಮ ಧನ್ಯವಾದಗಳನ್ನು ತಿಳಿಸ್ತೇವೆ. ಇದುವರೆಗೂ ನಮ್ಮನ್ನ ಕಾದು ಕಾಪಾಡಿದ್ದೀರಿ. ಎಲ್ಲ ಕೇಡುಗಳಿಂದಲೂ, ಆಪತ್ತುಗಳಿಂದಲೂ, ಅಪಾಯಗಳಿಂದಲೂ, ಬೇಟೆಗಾರ ಬಲೆಯಿಂದಲೂ ತಪ್ಪಿಸಿ ಸುರಕ್ಷಿತವಾಗಿ ಸರಿಯಾದ ಮತ್ತೊಂದು ಆವರ್ತಿ ನಾವೆಲ್ಲರೂ ಸೇರಿ ಬರುವಂತೆ ನಮಗೆ ಕೃಪೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನಪ್ಪ. ವಿಶೇಷವಾಗಿ ಈ ದಿನ ಇರುವಂತ ರೋಮಪುರ ಪತ್ರಿಕೆಯವರ ಪುಸ್ತಕದ ಅಧ್ಯಯನ ಮಾಡ್ತಿರುವಾಗ ಸ್ವಾಮಿ ಅನೇಕ ವಿಷಯಗಳನ್ನ ನಿನ್ನ ಸೇವಕರ ಮುಖಾಂತರ ಇದುವರೆಗೂ ತಿಳಿಯಪಡಿಸಿದ್ದೀರಿ. ಇನ್ನು ಮುಂದೆ ಸಹ ನಿನ್ನ ಪವಿತ್ರಾತ್ಮ ಮೂಲಕ ಬಲವಾಗಿ ನಮ್ಗೆ ತಿಳಿಯಪಡಿಸುತ್ತಾ ಮತ್ತು ನಾವು ಆ ವಾಕ್ಯಗಳಲ್ಲಿ ನೆಲೆಗೊಂಡವರಾಗಿ ಫಲ ಕೊಡುತ್ತಾ ಕೊಂಬೆಗಳನ್ನಾಗಿ ನಮ್ಮನ್ನು ಮಾರ್ಪಡಿಸುತ್ತಾ ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ನಡೀಲಿಕ್ಕಾಗುವಂತೆ ನಿನ್ನ ಪರಿಶುದ್ಧಾತ್ಮವನ್ನು ಕೊಟ್ಟು ನಮ್ಮೆಲ್ಲರೂ ನಡೆಸಬೇಕೆಂದು ತಂದೆಯಲ್ಲಿ ನಾವು ಬೇಡಿಕೊಳ್ಳೋರಾಗಿದ್ದೀವಪ್ಪ. ವಾಕ್ಯ ಹಂಚುವಂತ ಸಹ ನಿಮ್ಮ ಸೇವಕನ ಆಶೀರ್ವದಿಸಿ ನಿಮ್ಮ ಆತ್ಮ ತುಂಬಿಸಿ ಅವ್ರು ನಡೆಸಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ದಿನವನ್ನು ಕೊಟ್ಟು ಆತನ ವಾಕ್ಯವನ್ನ ಧ್ಯಾನ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನ ನಾವು ನೋಡ್ಬೇಕಾಗಿರುವಂತ ನಮ್ಮ ಪಾಠ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಎಷ್ಟನೇ ಭಾಗ? ಭಾಗ ನೋಡ್ಬೇಕಾಗಿದೆ 24ನೇ ಭಾಗ. 24ನೇ ಭಾಗ. ಓಕೆ, ಯಾವ ಅಧ್ಯಾಯ ಎಲ್ಲಿಂದ ಶುರು ಮಾಡ್ಬೇಕಾಗಿದೆ? 3ನೇ ಅಧ್ಯಾಯ 18ರವರೆಗೆ ಆಗಿದೆ ಬ್ರದರ್. 19ನೇ ವಚನದಿಂದ 19ನೇ ವಚನದಿಂದ ಶುರು ಮಾಡ್ಬೇಕು. ಸರಿ. ನಾವು 3ನೇ ಅಧ್ಯಾಯ 19ನೇ ವಾಕ್ಯವನ್ನ ನಾವು 18ನೇ ವಾಕ್ಯವರೆಗೂ ನೋಡ್ಕೊಂಡ್ ಬಂದಿದ್ವಿ. ಹಾಗಾಗಿ ಇವತ್ತು ನಾವು ನೋಡಲಿರುವಂತ ಒಂದು ಭಾಗ 3ನೇ ಅಧ್ಯಾಯ 19ನೇ ವಾಕ್ಯದಿಂದ ಅದನ್ನ ನಾವು ನೋಡ್ಬೇಕು ಅಲ್ವಾ? 3ನೇ ಅಧ್ಯಾಯ 19. ಯಾಕೆ ಆಕ್ಚುಲಿ ನಾವು ಹಿಂದೆ ನೋಡಿದಂತ ಒಂದು ಪಾಠದಲ್ಲಿ ಕ್ಲಿಯರ್ ಇದೆ. ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣ್ತಾ ಇದ್ದೀರಿ, ಕ್ಲಿಯರ್ ಇದೆ. ಓಕೆ, ನಾವು ಹಿಂದೆ ನೋಡಿದಂತ ಒಂದು ಪಾಠದಲ್ಲಿ ನಾವು ಕೊನೆಯದಾಗಿ ನೋಡಿದಂತ ವಿಷಯ ಏನಪ್ಪಾ ಅಂತ ನೋಡಿದ್ರೆ, ಯಹೂದ್ಯರ ಒಂದು ವಿಷಯವನ್ನ ಕೂಡ ನಾವು ನೋಡಿದ್ವಿ ಅಲ್ವಾ? ದೇವರ ದೃಷ್ಟಿಯಲ್ಲಿ ನೀತಿವಂತನು ಒಬ್ಬನು ಇಲ್ಲ, ಒಬ್ಬನಾದ್ರೂ ಇಲ್ಲ, ತಿಳುವಳಿಕೆ ಇಲ್ಲವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ ಅನ್ನುವಂಥ ವಿಷಯವನ್ನ ನೋಡಿದ್ವಿ ಅಲ್ವಾ? ಹೇಗೆ ಅವರ ಹೃದಯಗಳು, ಅವರ ಬಾಯಿ ದೇವರ ಮುಂದೆ ಯಾವ ರೀತಿ ಇದೆ, ಅವರ ಕಾಲುಗಳು ದೇವರ ಮುಂದೆ ಯಾವ ರೀತಿ ರಕ್ತವನ್ನು ಸುರಿಸಲು ಆತುರ ಪಡುತ್ತೆ ಅನ್ನೋ ವಿಷಯವನ್ನು ಕೂಡ ನಾವು ನೋಡ್ತೀವಿ. ಅದು ಯಹೂದ್ಯರಿಗೆ ಮಾತ್ರವಲ್ಲ, ನಮ್ಗೆ ಕೂಡ ಅನ್ವಯಿಸಿದಾಗ ದೇವರು ಎಲ್ಲರೂ ಪಾಪಿಗಳು ಅನ್ನೋಂಥ ದೃಷ್ಟಿಯಲ್ಲಿ ಯಾವ ರೀತಿ ನೋಡ್ತಾರ ಅನ್ನೋ ವಿಷಯವನ್ನ ನಾವು ನೋಡ್ತೀವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸರಸರಿದೆ, ಇವತ್ತು ನಾವು ನೋಡ್ಬೇಕಂತ ಒಂದು ವಿಷಯ ಏನಪ್ಪಾ ಅಂದ್ರೆ 3ನೇ ಅಧ್ಯಾಯ 19ನೇ ವಾಕ್ಯ. ವಾಕ್ಯವನ್ನ ಓದೋಣ. 3ನೇ ಅಧ್ಯಾಯ 19ನೇ ವಾಕ್ಯ. ಧರ್ಮಶಾಸ್ತ್ರದ ಓಕೆ, ಬ್ರದರ್ ಹೋದ್ರಿ ಆದ್ರಿ ಯಾರಾದ್ರೂ ಓದ್ರಿ ಪರವಾಗಿಲ್ಲ. ನುಡಿಗಳೆಲ್ಲವೂ ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ಓಕೆ ನೋಡಿ, ವಾಕ್ಯ ಹೇಳ್ತಿರುವಂತ ವಿಷಯ ಅಂದ್ರೆ ಈ ವಾಕ್ಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ದೇವ್ರ ಮಕ್ಳು ವಾಕ್ಯವನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾಗ ಖಂಡಿತವಾಗ್ಲೂ ನಮ್ಗೆ ಆ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟವಾಗುತ್ತೆ. ಓಕೆ, ಇಲ್ಲಿ ಯಾವ ವಿಷಯ ಹೇಳ್ತಾ ಇದಾರೆ ನೋಡಿ, ಇಲ್ಲಿ ಮಾತಾಡುವಂತ ವಿಷಯ ನಿಮ್ಗೆ ಅರ್ಥವಾಗಿದೆಯಾ ಈ ಪಾಯಿಂಟ್ ಅಂತ ನೋಡಿದಾಗ, ಇದನ್ನ ನೀವು ನಮ್ಮ KJV ಬೈಬಲ್ ಓದಿದ್ದೆ ಆದ್ರೆ ಅಲ್ಲಿ ಯಾವ ರೀತಿ ಬರುತ್ತಂದ್ರೆ, ಪ್ರತಿಯೊಂದು ಬಾಯಿ ಮುಚ್ಚಿ ಹೋಗಂತೆಯೂ ಲೋಕವೆಲ್ಲ ದೇವರ ಮುಂದೆ ದೋಷಿಯಾಗಿರುವಂತೆಯೂ ನ್ಯಾಯ ಪ್ರಮಾಣವು ಹೇಳುವವುಗಳನ್ನು ನ್ಯಾಯ ಪ್ರಮಾಣಕ್ಕೆ ಒಳಗಾದವರಿಗೆ ಹೇಳುತ್ತದೆ ಎಂದು ನಾವು ಬಲ್ಲೆವು ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ನೋಡ್ರಿ, ಇಲ್ಲಿ ಒಂದ್ ವಿಷಯ
ಧರ್ಮಶಾಸ್ತ್ರ ಅಂತ ಹೇಳಿದಾಗ ಅದು ಯಹೂದ್ಯರಿಗೆ ಮಾತ್ರ. ನಮ್ಗೆ ಗೊತ್ತಿದೆ ಧರ್ಮಶಾಸ್ತ್ರ ಅಂದಾಗ ಯಹೂದ್ಯರಿಗೆ ಮಾತ್ರ. ಆದ್ರೆ ಧರ್ಮಶಾಸ್ತ್ರನ ಯಾರು ಅದನ್ನ ತಿಳ್ಕೊಂಡಿದ್ದಾರೆ, ಫಾರ್ ಎಕ್ಸಾಂಪಲ್ ನೋಡಕ್ ಹೋದ್ರೆ ಇವತ್ತು ಹಲವಾರು ಕಡೆಯಲ್ಲಿ ಈ ಸೆವೆಂತ್ ಡೇ ಅಡ್ವಾಂಟಿಸ್ಟ್ ನ ನೀವು ನೋಡ್ಬಹುದು. ಸೆವೆಂತ್ ಡೇ ಅಡ್ವಾಂಟಿಸ್ಟ್ ಅಂದ್ರೆ ಯಾರಂತ ಗೊತ್ತಿದೆಯಾ ನಿಮ್ಗೆ? ಸೆವೆಂತ್ ಡೇ ಅಡ್ವಾಂಟಿಸ್ಟ್ ಒಂದು ವಿಶೇಷ ಅವರ ಒಂದು ವಿಷಯದ ಬಗ್ಗೆ ಯಾವ್ದಾದ್ರು ಒಂದು ವಿಷಯ ನಿಮ್ಗೆ ಏನೋ ಗೊತ್ತಿದ್ರೆ ಅವ್ರ ಬಗ್ಗೆ? ಅವರು ಶನಿವಾರ ದಿನ ದೇವರನ್ನ ಆರಾಧನೆ ಮಾಡ್ತಾರೆ, ಎಸ್, ಸಬ್ಬತ್ ದಿನ ಆಚರಣೆ ಮಾಡ್ತಾರೆ. ಎಕ್ಸಾಕ್ಟ್ಲಿ ಅಲ್ವಾ. ಅವ್ರ ಏನ್ ಮಾಡ್ತಾರೆ? ಶನಿವಾರದ ದಿನ ಆರಾಧನೆ ಮಾಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರ ಈ ರೀತಿ ಹೇಳಿದೆ, ಧರ್ಮಶಾಸ್ತ್ರ ಕೊಟ್ಟಿದ್ದ ನಾವು ಫಾಲೋ ಮಾಡ್ಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ನೋಡ್ರಿ, ಆ ರೀತಿ ಬಂದಾಗ ಯಾರೊಬ್ರು ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ಬೇಕಂತ ಒಂದು ವಿಷಯವನ್ನ ತಗೊಳ್ತಾರೋ, ದೇವರ ಒಂದು ವಾಕ್ಯದ ಪ್ರಕಾರ ಅವರು ಸಂಪೂರ್ಣವಾಗಿ ಧರ್ಮಶಾಸ್ತ್ರ ಎಲ್ಲಾ ನೀತಿ ನಿಯಮಗಳನ್ನು ಪಾಲನೆ ಮಾಡ್ಬೇಕು. ಆದ್ರೆ ದೇವ್ರ ಮಕ್ಕಳು ನಮ್ಗೆ ಗೊತ್ತಿದೆ, ಅಪೊಸ್ತಲ ಪಾಲ್ ಈ ವಿಷಯ ಮಾತಾಡ್ಬೇಕಾದ್ರೆ ರೋಮಪುರದವರಿಗೆ ಈ ವಿಷಯಗಳನ್ನ ಯಾವ ರೀತಿಯಲ್ಲಿ ಮಾತಾಡ್ತಿದಾರೆ ಅಂದ್ರೆ, ಇಲ್ಲಿಯವರೆಗೂ ನೀವು ಧರ್ಮಶಾಸ್ತ್ರವನ್ನ ಫಾಲೋ ಮಾಡಿದ್ರಲ್ಲ, ಅದರ ಒಂದು ವಿಶೇಷತೆ ಏನು, ಮತ್ತೆ ಧರ್ಮಶಾಸ್ತ್ರದಿಂದಲೇ ನೀವೇನಾಗ್ತೀರಾ? ತೀರ್ಪಾಗ್ತೀರಾ. ಇನ್ನು ಮುಂದೆ ಕೂಡ ಧರ್ಮಶಾಸ್ತ್ರನ ಫಾಲೋ ಮಾಡೋ ಇದಾಗಿದ್ರೆ ಅದು ನಿಮ್ ಕೈಯಲ್ಲಿ ಆಗಲ್ಲ ಅಂತ ಗೊತ್ತು, ಆದ್ರೂ ಫಾಲೋ ಮಾಡ್ತೀರ ಅಂತ ನೀವೇನೋ ಹೇಳ್ಕೊಂಡ್ರೆ ಖಂಡಿತ ದೇವ್ರು ಅದ್ರ ಮೂಲಕ ನಿಮ್ಗೆ ತೀರ್ಪನ್ನ ಕೊಡ್ತಾರೆ ಅನ್ನೋ ವಿಷಯವನ್ನ ರೋಮ್ ಆ ಒಂದು ಇಸ್ರೇಲ್ ಜನರಿಗೆ, ಅಲ್ಲಿರುವಂತ ಒಂದು ಇಬ್ರಿಯರಿಗೆ ಏನ್ ಮಾಡ್ತಿದ್ರೆ ಈ ವಿಷಯವನ್ನ ಸರಳವಾಗಿ ಧರ್ಮಶಾಸ್ತ್ರ ವಿಶೇಷತೆ ಬಗ್ಗೆ ತಿಳಿಸ್ತಾ ಇದ್ದಾರೆ. ಬಟ್ ಇವತ್ತು ನಾವು 2000 ವರ್ಷಗಳ ಕಲ್ಕೊಂಡ್ ಬಂದಿದ್ವಿ. ಯಾಕಂದ್ರೆ ಯಾವಾಗ ಒಂದು ಸುವಾರ್ತೆ ಆರಂಭವಾಯ್ತೋ ಅಲ್ಲಿ ಅಪೊಸ್ತಲರು ಮಾತಾಡ್ಬೇಕಾದ್ರೆ ಹೇಳಿದಂತ ವಿಷಯ ಏನಪ್ಪಾ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದ ಅಂತ್ಯವಾಗಿದ್ದಾರೆ ಅಂತ ಹೇಳ್ಬಿಟ್ರು. ಅಂದ್ರೆ ಆತನ ಮರಣವಾಗಿ 2000 ವರ್ಷಗಳಾಯ್ತು. ಅಲ್ಲಿಂದ ಈಚೆಗೆ ಧರ್ಮಶಾಸ್ತ್ರವನ್ನ ಯಾರೇ ಫಾಲೋ ಮಾಡಿದ್ರು ದೇವರು ಅದ್ರಿಗೆ ಕೊಟ್ಟಂತ ಯಾವುದೇ ಒಂದು ಆಶೀರ್ವಾದ, ಯಾವುದೇ ಶಾಪಗಳನ್ನ, ಅದನ್ನ ಬ್ಲೆಸ್ಸಿಂಗ್ ನ ಅವ್ರಿಗೆ ಖಂಡಿತ ಕೊಡಲ್ಲ. ಖಂಡಿತ ಶಾಪ ಬೇಕಾದ್ರೆ ಬರುತ್ತೆ ಅವ್ರಿಗೆ, ಆದ್ರೆ ಬ್ಲೆಸ್ಸಿಂಗ್ ನ ಖಂಡಿತ ಕೊಡಲ್ಲ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮರಣದ ನಂತರ ಆ ಧರ್ಮಶಾಸ್ತ್ರಕ್ಕೆ ವ್ಯಾಲ್ಯೂ ಇಲ್ಲ. ಇಲ್ಲಿ ಇವತ್ತೇನ್ ಮಾಡ್ತಿದ್ರು ಅಂದ್ರೆ ತುಂಬಾ ಜನ ಅದನ್ನ ನೋಡಿ ಶನಿವಾರ ಫಾಲೋ ಮಾಡ್ತೀವಿ ಅಂತ ಹೇಳಿದಾಗ ಧರ್ಮಶಾಸ್ತ್ರ ಸಂಪೂರ್ಣವಾಗಿ ಫಾಲೋ ಮಾಡ್ಬೇಕಾಗುತ್ತೆ, ಇಲ್ದ ಇದ್ರೆ ಧರ್ಮಶಾಸ್ತ್ರದಿಂದಲೇ ನಿರ್ದೋಷಿ, ಅವರು ದೋಷಿಗಳೆಂದು ನಿರ್ಣಯಿಸಲ್ಪಡ್ತಾರೆ. ಬಟ್ ಇಲ್ಲಿ ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ ಇಸ್ರೇಲ್ ಜನರಿಗೆ ಹೇಳಿದಂತ ವಿಷಯ. ಇಸ್ರೇಲ್ ಜನರಿಗೆ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರವನ್ನ ನೀವು ಹೊಂದ್ಕೊಂಡಿದ್ರ ಅಂದ್ಮೇಲೆ ಧರ್ಮಶಾಸ್ತ್ರವನ್ನ ನೀವೇನ್ ಮಾಡ್ಬೇಕಾಗುತ್ತೆ? ಫಾಲೋ ಮಾಡ್ಲೇಬೇಕು. ಇವಾಗ ನಮ್ಗೊಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಸಹಜವಾಗಿ ಇದೇ ಪ್ರಶ್ನೆ ನಾನು ಲಾಸ್ಟ್ ಟೈಮ್ ಕೂಡ ಕೇಳಿದ್ದೆ. ನೀವು ಎಷ್ಟು ಜನರು ಅದು ಅರ್ಥ ಮಾಡ್ಕೊಂಡಿದ್ದೀರಾ? ಬಹುಶಃ ಅದ್ರ ಇನ್ನೂ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಏನಪ್ಪಾ ಅಂದ್ರೆ, ಈಗ ಧರ್ಮಶಾಸ್ತ್ರ ದೇವ್ರು ಕೊಟ್ಟಾಗ ದೇವ್ರಿಗೆ ಅದು ಅವ್ರು ಫಾಲೋ ಮಾಡ್ತಾರೆ ಅಂತ ಗೊತ್ತಿತ್ತಾ ಗೊತ್ತಿರ್ಲಿಲ್ವಾ? ಧರ್ಮಶಾಸ್ತ್ರವನ್ನ ಇಸ್ರೇಲ್ ಜನರಿಗೆ ಕೊಟ್ಟಾಗ ದೇವ್ರಿಗೆ ಇವ್ರು ಇದನ್ನ ಫಾಲೋ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಿತ್ತಾ ಇಲ್ಲ ಗೊತ್ತಿರ್ಲಿಲ್ವಾ? ಮಾಡ್ಲಿ ಅಂತ ಓಕೆ, ಗುಡ್ ಅಲ್ವಾ? ನೋಡಿ, ಪ್ರಶ್ನೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಾಲೋ ಮಾಡ್ತಾರೆ ಅಂತಲ್ಲ, ಫಾಲೋ ಮಾಡಲ್ಲ ಅಂತ ಯಾರಿಗ್ ಗೊತ್ತು? ದೇವ್ರಿಗೆ ಅಲ್ವಾ? ಫಾಲೋ ಮಾಡಲ್ಲ ಅಂತ. ಹಾಗಿದ್ರೆ ಫಾಲೋ ಮಾಡಕ್ ಆಗದಿರುವಂತ ಧರ್ಮಶಾಸ್ತ್ರ ಯಾಕೆ ಕೊಡಕ್ ಹೋದ್ರು ದೇವ್ರು? ದೇವ್ರಿಗೆ ಗೊತ್ತಿದ್ನು ಅವ್ರು ಫಾಲೋ ಮಾಡಲ್ಲ ಅಂತ. ಗೊತ್ತಿಲ್ದ ಇದ್ದಾಗ ಯಾಕೆ ಕೊಡಕ್ ಹೋದ್ರು? ಈಗ ನಿಮ್ ಮಕ್ಳು ಅವ್ರಿಗೆ ಗಾಡಿ ಓಡ್ಸಕ್ ಬರಲ್ಲ ಅಂದಾಗ ಗಾಡಿನ ಕೊಡ್ತೀರಾ ನೀವು? ಅವ್ರಿಗೆ ಯಾವ್ದು ಅರಿವು ಇರ್ಲಿ ಅವ್ರಿಗೆ. ಕರೆಕ್ಟ್, ಕರೆಕ್ಟ್. ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಒಂದ್ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಂದಾಗ ಅದ್ರ ಒಂದು ನೋಡಿ, ಈಗ ಗಾಡಿ ವೆಹಿಕಲ್ ನಮ್ಗೆ ಎಕ್ಸಾಂಪಲ್, ಒಳ್ಳೆ ಎಕ್ಸಾಂಪಲ್. ಅವ್ರಿಗೆ ಓಡ್ಸಕ್ಕೆ ಬರಲ್ಲ, ತಗೊಳ್ರಿ ಕೀ ತಗೊಳ್ರಿ ಓಡ್ಸ್ಕೊಂಡು ಹೋಗ್ರಿ ಅಂತ ಕೊಟ್ಬಿಡ್ತೀರಾ? ಕಲಿಸ್ಬೇಕು. ಖಂಡಿತ ನಾವು ಕೊಡಲ್ಲ, ಆದ್ರೆ ಕಲಿಸ್ತೀವಿ ಅನ್ನೋದು ನಿಜ. ಕಲಿಬೇಕು ಅಂತ ಪ್ರೇರೇಪಿಸ್ತೀವಿ ಮಕ್ಕಳಿಗೆ. ಕಲಿಸ್ತೀವಿ, ಕಲಿಸ್ಕೊಡ್ತೀವಿ. ಆದ್ರೆ ಇಲ್ಲಿ ಧರ್ಮಶಾಸ್ತ್ರ ವಿಷಯ ಬಂದಾಗ ದೇವರು ಯಾವ ರೀತಿ ಕೊಟ್ಟಿರ್ಬೋದು? ಅವ್ರ ಕೈಲಿ ಫಾಲೋ ಮಾಡಕ್ ಆಗಲ್ಲ ಅಂತ ಕೊಟ್ಟಿರ್ಬೋದಾ? ಅವ್ರು ಫಾಲೋ ಮಾಡಕ್ಕಾದ್ರೂ ಫಾಲೋ ಮಾಡಲ್ಲ ಅಂತ ದೇವ್ರಿಗೆ ಗೊತ್ತಿರ್ಬೋದು. ಅಂದ್ರೆ ಖಂಡಿತವಾಗ್ಲೂ ದೇವ್ರಿಗೆ ಗೊತ್ತು ಅವ್ರು ಫಾಲೋ ಮಾಡಕ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸುಳ್ಳು ಇಲ್ದೇನೆ ಇರಕ್ಕಾಗಲ್ವಾ ನಮ್ಗೆ? ಯಾವಾಗ್ಲೂ ಸುಳ್ಳೆಲ್ಲ ಇರ್ಬೇಕಂತಿದ್ಯಾ? ಅಲ್ವಾ? ಕದಿತಾನೆ ಇರ್ಬೇಕಂತಿದ್ಯಾ? ದೇವ್ರು ಕೊಟ್ಟಂತ ಒಂದು ಆಜ್ಞೆಗಳ ವಿಷಯ ಏನು? ಒಂದು ವ್ಯಕ್ತಿ ಒಳ್ಳೆ ವ್ಯಕ್ತಿಗಳಾಗಿ ಜೀವನ ಮಾಡಕ್ ಏನ್ ಮಾಡಿದ್ದಾರೆ? ಅದನ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಅಂದ್ರೆ ದೇವ್ರು ಕೊಟ್ಟಿರೋಂತ ವಿಷಯ ಅವ್ರ ಕೈಲಿ ಆಗ್ದಿರೋಂತ ವಿಷಯ ಅಲ್ಲ. ಅದನ್ನ ಅರ್ಥ ಮಾಡ್ಕೊಬೇಕು.
ಅದಕ್ಕೆ ದೇವರನ್ನ ದೋಷಿಯಾಗಿ ನಿರ್ಣಯ ಮಾಡ್ತಿದ್ರೆ, ಯಾಕಂದ್ರೆ ನಿಮ್ ಕೈಲಿ ಆಗುತ್ತೆ ಆದ್ರೂ ನೀವು ಮಾಡ್ತಾ ಇಲ್ಲ. ನೋಡ್ರಿ, ಈ ಪಾಯಿಂಟ್ ಮಾತ್ರ ಇಲ್ಲಿ ಕರೆಕ್ಟ್ ಆಗಿರುತ್ತೆ, ಇಲ್ಲದೇ ಇದ್ರೆ ತಪ್ಪಾಗುತ್ತೆ. ಇಲ್ಲಾಂದ್ರೆ ನಾವೇ ರಿಪೀಟ್ ದೇವ್ರ ಹತ್ರ ಕೇಳ್ತೀವಿ, ದೇವ್ರೆ ನಮ್ಗ್ ಗೊತ್ತೇ ಇಲ್ಲ ಅಂದ್ಬಿಟ್ಟು ನಮ್ ಕೈ ಯಾಕೆ ಕೊಡಕ್ ಹೋದ್ರಿ, ನಿಮ್ಗೆ ಗೊತ್ತಲ್ಲ, ನಾವ್ ಮೊದ್ಲೇ ನಮ್ಗೆ ಗೊತ್ತಿಲ್ಲ, ನಮ್ಗೆ ಆಗಲ್ಲ ಅಂತ ಗೊತ್ತಲ್ಲ, ಆ ರೀತಿ ಆಗುತ್ತೆ ಪ್ರಶ್ನೆ. ಬಟ್ ದೇವ್ರ ನಮ್ಮನ್ನ ಕೇಳ್ತಾರೆ, ನೀವು ತಪ್ಪು ಮಾಡಿದಿರ, ದೋಷಿ ಆಗಿದೆ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರವನ್ನ ಫಾಲೋ ಮಾಡಕ್ಕೆ ಪ್ರತಿಯೊಂದು ವ್ಯಕ್ತಿಯಿಂದನೂ ಆಗುತ್ತೆ. ನೋಡ್ರಿ, ಸಿಂಪಲ್, ಆಜ್ಞೆಗಳನ್ನ ತಗೊಳ್ರಿ, ಅದು ಫಾಲೋ ಮಾಡೋಕ್ಕಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಫಾಲೋ ಮಾಡೋದ್ರಿಂದ ಅವ್ರ ಜೀವನಕ್ಕೆ ತುಂಬಾ ಒಳ್ಳೇದೇ ಆಗುತ್ತೆ ಅಲ್ವಾ. ಈಗ ನೀವು ಯಾವುದೋ ಒಂದು ವ್ಯಕ್ತಿ ಹತ್ರ ನೀವು ತುಂಬಾ ಕ್ಲೋಸ್ ಆಗಿದ್ದೀರಾ, ಆ ವ್ಯಕ್ತಿ ತುಂಬಾ ಒಳ್ಳೆಯವ್ರಂತ ನಿಮ್ಗೆ ಅನಿಸ್ತಾ ಇದೆ, ಯಾವತ್ತೋ ಒಂದಿನ ಆ ವ್ಯಕ್ತಿ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು. ನಿಮ್ಮ ಹೇಗಿರ್ತೀರಾ ಅವ್ರ ಮುಂದೆ, ಅವ್ರ ಜೊತೆಗೆ ನಿಮ್ಮ ಸಂಪರ್ಕ, ನಿಮ್ಮ ಒಂದು ಬಾಂಧವ್ಯತೆ ಹೇಗಿರುತ್ತೆ? ಅದನ್ನ ಮುಂದುವರ್ಸೋದು ಕಷ್ಟವಾಗುತ್ತೆ. ಯಾಕಂದ್ರೆ ಈ ವ್ಯಕ್ತಿ ಸುಳ್ಳಾಡ್ತಾ ಇದ್ದಾನೆ, ಇಲ್ಲ ಈ ವ್ಯಕ್ತಿ ಕದೀತಾ ಇದ್ದಾನೆ. ನೋಡ್ರಿ, ಯಾವುದೇ ಒಂದು ಧರ್ಮಶಾಸ್ತ್ರದ ಆಜ್ಞೆನ ಮೀರುವುದು ದೇವರಿಗೂ ಮನುಷ್ಯರಿಗೂ ಮತ್ತೆ ಮನುಷ್ಯರಿಗೂ ನಡುವೆ ಅಂತ ಬಾಂಧವ್ಯ ಮತ್ತೆ ಐಕ್ಯತೆನ ಅದು ತುಂಡಿಸುತ್ತೆ, ಅಂದ್ರೆ ಕಟ್ ಮಾಡುತ್ತೆ ಅಷ್ಟೇ. ಆ ಕನೆಕ್ಷನ್ ರಿಲೇಶನ್ಶಿಪ್ ನ ಬ್ರೇಕ್ ಮಾಡುತ್ತೆ. ಹಾಗಿರೋದ್ರಿಂದ ಧರ್ಮಶಾಸ್ತ್ರನ ಬ್ರೇಕ್ ಮಾಡೋದ್ರಿಂದ ಅವ್ರಿಗೆ ಸಂತೋಷವಾಗುತ್ತಾ, ಅವ್ರಿಗೆ ಅದರಿಂದ ಆನಂದವಾಗುತ್ತಾ? ಇಲ್ವೇ ಇಲ್ಲ. ಯಾವ್ದು ಬೇಕಾದ್ ತಗೊಳ್ಳಿ, ಇವತ್ ನಾನೇ ಆಗಿರ್ಬೋದು, ನೀವಾಗಿರ್ಬೋದು, ನಾನ್ ಸುಳ್ಳಾಡ್ತೀನಿ ಅಂದ್ರೆ ನೀವು ನಮ್ ಜೊತೆಗೆ ಏನ್ ಮಾಡಕ್ಕಾಗಲ್ಲ, ಕಷ್ಟವಾಗಿ ಅಂದ್ರೆ ನಮ್ ಹೊಂದಾಣಿಕೆ ಆಗ ಕಷ್ಟವಾಗುತ್ತೆ. ಕದಿತೀನಿ ಅಂದ್ರೆ ಕಷ್ಟವಾಗುತ್ತೆ. ನೋಡಿ, ಇದೆಲ್ಲ ಪಾಪಗಳನ್ನ ಏನಾಗುತ್ತೆ ಅಂದ್ರೆ ಮನುಷ್ಯರ ನಡುವೆ ಇದ್ದಂತ ಒಂದು ಸಂಪರ್ಕವನ್ನ ಬ್ರೇಕ್ ಮಾಡುತ್ತೆ. ಹಾಗಾದ್ರೆ ದೇವ್ರು ಕೊಟ್ಟಿರೋಂತ ವಿಷಯ ಏನು? ಮನುಷ್ಯರೊಂದಿಗೆ ನೀವು ಪ್ರೀತಿಯಾಗಿರ್ಬೇಕಾದ್ರೆ ಇದನ್ನ ಫಾಲೋ ಮಾಡ್ಲೇಬೇಕು. ನಿಮ್ಮ ಪ್ರೀತಿ ಬೆಳಿಬೇಕಂದ್ರೆ ನೀವು ಇದನ್ನ ಫಾಲೋ ಮಾಡ್ಬೇಕು. ನೀನ್ ಇದನ್ನ ಫಾಲೋ ಮಾಡಿದ್ರೆ ಬೇರೆಯವ್ರು ನಿನ್ನ ಪ್ರೀತಿ ಮಾಡ್ತಾರೆ, ಬೇರೆಯವ್ರು ಫಾಲೋ ಮಾಡಿದಾಗ ನೀನ್ ಅವ್ರನ್ನ ಪ್ರೀತಿ ಮಾಡ್ತೀಯಾ. ಇದನ್ನೇ ನಮ್ ಫಾಲೋ ಮಾಡದೇ ಇದ್ರೆ ನಿಮ್ಮಲ್ಲಿ ಪ್ರೀತಿನೇ ಬೆಳೆಯಲ್ಲ. ಫಾಲೋ ಮಾಡ್ಲೇಬೇಕು. ಅಂದ್ರೆ ದೇವ್ರು ಕೊಡುವಂತ ಒಂದು ಆಜ್ಞೆ ಅವರಿಗೆ ಅವಶ್ಯಕವಾದದ್ದು, ಅವ್ರು ಫಾಲೋ ಮಾಡೋದ್ರಿಂದ ಆಶೀರ್ವಾದ ಇದೆ, ಅವ್ರು ಫಾಲೋ ಮಾಡೋದ್ರಿಂದ ತುಂಬಾ ಒಳ್ಳೇದಿದೆ ಅವ್ರ ಜೀವನದಲ್ಲಿ. ಆದ್ರೂ ಅವ್ರು ಫಾಲೋ ಮಾಡಿಲ್ಲ ಅಂದ್ರೆ ಅಯ್ಯೋ ಪಾಪ ಅವ್ರ ಕೈಲಿ ಆಗಿಲ್ಲ ಅಂತಲ್ಲ, ಅದು ಆಗಿದ್ದು ಅವ್ರು ಮಾಡ್ತಾ ಇದ್ದಾರೆ. ನೆಗ್ಲಿಜೆನ್ಸಿ, ಕೇರ್ಲೆಸ್, ಅದಕ್ಕೆ ಪ್ರಾಮುಖ್ಯತೆ ಕೊಡದೇ ಇರೋದು. ಅದಕ್ಕೆ ದೇವ್ರ ಏನ್ ಮಾಡ್ತಿದಾರೆ ಅಂದ್ರೆ ಅವ್ರು ಏನಾಗಿದೆ, ದೇವರ ಮುಂದೆ ದೋಷಿಯಾಗಿ ನಿಂತ್ಕೊಳ್ತಾ ಇದಾರೆ. ಅವ್ರು ಮಾಡಕ್ಕಾಗಿದ್ದು ಮಾಡದಿರಂತ ವಿಷಯಕ್ಕೋಸ್ಕರ ಏನ್ ಮಾಡಿದ್ದಾರೆ, ದೇವರ ಮುಂದೆ ದೋಷಿಗಳಾಗಿ ನಿಂತ್ಕೊಳ್ತಾರೆ. ಅದರಿಂದ ಸೌರ ನಾವ್ ಯಾವಾಗ್ಲೂ ಈ ರೀತಿ ಅರ್ಥ ಮಾಡ್ಕೊಬಾರ್ದು. ಧರ್ಮಶಾಸ್ತ್ರನ ಯಾರ ಕೈಲಿ ಫಾಲೋ ಮಾಡಕ್ಕಾಗಲ್ಲ, ಮಾಡಕ್ಕೆ ಆಗಲ್ಲ ಅಲ್ವಾ, ಅದು ತಪ್ಪು ಅಲ್ವಾ. ಅದು ಆ ರೀತಿ ಅರ್ಥ ದೇವರು ಎಲ್ಲೂ ಕೂಡ ಸತ್ಯವೇದಲ್ಲಿ ತಿಳಿಸಿಲ್ಲ, ಫಾಲೋ ಮಾಡಕ್ಕೆ ಆಗಲ್ಲ. ಧರ್ಮಶಾಸ್ತ್ರದಿಂದ ನೀತಿವಂತರಾಗಲ್ಲ ಅಂತ ದೇವ್ರು ಹೇಳಿದ್ರೆ ಹೊರತು ಧರ್ಮಶಾಸ್ತ್ರದಿಂದ ಏನೂ ಆಗಲ್ಲ. ಧರ್ಮಶಾಸ್ತ್ರ ಯಾರ ಕೈಲೂ ಫಾಲೋ ಮಾಡಕ್ಕಾಗಲ್ಲ ಅಂತ ಹೇಳಿ, ಫಾಲೋ ಮಾಡಕ್ಕಾಗಿಯೂ ಫಾಲೋ ಮಾಡ್ಲಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ತೀವಿ. ಓಕೆನಾ? ಸೊ ಈ ವಾಕ್ಯ ಇದನ್ನ ಹೇಳ್ತಾ ಇದೆ ಅಲ್ವಾ. ಎಲ್ರು ಕೂಡ ಏನಾಗ್ತಿದ್ದಾರೆ ದೇವ್ರ ಮುಂದೆ, ಎಲ್ರು ಕೂಡ ಅಪರಾಧಿಗಳಾಗಿ ನಿಂತಿದ್ದಾರೆ ಅಲ್ವಾ. ಯಾವ ರೀತಿ ಅಂದ್ರೆ ನೋಡಿ, ಈಗ ಲೋಕವೆಲ್ಲ ಕೂಡ ಏನಾಯ್ತು ಅಂದ್ರೆ ಧರ್ಮಶಾಸ್ತ್ರ ಅಲ್ಲಿ ಲೋಕವೆಲ್ಲ ದೇವರ ಮುಂದೆ ಅಪರಾಧಿ ಅಂತ ಬಂದಾಗ ಏನಪ್ಪಾ ಅಂದ್ರೆ ಲೋಕಕ್ಕೆ ಧರ್ಮಶಾಸ್ತ್ರ ಗೊತ್ತಿಲ್ಲ. ಆದ್ರೆ ಧರ್ಮಶಾಸ್ತ್ರದ ಪ್ರಕಾರ ತಗೊಂಡ್ ನೋಡಿದಾಗ ಲೋಕ ಏನಾಗ್ತಿದೆ, ಪಾಪ ಮಾಡ್ತಿದೆ. ಕರೆಕ್ಟ್ ಅಲ್ವಾ? ಈಗ ನನಗೆ ಧರ್ಮಶಾಸ್ತ್ರ ಗೊತ್ತು, ಧರ್ಮಶಾಸ್ತ್ರದಲ್ಲಿ ಸುಳ್ಳು ಹೇಳ್ಬಾರ್ದಂತ ನಾನು ಕಲಿತಿದ್ದೀನಿ. ಈಗ ಧರ್ಮಶಾಸ್ತ್ರ ಗೊತ್ತಿರುವಂತ ಲೋಕದ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ, ಸುಳ್ಳಾಡ್ತಿದ್ದಾರೆ. ಈಗ ನನಗ್ ಗೊತ್ತಿರುವಂತ ಒಂದು ನೀತಿ ಪ್ರಕಾರ ಅವ್ನ್ ಮಾಡ್ತಿರೋದು ಏನಂತ ನಾನು ಕಂಡುಹಿಡಿತೀನಿ, ತಪ್ಪು ಅಂತ ಕಂಡುಹಿಡಿತೀನಿ. ದೇವರ ಧರ್ಮಶಾಸ್ತ್ರ ದೇವರ ಮುಂದೆ ಹೀಗೆ ಇದೆ, ದೇವ್ರು ಕೊಟ್ಟಿರೋಂತ ಆಜ್ಞೆಗಳು ಹಿಂಗೆ ಇದೆ, ದೇವರ ಒಂದು ಆಜ್ಞೆಗಳು ಹೀಗೆ ಇದೆ. ಆ ಆಜ್ಞೆಗಳು ಮೂಲಕ ಮನುಷ್ಯರು ದೇವರ ಮುಂದೆ ಏನಾಗಿದ್ದಾನೆ, ಅಪರಾಧಿಗಳು ಅಂದ್ರೆ ಮಿಸ್ಟೇಕ್ ಮಾಡಿದ್ದಾರೆ ಅಲ್ವಾ. ಸೊ ಈ ಅಪರಾಧ ಏನಾಗುತ್ತಂದ್ರೆ ಧರ್ಮಶಾಸ್ತ್ರ ಒಳಪಟ್ಟವರಿಗೆ ಧರ್ಮಶಾಸ್ತ್ರದ ಪ್ರಕಾರ ಅಪರಾಧಿಗಳಂತ ಆದ್ರೆ ಧರ್ಮಶಾಸ್ತ್ರವಿಲ್ಲದೆ ಇದ್ದವರು ಕೂಡ ದೇವರ ಮುಂದೆ ಅಪರಾಧಿಗಳಾಗಿದ್ದಾರೆ. ಹಾಗೆ ನೋಡ್ಬೇಕಾದ್ರೆ ಇದಕ್ಕೆ ಮೇಲಿನ ವಾಕ್ಯ ಹೇಳಿತ್ತು ಅಂದ್ರೆ ಎಲ್ಲರೂ ಏನಾಗಿದ್ರೆ ಪಾಪಿಗಳೇ, ಎಲ್ಲರೂ ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿ ದೇವರ ಒಂದು ಐಕ್ಯತೆ ಏನ್ ಮಾಡಿದ್ದಾರೆ, ಎಲ್ರು ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ ಅಲ್ವಾ. ಅದನ್ನೇ ಮುಂದಿನ ವಾಕ್ಯ ಹೇಳ್ತಾ ಇದೆ. ಮುಂದಿನ ವಾಕ್ಯ ಓದಿ, ರೋಮಪುರದವರಿಗೆ 3ನೇ ಅಧ್ಯಾಯ 20ನೇ ವಾಕ್ಯ. ಧರ್ಮಶಾಸ್ತ್ರದಿಂದ ಪಾಪದ ಹರಿವು ಉಂಟಾಗುತ್ತದಷ್ಟೇ, ಎಲ್ಲಾ ಮನುಷ್ಯರು ನೀತಿವಂತರಾಗುವುದಕ್ಕೆ ಯೇಸು ಕ್ರಿಸ್ತನನ್ನು ನಂಬುವುದೇ ಮಾರ್ಗ. 3ನೇ ಅಧ್ಯಾಯ 20ನೇ ವಾಕ್ಯ ಓದಿದ್ರಾ? ರೋಮಪುರದವರಿಗೆ 3ನೇ ಅಧ್ಯಾಯ 20ನೇ ವಾಕ್ಯ. ಬ್ರದರ್. ಸರಿ ಓದಿ. ಧರ್ಮಶಾಸ್ತ್ರದಿಂದ ಪಾಪದ ಹರಿವು ಉಂಟಾಗುತ್ತದಷ್ಟೇ. ಸ್ವಲ್ಪ ಮೇಲೆ ಓದಿ, ಸ್ವಲ್ಪ ಮೇಲೆ ಓದಿ ಬ್ರದರ್. ಮೇಲೇನೆ ಅದು ಇರೋದು. 19ನೇ ವಾಕ್ಯದಿಂದ ಓದ್ಕೊಂಡ್ ಬನ್ನಿ ಸಂತೋಷ. ಸ್ಕ್ರೀನ್ ಅಲ್ಲಿ ಇರೋದು ಓದ್ರಿ, ನೀವು ಸ್ಕ್ರೀನ್ ಅಲ್ಲಿ ಇರೋದು ಓದ್ರಿ. ಧರ್ಮಶಾಸ್ತ್ರದ ವಿಧಿಗಳೆಲ್ಲವೂ
ಶಾಸ್ತ್ರಕ್ಕೆ ಒಳಗಾಗದವರಿಗೆ ಹೇಳುವುದು ಬಲ್ಲೆವಷ್ಟೇ. ಹೀಗೆ ಎಲ್ಲರೂ ಬಾಯಿ ಕಟ್ಟಿ ಹೋಗುವುದು. ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ಯಾಕಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನೆನೆಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಹರಿವು ಉಂಟಾಗುತ್ತದಷ್ಟೇ. ಸಾಕು, ಇಲ್ಲಿಗೆ ನಿಲ್ಸಿ. ಇದು ವಾಕ್ಯ, ಈ ಕಂಪ್ಲೀಟ್ ವಾಕ್ಯ ಇಲ್ಲಿಗೆ ಮುಗೀತು. ಯಾಕೆಂದ್ರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಹರಿವು ಉಂಟಾಗುತ್ತದಷ್ಟೇ. ಈ ವಾಕ್ಯ ಏನ್ ಹೇಳ್ತಾ ಇದೆ ನೋಡ್ರಿ, ಇನ್ನೊಂದು ವರ್ಷನಲ್ಲಿ ಓದೋಣ. ಆದದ್ದರಿಂದ ನ್ಯಾಯ ಪ್ರಮಾಣದ ಕ್ರಿಯೆಗಳಿಂದ ಯಾವನು ಆತನ ದೃಷ್ಟಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಯಾಕೆಂದ್ರೆ ನ್ಯಾಯ ಪ್ರಮಾಣದಿಂದಲೇ ಪಾಪದ ಅರಿವು ಉಂಟಾಗುತ್ತದೆ ಅಂತ ಹೇಳ್ತಾ ಇದೆ. ಈ ವಾಕ್ಯ ಏಂತಾನೆ ಹೇಳ್ತಿದೆ ನೋಡ್ರಿ. ಧರ್ಮಶಾಸ್ತ್ರನ ಫಾಲೋ ಮಾಡಿ, ಈಗ ಫಾಲೋ ಮಾಡ್ತಿದ್ದೀನಿ ನಾನು, ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀನಿ ನೋಡ್ರಿ. ಈ ವಾಕ್ಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಧರ್ಮಶಾಸ್ತ್ರವನ್ನ ಫಾಲೋ ಮಾಡಕ್ಕಾಗ್ದಿದ್ರೆ ಈ ವಾಕ್ಯ ಯಾವ ರೀತಿ ಬಂದಿರ್ಬೇಕಂದ್ರೆ, ಧರ್ಮಶಾಸ್ತ್ರವನ್ನ ಯಾರು ಫಾಲೋ ಮಾಡಕ್ಕಾಗಲ್ಲ ಅಂತ ಬಂದಿರ್ಬೇಕು. ಬಟ್ ಏನ್ ಬಂದಿದೆ ಇಲ್ಲಿ ವಾಕ್ಯ? ಧರ್ಮಶಾಸ್ತ್ರನ ಫಾಲೋ ಮಾಡಿ, ಆ ಕ್ರಿಯೆನ ನೀವು ಫಾಲೋ ಮಾಡಿದ್ರು ದೇವರ ದೃಷ್ಟಿಯಲ್ಲಿ ನೀವು ನೀತಿವಂತರಾಗಲ್ಲ ಅನ್ನೋಂಥ ವಿಷಯ ಏನಿದೆ. ಕರೆಕ್ಟ್ ನಾನು ಹೇಳ್ತಿರೋದು? ಏನೋ ಸರಿ, ಅದನ್ನ ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿ. ಅಂದ್ರೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆಗುತ್ತೆ. ಮಾಡಿದ್ರು ನೀವು ನೀತಿವಂತರಾಗಲ್ಲ. ಯಾಕೆ ಮಾಡಿದ್ರು ನೀತಿವಂತರಾಗಲ್ಲ ಅಂದ್ರೆ, ಕ್ರಿಸ್ತನ ಪಿದೆ ಸರಸ್ವರೇ ನೋಡ್ರಿ, ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾದಂತ ಒಂದು ವಿಷಯ ಇದೆ ಅಲ್ವಾ? ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಪಾಪದ ಸಂಬಳ ಮರಣ, ಅಂದ್ರೆ ಪಾಪಕ್ಕೆ ಒಳಗಾಗಿ ಮರಣವನ್ನು ಅಂತ ಇದ್ರೆ, ಈ ಮರಣ ಅನ್ನುವಂಥದ್ದು ಧರ್ಮಶಾಸ್ತ್ರ ಕೊಡಕ್ಕಿಂತ ಮೊದಲೇ ಇದೆ. ಕರೆಕ್ಟ್ ಅಲ್ವಾ? ಧರ್ಮಶಾಸ್ತ್ರ ಕೊಟ್ಟ ಮೇಲೆ ಇಲ್ಲ, ಧರ್ಮಶಾಸ್ತ್ರ ಕೊಡಕ್ಕಿಂತ ಮೊದಲಿದೆ. ಯಾವ ನೀತಿ ಆಧಾರ ಮೇಲೆ ಇದೆ ಆ ಒಂದು ಮರಣ ಅಂತ ನೋಡಿದಾಗ, ಆದಾಮನ ಒಂದು ಅವಿಧೇಯತ್ವದ ಆಧಾರದ ಮೇಲೆ ಇದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತ. ಮರಣ ಅನ್ನುವಂತ ಒಂದು ಮೊದಲನೇ ಒಂದು ಆ ಶಾಪ ಇಡೀ ಭೂಮಿಗೆ, ಇಡೀ ಮನುಷ್ಯ ಜನಾಂಗಕ್ಕೆ ಬಂದಿದ್ದಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ಆದಾಮನು, ಆತನ ಅವಿಧೇಯತೆ. ಆ ಅವಿಧೇಯತೆಯಿಂದ, ಆತನು ಮಾಡಿದ ಪಾಪದಿಂದ ಏನಾಯ್ತು ಅಂದ್ರೆ ಇಡೀ ಲೋಕಕ್ಕೆ ಮರಣ ಬಂತು. ಈಗ ನಾನು ಧರ್ಮಶಾಸ್ತ್ರನ ಫಾಲೋ ಮಾಡ್ತಾ ಇದ್ದೀನಿ. ನಾನೇಂದ ದೇವ್ರ ಮುಂದೆ, ದೇವರೇ ನಾನು ಧರ್ಮಶಾಸ್ತ್ರನ ಕರೆಕ್ಟ್ ಆಗಿ ಫಾಲೋ ಮಾಡ್ಬಿಟ್ಟಿದೀನಿ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಈಗ ನನ್ನ ನೀವು ನೀತಿವಂತರಂತ ಎನಿಸ್ತೀರಾ ಅಂತ ಹೇಳಿದಾಗ ದೇವರ ದೃಷ್ಟಿಯಲ್ಲಿ ಏನನ್ಸುತ್ತಂದ್ರೆ, ಹೌದು ನಾನು ಈ ಒಂದು ವ್ಯಕ್ತಿ, ಈ ಮನುಷ್ಯನು ಚೆನ್ನಾಗಿ ಅದನ್ನ ಫಾಲೋ ಮಾಡಿದ್ದಾನೆ, ಇವನು ನೀತಿವಂತನೇ. ಆದ್ರೆ ಇವನಲ್ಲಿ ಇನ್ನೊಂದು ಪಾಪವಿದೆಯಲ್ಲ. ಏನ್ ಪಾಪ ಇದೆ ಅಲ್ವಾ? ಆದಾಮ ಮಾಡಿದಂತ ಪಾಪ ಇದೆ. ಅದು ತೆಗೆದಾಕವರೆಗೂ ನಾನು ನಿನ್ನ ನೀತಿವಂತ ಅಂತ ಎಣಿಸಕ್ಕಾಗಲ್ಲ. ನಿನ್ನ ಮೇಲೆ ಆ ಪಾಪ ಇದೆ. ಆ ಪಾಪವನ್ನ ತೆಗೆದಾಕ ಒಬ್ರು ಬರ್ಬೇಕು. ಆ ಪಾಪವನ್ನ ತೆಗೆದಾಕುವಂತವ್ರು ಒಬ್ರು ಇದು ಬರ್ಬೇಕು. ಅವರು ಆ ಕೆಲಸವನ್ನ ಮಾಡಿದ್ರೆ ಮಾತ್ರ ನೀತಿವಂತರು. ನೋಡಿ, ಅರ್ಥ ಮಾಡ್ಕೊಳ್ಳಿ. ಆದ್ರಿಂದ ಏನಾಗ್ಬಿಡ್ತಂದ್ರೆ, ಈಗ ಧರ್ಮಶಾಸ್ತ್ರನ ಫಾಲೋ ಮಾಡಿದ್ರಿಂದಲೇ ನಾನ್ ನೀತಿವಂತರ ನಿರ್ಣಯಕ್ಕೆ ಬರಕ್ಕಾಗಲ್ಲ, ನಿರ್ಣಯಿಸಲ್ಪಡುವುದಿಲ್ಲ. ಆದ್ರೆ ಧರ್ಮಶಾಸ್ತ್ರ ಮತ್ತೇನ್ ಮಾಡುತ್ತಪ್ಪ ಅಂದ್ರೆ, ಯಾಕೆಂದ್ರೆ ಧರ್ಮಶಾಸ್ತ್ರದ ಏನಂತ ಹೇಳ್ತಿದ್ರೆ, ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದಷ್ಟೇ. ಏನಪ್ಪಾ ಇದ್ರ ಅರ್ಥ? ಸೊ ಸಿಂಪಲ್, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು ದೇವ್ರ ಮಕ್ಳು. ಒಂದು ಧರ್ಮಶಾಸ್ತ್ರವನ್ನ ಇಲ್ಲಿ ಯಾವ್ದಕ್ಕೆ ಹೋಲಿಕೆ ಮಾಡ್ಕೊಬಹುದು ಅಂದ್ರೆ, ಒಂದು ಕನ್ನಡಕಕ್ಕೆ ಹೋಲಿಕೆ ಮಾಡ್ಬೋದು. ಮತ್ತೆ ಮಿರರ್, ಆ ಮಿರರ್ ಅಲ್ಲಿ ಹೋಗಿ ನೋಡ್ತೀನಿ, ನನ್ನ ಮುಖವನ್ನ ನೋಡ್ತೀನಿ. ನನ್ನ ಮುಖದಲ್ಲಿ ಕೆಲವೊಂದು ಕಲೆಗಳಿದೆ, ಕೆಲವೊಂದು ಕೊಳೆಗಳಿದೆ, ಏನೆಲ್ಲ ಡೆಸ್ಟ್ ಇದೆ ಅಂತ ಮುಖದಲ್ಲಿ ನೋಡ್ತೀನಿ, ಕನ್ನಡಕವನ್ನ ನೋಡ್ತೀನಿ. ಆ ಕನ್ನಡಕ ನನಗೆ ಏನ್ ತೋರಿಸ್ಕೊಡ್ತಿದೆ ಅಂದ್ರೆ, ನನ್ನ ಮುಖದಲ್ಲಿ ಏನೆಲ್ಲ ಇದೆ, ಏನೆಲ್ಲ ಅಂಟ್ಕೊಂಡಿದೆ, ಏನೆಲ್ಲ ಕಲ್ಮಶಗಳಿದೆ ಅಂತ ತೋರಿಸ್ಕೊಡ್ಬೋದು. ಅದು ನಾನು ಹೇಗೆ ಸರಿಪಡಿಸ್ಬೋದು ಅಂತ ನಾನು ಅರ್ಥ ಮಾಡ್ಕೊಬಹುದು. ಆದ್ರೆ ಆ ಮಿರರ್ ಇಂದ ನನ್ನ ಮುಖವನ್ನ ಕ್ಲೀನ್ ಮಾಡಕ್ಕೆ ಆಗಲ್ಲ. ಸೊ ಧರ್ಮಶಾಸ್ತ್ರ ನನಗೆ ಏನ್ ತಿಳಿಸ್ಕೊಡ್ತು? ಪಾಪದ ಅರಿವು, ಪಾಪದ ಜ್ಞಾನ. ನೋಡಿ, ಇದು ಪಾಪ, ಇದು ಪಾಪ, ಇದು ತಪ್ಪು ಅನ್ನೋಂತ ಒಂದು ನಾಲೆಜ್ ನಮ್ಗೆ ಕೊಡ್ತು. ಇದು ಮಾಡಬಾರ್ದು ಅಂತ ತಿಳಿಸ್ಕೊಡ್ತಿದೆ, ನಿಷೇಧ ಮಾಡ್ತಿದೆ. ಆ ನಾಲೆಜ್ ನಮ್ಗೆ ಧರ್ಮಶಾಸ್ತ್ರದಿಂದ ಬಂತು. ಲಾ, ಪ್ರತಿಯೊಂದು ಲಾ ಅಂತ ಬಂದಾಗ ಲಾ ಹೇಳೋದಿಷ್ಟೇ ಅಲ್ವಾ? ಲಾ ಅಂದ್ರೆ ಅದಕ್ಕೆ ಲಾ ಅಂತ ಕರೀತಾರೆ. ಹೆಲ್ಮೆಟ್ ಹಾಕ್ಬೇಡ್ರಿ, ಹೆಲ್ಮೆಟ್ ಹಾಕೊಳ್ರಿ, ಇಲ್ಲ ಅಷ್ಟೇ ಅಲ್ವಾ? ಧರ್ಮಶಾಸ್ತ್ರನು ಹಾಗೆ ನನಗೆ ಯಾವುದು ತಪ್ಪು ಯಾವುದು ಸರಿ ಅನ್ನುವಂತ ನಾಲೆಜ್ ನನ್ಗೆ ಕೊಡ್ತು. ಸೊ ಅದೊಂದು ವಿಷಯದಲ್ಲಿ ದೇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ
ವಿತೌಟ್ ನಾಲೆಜೇ ಇಲ್ಲದೆ ಇದ್ರೆ ಇಡೀ ಪ್ರಪಂಚದಲ್ಲಿ ಇವತ್ತು ಹಲವಾರು ತಪ್ಪುಗಳನ್ನ ಮಾಡ್ತಾ ಇದ್ರೆ ಅವ್ರ ದೃಷ್ಟಿಯಲ್ಲಿ ಅದು ತಪ್ಪು ಅಂತಾನೆ ಗೊತ್ತಿಲ್ಲ. ಈಗ ನೋಡಿ, ಕೆಲವೊಂದು ಕೋರ್ಟ್ ಅಲ್ಲಿ ಹೋದಾಗ ಒಂದು ವ್ಯಕ್ತಿ ಕೊಲೆ ಮಾಡಿರ್ತಾನೆ, ಆ ಕೊಲೆ ಮಾಡಿರುವಂತ ವ್ಯಕ್ತಿನ ಬಿಡುಗಡೆ ಮಾಡೋದಕ್ಕೆ ಕೆಲವರು ವಕೀಲರು ಹೋರಾಡ್ತಾ ಇರ್ತಾರೆ. ಇಲ್ಲ ಸರ್, ಹಿಂಗೆ ಆಗಿರೋದು ಹಂಗೆ ಆಗಿರೋದು ಏನ್ ಮಾಡ್ತಾರೆ, ಅವ್ರ ಮೇಲೆ ಕೂತ್ಕೊಂಡಿರೋ ಜಡ್ಜ್ ಏನ್ ಮಾಡ್ತಾರೆ, ಇವ್ರು ಹಾನರ್ ಈ ರೀತಿ ಆಯ್ತು ಆ ರೀತಿ ಆಯ್ತು ಅಂತ ಏನ್ ಮಾಡ್ತಾರೆ, ಅವ್ರ ಹತ್ರ ಅವ್ರ ಪರವಾಗಿ ವಾದಾಡ್ತಾ ಇರ್ತಾರೆ. ನೋಡ್ರಿ, ಕೊಲೆ ಮಾಡಿರೋದು ಅವ್ರಿಗೆ ಸ್ಪಷ್ಟವಾದ್ಮೇಲೆ, ಕೊಲೆ ಮಾಡಿದ್ದು ಅವರೇ ಆದ್ಮೇಲೆ ಅವ್ರಿಗೆ ಏನ್ ಕೊಡ್ಬೇಕು, ಮರಣದಂಡನೆ ಕೊಡ್ಬೇಕು, ಆ ಶಿಕ್ಷಣ ಕೊಡ್ಬೇಕು. ಆದ್ರೆ ಏನಾಗಿಲ್ಲ, ಆ ಶಿಕ್ಷೆದ ಜ್ಞಾನ ಕೊಲೆ ಮಾಡಿದಲ್ಲ ವ್ಯಕ್ತಿ, ಅವನಿಗೆ ಮೊದಲಿಂದಲೇ ಯಾರು ತಿಳಿಸ್ಕೊಡ್ಲಿಲ್ಲ. ಅದರ ತೀವ್ರತೆ ಏನಂತ ಆ ವ್ಯಕ್ತಿ ಗೊತ್ತಿಲ್ಲ. ಆ ಒಂದು ಆಜ್ಞೆ ಕರೆಕ್ಟ್ ಆಗಿ ಕಂಟಿನ್ಯೂಟಿ ಆಗಿ ಫಾಲೋ ಮಾಡಿದ್ದಾದ್ರೆ ಆ ಒಂದು ಆಜ್ಞೆಯಿಂದ ಬರುವಂತ ದಂಡನೆ, ಒಂದು ಕ್ರೂರತೆನ ಅರ್ತಿರುವಂತ ವ್ಯಕ್ತಿ ಅದನ್ನ ಮಾಡಕ್ಕೆ ಎದುರ್ಕೊಳ್ತಿದ್ದ. ಹಾಗಾಗಿ ಇವತ್ತು ಪ್ರಪಂಚದಲ್ಲಿ ತಗೊಂಡಾಗ ಈ ನಾಲೆಜ್ ಇಲ್ಲ ತುಂಬಾ ಜನರಿಗೆ. ಆದ್ರೆ ಧರ್ಮಶಾಸ್ತ್ರ ಏನ್ ತಿಳಿಸ್ಕೊಡ್ತಿದೆ, ವಿಶೇಷವಾಗಿ ಯಹೂದ್ಯರಿಗೆ ಈ ವಿಷಯ ಅನ್ವಯವಾಗಬಹುದಾ? ಯಹೂದ್ಯರು ನನ್ಗೆ ನಾಲೆಜೇ ಇಲ್ಲಪ್ಪ, ನನ್ಗೆ ಕೊಲೆ ಮಾಡಬೋದ್ರೆ ತಪ್ಪು ಅಂತ ಗೊತ್ತೇ ಇಲ್ಲ ಅಂತ ಯಾರಾದ್ರೂ ಹೇಳಕ್ಕಾಗುತ್ತಾ? ಖಂಡಿತ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅವರ ಪಠ್ಯ ಪುಸ್ತಕ ಧರ್ಮಶಾಸ್ತ್ರ, ಅವರ ಬುಕ್ ಧರ್ಮಶಾಸ್ತ್ರ, ಅವರ ಟೆಕ್ಸ್ಟ್ ಬುಕ್ ಧರ್ಮಶಾಸ್ತ್ರ. ಹಾಗಾಗಿ ಇನ್ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಓದಲ್ವಾ, ಧರ್ಮಶಾಸ್ತ್ರ ಓದಿರ್ಬೇಕು. ಯಾಕಂದ್ರೆ ಅವರ ಜೀವನ ಮರಣದ ಪ್ರಶ್ನೆ ಧರ್ಮಶಾಸ್ತ್ರದಲ್ಲಿತ್ತು ಅಲ್ವಾ? ಒಂದ್ ವ್ಯಕ್ತಿ ಒಂದು ಸಬ್ಬತ್ ದಿನದಲ್ಲಿ ಏನೋ ಕೆಲಸ ಮಾಡಿದ್ರೆ ಆತನು ಶಾಪಗ್ರಸ್ತನಾಗ್ತಿದ್ದ, ಎಲ್ರು ಆತನ ಕಲ್ಲೋಡು ಸಾಯಿಸ್ತಾ ಇದ್ರು. ಒಂದ್ ವೇಳೆ ಅವನು ಗೊತ್ತಿಲ್ಲದೆ ಮಾಡಿದ್ರು ಕೂಡ ದೇವರೇ ಅವನ ಸಾಯಿಸ್ಬಿಡ್ತಿದ್ರು. ಅಂದ್ರೆ ಒಟ್ಟಲ್ಲಿ ಆ ಶಿಕ್ಷೆ ಅವನಿಗೆ ಎಲ್ರಿಗೂ ಬರ್ತಾ ಇತ್ತು, ಎಲ್ಲೂ ತಪ್ಸ್ಕೊಳಕ್ಕೆ ಸಾಧ್ಯತೆ ಇರ್ಲಿಲ್ಲ. ದೇವರು ಅದನ್ನ ಮುಂದೆ ತಗೊಂಬಂದಿರ್ತಿದ್ರು, ಗೊತ್ತಿದ್ದು ಮಾಡುವಂತ ವಿಷಯ. ಹಾಗಾಗಿ ಧರ್ಮಶಾಸ್ತ್ರವನ್ನ ಒಳಗಿಂಡೋರವರು ಯಾವಾಗಲೂ ಧರ್ಮಶಾಸ್ತ್ರವನ್ನ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ಧರ್ಮಶಾಸ್ತ್ರ ಏನ್ ಮಾಡುತ್ತೆ, ಪ್ರತಿಯೊಂದು ಯಹೂದ್ಯರಿಗೂ ಧರ್ಮಶಾಸ್ತ್ರಕ್ಕೆ ಅಧೀನವರಾಗಿ ಹುಟ್ಟಿದಂತ ಪ್ರತಿಯೊಬ್ಬ ಮಗುವಿಗೂ ಆತನ ಒಂದು ವಯಸ್ಸಿನಲ್ಲಿ, ಒಂದು ಬೆಳವಣಿಗೆಯಲ್ಲಿ, ಒಂದು ಪ್ರಾಯಸ್ಥವನ್ನು ದಾಟುವಂತ ಹಂತದಲ್ಲಿ ಧರ್ಮಶಾಸ್ತ್ರದ ಎಲ್ಲಾ ವಿಷಯದ ನಾಲೆಜ್ನ ಅವನು ಅರ್ಥಕೊಂಡಿರ್ತಾನೆ. ಇದು ಬೇಸಿಕ್. ಅವನ್ ಮುಂದೆ ಫಾಲೋ ಮಾಡ್ತಾನೋ ಫಾಲೋ ಮಾಡಲ್ವೋ ಅದು ಸೆಕೆಂಡ್ರಿ. ಅದು ಧರ್ಮಶಾಸ್ತ್ರಕ್ಕೆ ಬರಲ್ಲ. ಅವ್ನು ಫಾಲೋ ಮಾಡೋದ್ರಿಂದ ಏನ್ ಮಾಡ್ಬೇಕು, ಧರ್ಮಶಾಸ್ತ್ರ ಏನು ಮಾಡಕ್ ಹೋಗಲ್ಲ, ಫಾಲೋ ಮಾಡ್ಲೇಬೇಕು. ಮಾಡದೇ ಇದ್ದಾಗ ಏನಾಗುತ್ತೆ, ಅದರ ಶಿಕ್ಷಣ ದೇವ್ರ ಏನ್ ಮಾಡ್ತಾರೆ, ಏನ್ ತೀರ್ಮಾನ ಮಾಡಿದ್ರೆ ಅದ್ರ ಪ್ರಕಾರ ಏನ್ ಮಾಡ್ತಾರೆ, ದೇವ್ರ ಶಿಕ್ಷೆ ಕೊಡ್ತಾರೆ. ಆದ್ರೆ ಮೇನ್ ಥಿಂಗ್, ಧರ್ಮಶಾಸ್ತ್ರ ಒಂದು ನಾಲೆಜ್ ನ ಕೊಡ್ತಾ ಇತ್ತು. ಧರ್ಮಶಾಸ್ತ್ರ ಫಾಲೋ ಮಾಡೋದ್ರಿಂದ ನಾವೇನ್ ಮಾಡ್ತಿರ್ಲಿಲ್ಲ, ನೀತಿವಂತರಾಗಲ್ಲ ಅನ್ನೋಂಥ ವಿಷಯವನ್ನ ಏನ್ ಮಾಡ್ತಿದ್ರೆ ಇಲ್ಲಿ ಅಪೊಸ್ತಲ ಪಾಲ್ ಹೇಳ್ತಿದ್ದಾರೆ. ಕ್ರಿಸ್ತಲ್ ಪ್ರೀತಿಯ ಸರಸ್ವರಿ, ನಮ್ಮೆಲ್ಲರಿಗಿರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರ ಬರೀ ನಾಲೆಜ್ ಮಾತ್ರ ಕೊಡ್ತಾ ಅಂದ್ರೆ ಪಾಪದ ಅರ್ಹು? ನೋಡಿ, ಅರ್ಹು ಅಂದ್ರೆ ಏನರ್ಥ? ಕರೆಕ್ಟ್ ಅಲ್ವಾ? ಪಾಪದ ಅರ್ಹು ಅಂದ್ರೆ ಏನರ್ಥ? ಇಂಗ್ಲಿಷ್ ಅಲ್ಲಿ ಬರ್ಬೇಕಾದ್ರೆ ನಾಲೆಜ್ ಆಫ್ ಸಿನ್. ದಿ ಇಂಟೆನ್ಷನ್ ಆಫ್ ದಿ ಲಾ ವಾಸ್ ಟು ಪ್ರೂವ್ ದಿ Jews on all men the impossibility of any but perfect man to fulfill the law. ಅಂತ ನೋಡ್ಬೇಕಾರೆ ಇಲ್ಲೊಂದು ವಿಷಯ ಏನಂತ ಹೇಳ್ತಿದಾರೆ ಅಂದ್ರೆ, ಬ್ರದರ್ ಮಾತಾಡ್ಬೇಕಾರೆ ನೋಡ್ರಿ, ಈ ಒಂದು ಧರ್ಮಶಾಸ್ತ್ರದ ಒಂದು ವಿಷಯ ಏನ್ ತಿಳಿಸ್ಕೊಡ್ತು ಅಂದ್ರೆ ಪಾಪದ ನಾಲೆಜ್ನ ಕೊಡ್ತು. ಆದ್ರೆ ಒಬ್ಬ ಅಪರಿಪೂರ್ಣವಾದಂತ ಮನುಷ್ಯ ಅದನ್ನ ಫಾಲೋ ಮಾಡಕ್ಕೆ ಎಷ್ಟು ಕಷ್ಟ ಇದೆ ಅಂತ ಏನ್ ಮಾಡ್ತಾವ ತೋರಿಸ್ಕೊಡ್ತು. ಕರೆಕ್ಟ್ ಅಲ್ವಾ? ಎಷ್ಟು ಅದರ ಕಷ್ಟವೆಷ್ಟಿದೆ. ಈಗ ಒಬ್ಬ ಪರಿಪೂರ್ಣವಾದಂತ ವ್ಯಕ್ತಿ ಅದನ್ನ ಫಾಲೋ ಮಾಡ್ಬೋದು, ಒಬ್ಬ ಅಪರಿಪೂರ್ಣವಾದಂತ ವ್ಯಕ್ತಿ ಅದನ್ನ ಏನ್ ಮಾಡಕ್ಕಾಗಲ್ಲ, ಫಾಲೋ ಮಾಡಕ್ಕಾಗ್ತಿಲ್ಲ ಅನ್ನೋಂಥ ವಿಷಯನ ತೋರಿಸ್ಕೊಡ್ತು. ಯಾವ ರೀತಿಯಲ್ಲಿ ನೋಡ್ರಿ, ಆದಾಮನ ಪಾಪ ನಾವು ಅದನ್ನೇ ನೋಡ್ತೀವಲ್ಲ. ಈ ವಿಶಾಲವಾದ ಮಾರ್ಗವನ್ನ 3 ಮಾರ್ಗಗಳು ನೋಡ್ತೀವಿ. ಈ ವಿಶಾಲವಾದ ಮಾರ್ಗ ಹೆಂಗ್ ತಗೊಳ್ತೀವಿ ಅಂದ್ರೆ, ಆದಾಮನ 930 ವರ್ಷ ಬದುಕಿದ್ದ, ಈಗ ನಾವೆಲ್ಲ 100 ವರ್ಷ ಕೂಡ ಬದುಕಲ್ಲ. ಅಂದ್ರೆ ಪಾಪದಲ್ಲಿ ಅಷ್ಟು ತೀವ್ರವಾಗಿ ಹೋಗಿದ್ದೀವಿ, ಅಷ್ಟು ನಾವೇನಾಗಿದ್ದೀವಿ, ಬಿದ್ದೋಗಿದ್ದೀವಿ. ಆದ್ರಿಂದ ನಮ್ ಕೈಲಿ ಏನ್ ಮಾಡಕ್ ಆಗ್ತಿಲ್ಲ, ಆ ಒಂದು ಪರಿಪೂರ್ಣ ವಿಷಯಗಳನ್ನ ಸಂಪೂರ್ಣ ಫಾಲೋ ಮಾಡಕ್ಕೆ ಆಗದಿರೋಂತ ಮಟ್ಟಿಗೆ ನಾವು ಹೋಗಿದ್ವಿ. ಆದ್ರೆ ಸತ್ಯವೇದದಲ್ಲಿ ಕೆಲವೊಂದು ವಿಷಯಗಳನ್ನು ನೋಡ್ಬೋದು. ಏನ್ ನೋಡ್ಬೋದು ಅಂದ್ರೆ, ಕೆಲವೊಂದು ವ್ಯಕ್ತಿಗಳ ಧರ್ಮಶಾಸ್ತ್ರ ಏನ್ ಮಾಡಿದ್ದಾರೆ, ಆರಂಭದಿಂದಲೇ ಏನ್ ಮಾಡಿದ್ದಾರೆ, ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ದಾರೆ. ಆದ್ರೂ ಕೂಡ ದೇವ್ರು ಏನ್ ಮಾಡಿಲ್ಲ, ಆ ಲೈಫ್ ನ ಹೊಂದುವಂತ ಒಂದು ಯೋಗ್ಯತೆ ಆ ಸಮಯದಲ್ಲಿ ಅವ್ರಿಗೆ ಇರ್ಲಿಲ್ಲ ಅಂತ ವಿಷಯವನ್ನ ನಾವು ನೋಡ್ತೀವಿ. ಅದರಿಂದ ಮುಖ್ಯವಾಗಿ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಾಗಿರುವಂತದ್ದು, ಈ ಒಂದು ನಾಲೆಜ್ ಆಫ್ ಸಿನ್ ಅದು ಧರ್ಮಶಾಸ್ತ್ರದ ಮೂಲಕ ಬರ್ತಾ ಇದೆ. ಅದಕ್ಕೆ ಧರ್ಮಶಾಸ್ತ್ರನ ಒಂದು ನ್ಯಾಯ ಪ್ರಮಾಣ ಅಂತ ಕರಿತೀವಿ, ಧರ್ಮ ಅಂತ ಕರಿತೀವಿ. ಇನ್ನೊಂದ್ ಕಡೆ ಅದನ್ನ
ನೀತಿ ಅಂತಾನೆ ಕರೀಬಹುದು. ಧರ್ಮಶಾಸ್ತ್ರ ಒಂದು ನೀತಿ ಆದ್ರೆ ನಮ್ಗೆ ದೇವರ ಪ್ರೀತಿ ಇನ್ನೊಂದ್ ಕಡೆ ಇದೆ ಅಲ್ವಾ. ಧರ್ಮಶಾಸ್ತ್ರದಲ್ಲಿ ನೀತಿನ ನೋಡ್ಬೋದು, ಆದ್ರೆ ದೇವರ ಪ್ರೀತಿನ ಏನ್ ಮಾಡ್ಬೋದು, ಪ್ರೀತಿ ಅದ್ರಲ್ಲಿ ಇದೆ, ಅದ್ರಲ್ಲಿ ಅದನ್ನ ಏನ್ ಮಾಡಕ್ಕಾಗಲ್ಲ. ಧರ್ಮಶಾಸ್ತ್ರದಲ್ಲಿ ಸಂಪೂರ್ಣವಾಗಿ ವಿಷಯಗಳು ನೋಡಕ್ಕಾಗಲ್ಲ. ಇನ್ನು ಕ್ಲೀನ್ ಆಗಿ ಅರ್ಥ ಮಾಡ್ಕೊಬೇಕಾದ್ರೆ ನೋಡ್ರಿ, ಕಣ್ಣಿಗೆ ಕಣ್ಣು, ಹಳ್ಳಿಗೆ ಹಲ್ಲು, ಜೀವಕ್ಕೆ ಜೀವ, ಇದು ಪ್ರೀತಿನ ನೀತಿನ? ನೋಡಿ ಈಗ ಹೇಳಿದಂತ ಪ್ರಮಾಣ ಇದು ಪ್ರೀತಿನ ನೀತಿನ? ನೀತಿ ಬ್ರದರ್, ಇದು ನೀತಿ. ನೀತಿ. ಕರೆಕ್ಟಾ? ನೀತಿ, ಧರ್ಮಶಾಸ್ತ್ರದಲ್ಲಿರುವಂತ ನೀತಿ. ಕಣ್ಣಿಗೆ ಕಣ್ಣು ನೋಡು, ಒಂದು ಕಣ್ಣು ತಗೊಂಡ್ರೆ ಇನ್ನೊಂದು ಕಣ್ಣು ತೆಗಿಬೇಕು. ಇದು ಶಾಸ್ತ್ರದಲ್ಲಿ ಬರೆದಿರುವಂತ ಮಾತು. ಇದು ಬರಹ ರೂಪದಲ್ಲಿ ಲಿಖಿತವಾದಂತ ಒಂದು ಪ್ರಮಾಣ, ಇದು ಒಂದು ಆಜ್ಞೆ. ಇದು ಕಣ್ಣಿಗೆ ಕಣ್ಣು, ಜೀವಕ್ಕೆ ಜೀವ. ಆದ್ರೆ ಇದರೊಳಗೆ ಪ್ರೀತಿ ಇದೆ ಅಂತ ಹುಡುಕ್ ನೋಡಿ, ಸಿಗುತ್ತಾ? ಇಲ್ಲ. ಟ್ರೈ ಮಾಡೋಣವಾ, ಪ್ರೀತಿ ಸಿಗುತ್ತಾ ಅಂತ? ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಒಂದು ಕೈನ ಕಟ್ ಮಾಡಿದ್ರೆ ಅದ್ರ ಬದಲಾಗಿ ಆ ವ್ಯಕ್ತಿ ಕೈ ಕಟ್ ಮಾಡ್ಬೇಕು. ಇದು ಧರ್ಮಶಾಸ್ತ್ರ ನನಗೆ ಕೊಡಲ್ಪಟ್ಟಿದೆ ಅಂತ ಇಟ್ಕೊಳ್ಳಿ. ನಾನು ಓದ್ಬಿಟ್ಟಿದ್ದೀನಿ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ಒಂದು ವ್ಯಕ್ತಿನ ನನ್ಗೆ ಏನ್ ಮಾಡ್ತೀನಿ, ಯಾವ್ದೋ ಒಂದು ಕೋಪಕ್ಕೆ ಏನಕ್ಕೋ ಕೈನ ಕಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ಬಿಟ್ಟಿದೀನಿ. ಕಟ್ ಮಾಡಕ್ ಮುಂಚೆ ನನಗೆ ಯಾವ್ದು ನೆನಪು ಬರುತ್ತೆ? ಧರ್ಮಶಾಸ್ತ್ರ ನೆನಪು ಬರುತ್ತೆ. ಏನಂತ ನೆನಪು ಬರುತ್ತೆ? ಕೈಗೆ ಕೈ. ನಾನೇನಾದ್ರೂ ಆ ವ್ಯಕ್ತಿ ಕೈ ಕಟ್ ಮಾಡಿದ್ದೆ ಆದ್ರೆ ಬದಲಾಗಿ ಧರ್ಮಶಾಸ್ತ್ರ ಅಧೀನರು ಅಂತ ನನಗೆ ಯಾವ ಶಿಕ್ಷೆ ಬರುತ್ತೆ? ನನ್ನ ಒಂದು ಕೈ ಕಟ್ ಮಾಡಲ್ಪಡುತ್ತೆ, ಕತ್ತರಿಸಲ್ಪಡುತ್ತೆ. ಹಾಗಾದ್ರೆ ನಾನು ಏನ್ ನೋಡ್ತೀನಿ? ಅವನ ಕೈನ ಯಾರ ಕೈ ತರ ನೋಡ್ತೀನಿ ಇವಾಗ? ನನ್ ಕೈ ನನ್ ಕೈ ತರ ನೋಡ್ತೀನಿ. ಯಾಕಂದ್ರೆ ಅವನ್ ಕೈ ಕಟ್ ಮಾಡಿದ್ರೆ ನನ್ ಕೈ ಹೋಗುತ್ತೆ, ಅದರಿಂದ ಅವನ ಕೈ ನನ್ನ ಕೈ ತರ. ನಾನು ಅವನನ್ನ ನನ್ನ ಹಾಗೆ ಅವನ್ನ ಏನ್ ಮಾಡ್ಬೇಕು? ಅವನ ಕೈನ ನೋಡ್ಬೇಕು, ನನ್ನ ಹಾಗೆ ಅವನ ಪ್ರೀತಿ ಮಾಡ್ಬೇಕು. ಬಂತ ಪ್ರೀತಿ? ನನ್ನ ಹಾಗೆ ಅವನ ಪ್ರೀತಿ ಮಾಡ್ಬಿಟ್ರೆ ಈ ಕಣ್ಣಿಗೆ ಕಣ್ಣು, ಜೀವಕ್ಕೆ ಜೀವ ಅನ್ನೋಂತ ನೀತಿ ನನಗೆ ಅನ್ವಯವಾಗಲ್ಲ. ಕರೆಕ್ಟಾ? ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ದೇವ್ ಧರ್ಮಶಾಸ್ತ್ರ ಕೊಟ್ಟಿದ್ದು. ಆದ್ರೆ ಧರ್ಮಶಾಸ್ತ್ರದಲ್ಲಿರುವಂತ ನೀತಿ ಮಾತ್ರ ಬಂತು. ಏನ್ ನೀತಿ ಬಂತು? ಓ, ಇದ್ ಮಾಡ್ಬಿಟ್ರೆ ದೇವ್ರು ಸಾಯಿಸ್ಬಿಡ್ತಾರೆ, ಅದ್ ಮಾಡ್ಬಿಟ್ರೆ ದೇವ್ರು ಹೊಡೆದ್ ಬಿಡ್ತಾರೆ. ಬಟ್ ಅದು ಮಾಡದೇ ಇದ್ರೆ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಯಾವ ರೀತಿ ಪ್ರೀತಿಯ ಗುಣಗಳು ಬೆಳೀತಾರೆ ಅಂತ ವಿಷಯ ಯಾರು ಗಮನಿಸಿಲ್ಲ ಅಲ್ವಾ? ನೋಡ್ರಿ, ಯಾಕೆ ನೋಡ್ಬೇಕಾದ್ರೆ ಎಲ್ರು ಕೂಡ ಏನ್ ಮಾಡಿದ್ರು? ಆ ನಾಲೆಜ್ ನ ಬೆಳೆಸ್ಕೊಂಡ್ರು. ಬಟ್ ದೇವ್ರ ಅದ್ರೊಳಗಡೆ ಕೂಡ ಏನ್ ಮಾಡಿದ್ರು? ಪ್ರೀತಿಯನ್ನ ಅಡಗಿಸಿಟ್ಟಿದ್ರು. ಅಂದ್ರೆ ಪರರನ್ನು ಬೇರೆಯವ್ರನ್ನು ನಿನ್ನ ಹಾಗೆಯೇ ಪ್ರೀತಿ ಮಾಡು. ಆ ಆಜ್ಞೆಗಳಲ್ಲಿ ದಶಾಜ್ಞೆ 2 ಶಾರ್ಟ್ ಮಾಡಿದ್ರೆ 2 ಆಜ್ಞೆ ಬರುತ್ತೆ ತಾನೆ. ನಿನ್ನ ತಂದೆಯಾದ ದೇವರನ್ನು ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿ ಮಾಡು. ನಿನ್ನನ್ನು ಪ್ರೀತಿಸುವಂತೆ ನಿನ್ನ ನೆರೆಯವನು ಪ್ರೀತಿ ಮಾಡು. ಇದೇ ಉಳಿದಿರುವಂತ ಒಂದು 5-6 ಆಜ್ಞೆಗಳಿದೆಯಲ್ಲ. ತಂದೆ ತಾಯಿನ ಸನ್ಮಾನಿಸಬೇಕು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಕದಿಬಾರದು, ವ್ಯಭಿಚಾರ ಮಾಡಬಾರದು, ಪರರ ವಿಷಯಗಳನ್ನ ಆಚರಿಸಬಾರದು ಅಂತ ಇದೆಯಲ್ಲ, ಅದು 2ನೇ ಆಜ್ಞೆಗೆ ಅನುಗುಣವಾಗುತ್ತೆ. ಹೇಗೆ? ಇನ್ನೊಬ್ರು ವಸ್ತುನ ಕದಿಬೇಕು ಅಂದ್ರೆ ನನ್ನ ವಸ್ತು ಯಾರ ಕದಿದ್ರೆ ನಾನು ಸಂತೋಷ ಪಡ್ತೀನಿ, ಹಂಗಾರೆ ಇನ್ನೊಬ್ರ ವಸ್ತು ಕದಿಬಾರ್ದು ಅಷ್ಟೇ. ಇನ್ನೊಬ್ಬನ ಕೊಲೆ ಮಾಡ್ತೀನಿ ಅಂದ್ರೆ ನನ್ನನ್ನು ಯಾರು ಕೊಲೆ ಮಾಡಿದ್ರೆ ನಂಗೆ ಚೆನ್ನಾಗಿರುತ್ತಾ, ನಾನು ಇಷ್ಟಪಡ್ತೀನ ಅಂದ್ರೆ ಇನ್ನೊಬ್ಬನ ಕೊಲೆ ಮಾಡ್ಬಾರ್ದು. ನನ್ನಂತ ಇನ್ನೊಬ್ಬನ ಪ್ರೀತಿ ಮಾಡು. ಇದೇ ಆಜ್ಞೆ ಇರೋದಲ್ಲಿ ಧರ್ಮಶಾಸ್ತ್ರ. ಹಾಗಾಗಿ ಏನಾಯ್ತು ಅಂದ್ರೆ ಇದರ ತಾತ್ಪರ್ಯ, ಇದರ ನಿಜ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇಸ್ರೇಲ್ ಜನರಲ್ಲಿ ಸೋತೋದ್ರು. ಆದ್ರೆ ಬೇಸಿಕಲಿ ಅವ್ರಿಗೆ ಗೊತ್ತಿರೋಂತ ವಿಷಯ ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರದಿಂದ ಪಾಪದ ನಾಲೆಜ್ ಮಾತ್ರ ಬೆಳೀತು. ಕಂಟಿನ್ಯೂ ಮಾಡೋಣ. ಎಲ್ಲಾ ಮನುಷ್ಯರು ನೀತಿವಂತರಾಗುವುದಕ್ಕೆ ಯೇಸು ಕ್ರಿಸ್ತನನ್ನು ನಂಬುವುದೇ ಮಾರ್ಗ. 21. ಈಗಲಾದರೂ ದೇವರಿಂದ ದೊರಕುವ ನೀತಿ ಯಾವ ಧರ್ಮಶಾಸ್ತ್ರಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೂಡಿರುತ್ತದೆ. ನೋಡಿದ್ರಾ? ನೋಡ್ರಿ, ಈಗೇನಾಯ್ತು ಅಂದ್ರೆ ಧರ್ಮಶಾಸ್ತ್ರದ ಒಂದು ವಿಷಯನ ತಗೊಂಡಾಗ ಧರ್ಮಶಾಸ್ತ್ರ ಫಾಲೋ ಮಾಡಿ ನೀತಿವಂತರ ಆಗಲ್ಲ ಅಂತ ಗೊತ್ತಾಯ್ತು. ಮತ್ತೆ ಧರ್ಮಶಾಸ್ತ್ರ ಏನಪ್ಪಾ ಅಂದ್ರೆ ಪಾಪದ ಅರಿವನ್ನು ಹುಟ್ಟಿಸುತ್ತೆ. ಮತ್ತೆ ನಮ್ಮನ್ನ ಏನ್ ಮಾಡ್ತಿದೆ? ಆ ಪಾಪದ ಒಂದು ಅರಿವನ್ನು ಹುಟ್ಟಿಸೋದ್ರಿಂದ ಅಟ್ಲೀಸ್ಟ್ ದೇವರ ಕೋಪಕ್ಕೆ ಗುರಿಯಾಗದೆ ಭಯಂಕರವಾದಂತ ಪಾಪಗಳನ್ನ ಮಾಡೋದನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಇತ್ತು ಇಸ್ರೇಲ್ ಜನರು. ಇದು ಬೇರೆ ಒಂದು ವಿಷಯ ನೋಡೋಣ. ಏನೇನ ನಡೀತು. ಒಂದ್ ವೇಳೆ ದೇವ್ರು ಕೊಡದೇ ಇದ್ದೆ ಏನಾಗ್ತಿದ್ರು ಇಸ್ರೇಲ್ ಜನರು ಅನ್ನೋದು ಬೇರೆ ವಿಷಯ. ಆದ್ರೆ ಈಗ ನೋಡ್ರಿ, ಅಪೊಸ್ತಲ ಪಾಲ್ ಏನ್ ಮಾತಾಡ್ತಾರೆ ಅದೇ ದಾರಿಯಲ್ಲಿ ಹೋಗೋಣ. ಈಗ ನಾವು ಬೇರೆ ರೂಟಲ್ಲಿ ಹೋಗ್ಬಿಟ್ರೆ ಈ ಟಾಪಿಕ್ ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಅದೇ ರೂಟಲ್ಲೇ ಇರೋಣ. ಈಗಲಾದ್ರೂ ದೇವರ ನೀತಿಯು ಅಂದ್ರೆ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ನೋಡ್ರಿ, ಧರ್ಮಶಾಸ್ತ್ರದ ಮಾಡಿದ್ರೆ
ಒಂದ್ ವ್ಯಕ್ತಿ ನೀತಿವಂತನಾಗಿರ್ತಾನೆ, ನೀತಿವಂತನಾಗ್ತಾನೆ, ಆದ್ರೆ ದೇವರು ಅವನ ನೀತಿವಂತರನ್ನ ನಿರ್ಣಯಿಸಕ್ ಆಗಲ್ಲ. ಯಾಕಂದ್ರೆ ಆತನ ಮೇಲೆ ಏನಿದೆ? ಆದಾಮನ ಮರಣ ಇದೆ. ಬಟ್ ಈಗಲಾದ್ರೂ ಅಂತ ವಿಷಯ ಬಂದಾಗ, ಯಾವಾಗಲಾದರೂ ಯಾವ ವಿಷಯವನ್ನ ಮಾತಾಡ್ತಿದ್ರೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಮರಣದ ನಂತರ ಇರುವಂತ ವಿಷಯವನ್ನ ಮಾತಾಡ್ತಾರೆ. ಈಗಲಾದರೂ, ಇಲ್ಲಿವರೆಗೂ ಆ ರೀತಿ ಇತ್ತು, ಆದ್ರೆ ಈಗ ದೇವರ ರೀತಿ ಇನ್ನೊಂದು ರೀತಿಯಲ್ಲಿ ಪ್ರಕಟವಾಗಿದೆ. ಯಾವ ರೀತಿ? ಧರ್ಮಶಾಸ್ತ್ರನೇ ಬೇಕಾಗಿಲ್ಲ. ಧರ್ಮಶಾಸ್ತ್ರವಿಲ್ಲದೆ ಏನಾಗಿದೆ? ದೇವರ ನೀತಿ ಪ್ರಕಟವಾಗಿದೆ. ಈ ನೀತಿ ಬರುತ್ತೆ ಅಂತ ಧರ್ಮಶಾಸ್ತ್ರದಲ್ಲಿ ಮೋಶೆ ಮತ್ತು ಪ್ರವಾದಿಗಳು ಕೂಡ ಏನ್ ಮಾಡಿದ್ದಾರೆ? ಸಾಕ್ಷಿ ನುಡಿದಿದ್ದಾರೆ. ಈ ನೀತಿನೇ ಬರುತ್ತೆ ಅಂದ್ಬಿಟ್ಟು, ಅಲ್ವಾ? ಯಾವ ರೀತಿ ಸಾಕ್ಷಿ ನುಡಿದಿದ್ದಾರೆ? ಧರ್ಮಶಾಸ್ತ್ರದಲ್ಲಿ ಪ್ರವಾದಿಗಳು ಮತ್ತೆ ಅನೇಕ ಒಂದು ಮೋಶೆ ಮತ್ತು ಪ್ರವಾದಿ ಏನ್ ಮಾಡಿದ್ದಾರೆ? ಈ ನೀತಿ ಬಗ್ಗೆನ ಏನ್ ಮಾಡಿದ್ದಾರೆ? ಸಾಕ್ಷಿನ ಏನ್ ಮಾಡಿದ್ದಾರೆ ನೋಡಿ, ಅಲ್ವಾ? ಏನ್ ನೋಡಿದ್ರು ಸಾಕ್ಷಿ? ಮೋಶೆ ಏನ್ ಸಾಕ್ಷಿ ನೋಡಿದ್ರು? ಮೋಶೆ ಏನಾದ್ರು ಸಾಕ್ಷಿ ನೋಡಿದ್ರ? ಎಲ್ರಿ? ಹೌದು ಬ್ರೋ. ನಂತರ ಪ್ರವಾದಿ ಅವ್ರ ಮಾತ ನೀವು ನಂಬ್ಬೇಕಂತ ಹೇಳಿದ್ರು ಪ್ರವಾದಿ. ಗುಡ್ ಅಲ್ವಾ? ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 43ನೇ ವಾಕ್ಯ ಓದ್ರಿ. ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ. ನೋಡಿದ್ರಾ? ಪ್ರವಾದಿಗಳೆಲ್ಲರೂ ಏನ್ ಮಾಡಿದ್ದಾರೆ? ಸಾಕ್ಷಿ. ಅಂದ್ರೆ ಈ ವಿಷಯವನ್ನ ನಾವು ಸ್ಟಡಿ ಮಾಡಿದಾಗ ತುಂಬಾ ಪಾಯಿಂಟ್ ನಮ್ಗೆ ಸಿಗುತ್ತೆ. ದೇವ್ರ ಮಕ್ಕಳಿಗೆ ಪ್ರವಾದಿಗಳು ಹೇಳಿದಂತ ಪ್ರವಾದನೆ ವಾಕ್ಯಗಳನ್ನ ನಾವು ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಯಾವ ರೀತಿ ನೋಡ್ಬೋದು? ಪ್ರವಾದನೆ ಅಂದಾಗ ಬರುವಂತ ವಿಷಯಗಳನ್ನ ಕುರಿತಾಗಿ ಮಾತಾಡಿದ ಅಂತ ಹೇಳ್ಬೋದು. ಅವ್ರು ಹೆಚ್ಚಾಗಿ ಮಾತಾಡಿದ ವಿಷಯ ಯಾವ್ದು ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಏನ್ ಮಾಡಿದ್ದಾರೆ? ಹೆಚ್ಚಾದ ವಿಷಯಗಳನ್ನ ಮಾತಾಡಿದ್ದಾರೆ. ರೈಟ್ ಅಲ್ವಾ? ಯೇಸು ಕ್ರಿಸ್ತನ ವಿಷಯ ಮಾತಾಡ್ಬೇಕಾದ್ರೆ ನಾವು ಒಂದು ವಾಕ್ಯ ಓದೋಣ. ಯೆರೆಮೀಯ, ಒಂದು ನಿಮಿಷ. ಯೆರೆಮೀಯ 31-34 ಹೋದ್ರಿ. ಯೆರೆಮೀಯ 31ನೇ ಅಧ್ಯಾಯ 34ನೇ ವಾಕ್ಯ. ನೆರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತೊರೆಯುವುದಿಲ್ಲ. ಇದು ಯೆಹೋವನ ನುಡಿ. ಕಂಟಿನ್ಯೂ ಮಾಡ್ರಿ ಹಂಗೆ. ಹಗಲಿನಲ್ಲಿ ಸೂರ್ಯನನ್ನು, ರಾತ್ರಿಯಲ್ಲಿ ಚಂದ್ರ ನಕ್ಷತ್ರಗಳ ಕಟ್ಟಳೆಗಳನ್ನು ಪ್ರಕಾಶಕ್ಕಾಗಿ ನೇಮಿಸುವಾತನು, ಅಲೆಗಳು ಭೂಗರೆಯುವಷ್ಟು ಸಮುದ್ರವನ್ನು ರೇಗಿಸುವಾತನು, ಸೇನಾಧೀಶ್ವರನಾದ ಯೆಹೋವನೆಂಬ ನಾಮಧೇಯದಿಂದ ಪ್ರಸಿದ್ಧನೂ ಆಗಿರುವ ಯೆಹೋವನೆಂತೆನ್ನುತ್ತಾನೆ. ಈ ಕಟ್ಟಳೆಗಳು ನನ್ನ ಪರಂಬರಿಕೆಗೆ ಬಾರದೆ ತೊಲಗಿ ಹೋದರೆ ಆಗ ಇಸ್ರೇಲ್ ಸಂತಾನವು ನನ್ನ ಪರಂಬರಿಕೆಗೆ ಬಾರದೆ ಎಂದಿಗೂ ಜನಾಂಗವಾಗದೆ ಹೋಗುವುದು. 33ನೇ ವಾಕ್ಯ ಓದ್ಬಿಡ್ರಿ. 33ನೇ ವಾಕ್ಯ ಬ್ರದರ್. ಯೆಹೋವನೆಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ಆ ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೋಡಿದ್ರಾ? ಸಾಕ್ಷಿ ನೋಡ್ಬೇಕಾದ್ರೆ ಈ ಎಲ್ಲಾ ವಿಷಯಗಳು ಏನಪ್ಪ ಹೇಳ್ತಿದಂತೆ ನೋಡ್ರಿ. ಆಲ್ರೆಡಿ ನಾನು ಮಾಡಿರುವಂತ ಒಂದು ಒಡಂಬಡಿಕೆ, ಹಳೆ ಒಡಂಬಡಿಕೆ ಏನಾಗುತ್ತೆ? ಅದು ಅಂತ್ಯಕ್ಕೆ ಬಂದು ನಾನು ಹೊಸ ಒಡಂಬಡಿಕೆ ಏನ್ ಮಾಡ್ತೀನಿ? ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಸೊ ಯಾರ ಮೂಲಕ ಮಾಡ್ಕೊಳ್ತಾರೆ ಹೊಸ ಒಡಂಬಡಿಕೆನ? ಕರ್ತನಾದ ಅವರೊಂದಿಗೆ. ರೈಟ್ ಅಲ್ವಾ? ನಮ್ಗೆ ಗೊತ್ತಿರುವಂತ ವಿಷಯ. ಇದು ಮೊದಲೇ ಕೂಡ ನಾವು ಸ್ಟಡಿ ಮಾಡಿದ್ವಿ. ಹಾಗಾಗಿ ಈ ರೀತಿಯಾಗಿ ತುಂಬಾ ವಿಷಯಗಳೇನ್ ಮಾಡಿದ್ರೆ ಶಾಸ್ತ್ರದಲ್ಲಿ ಮೊದಲೇ ಅದ್ರ ಬಗ್ಗೆ ಸಾಕ್ಷಿ ನೋಡಿದ್ದಾರೆ. ಅಂದ್ರೆ ಈ ಒಂದು ನೀತಿಯಿಂದಲ್ಲ, ಧರ್ಮಶಾಸ್ತ್ರದಿಂದ ಏನಾಗಲ್ಲ, ನೀವು ನೀತಿವಂತರಾಗಲ್ಲ. ನಾನ್ ಮಾಡುವಂತ ಒಡಂಬಡಿಕೆ ಮೂಲಕ ನನ್ನ ಆಜ್ಞೆಗಳ ಹೃದಯದಲ್ಲಿ ಏನ್ ಮಾಡ್ತೀನಿ? ಬರಿತಿನಂತ ವಿಷಯಗಳನ್ನ ಕೂಡ ಏನ್ ಮಾಡಿದ್ದಾರೆ ದೇವರು. ಈ ರೀತಿ ನಾವು ಓದಿದಾಗ ತುಂಬಾ ವಿಷಯನ ದೇವ್ರು ಮೊದ್ಲೇನ್ ಮಾಡಿದ್ದಾರೆ?
ಬರ್ದಿಟ್ಟಿದ್ದಾರೆ. ಅಂದ್ರೆ ದೇವ್ರ ಮೊದ್ಲೇ ಗೊತ್ತಿತ್ತು ಏನಪ್ಪಾ ಅಂದ್ರೆ ಈ ಧರ್ಮಶಾಸ್ತ್ರ ತಾತ್ಕಾಲಿಕವಾದದ್ದು. ಈ ಧರ್ಮಶಾಸ್ತ್ರ ಏನ್ ಮಾಡುತ್ತೆ? ತಾತ್ಕಾಲಿಕವಾದದ್ದು. ತಾತ್ಕಾಲಿಕ ಅಂದ್ರೆ ಏನು? ಎಲ್ಲಿವರೆಗೆ ಮಾತ್ರ ಇರ್ತಿತ್ತು ಧರ್ಮಶಾಸ್ತ್ರ? ಎಲ್ಲಿಯವರೆಗೆ ಯಾವಾಗ ನಿಜವಾಗ್ಲೂ ಅವ್ರನ್ನ ಪಾಪದಿಂದ ಬಿಡಿಸುವವನು ಬರ್ತಾರೋ, ಈ ಒಂದು ಕ್ರಿಯೆಗಳಿಂದ ನೀತಿವಂತರಾಗದೆ ನಂಬಿಕೆಯಿಂದ ನೀತಿವಂತರಾಗುವಂತ ದಾರಿನ ದೇವ್ರು ಯಾವಾಗ ತೆಗಿತಾರೋ ಅಲ್ಲಿವರೆಗೆ ಮಾತ್ರ ಧರ್ಮಶಾಸ್ತ್ರ ಕ್ರಿಯೆ ಮಾಡ್ತಾ ಇತ್ತು. ಅದಾದ ನಂತರ ಧರ್ಮಶಾಸ್ತ್ರದ ಯಾವುದೇ ಒಂದು ಕ್ರಿಯೆಗಳಿಂದ ಮನುಷ್ಯ ಏನ್ ಮಾಡಕ್ಕಾಗಲ್ಲ, ನೀತಿವಂತರು ನೋಡ್ರಿ. ಈ ವಿಷಯ ಯಾರಾದ್ರೂ ಒಬ್ರು ಆ ಸಮಯದಲ್ಲಿ ಅದನ್ನ ಕರೆಕ್ಟ್ ಆಗಿ ತಿಳಿಸ್ಕೊಡ್ಬೇಕು. ಅಂದ್ರೆ ನಾನು ಏನ್ ಹೇಳಕ್ ಬರ್ತಾ ಇದೀನಿ ಅಂತ ನಿಮ್ಗೆ ಅರ್ಥವಾಗಿರ್ಬೋದು. ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಂದಿದ್ದಾರೆ ಅನ್ನೋ ವಿಷಯನ ಆ ಸಮಯದಲ್ಲಿ ಯಾರಾದ್ರೂ ಒಬ್ರು ಏನ್ ಮಾಡ್ಬೇಕು? ಸತ್ಯವಾದ ವಾಕ್ಯದ ಮೂಲಕ ಲೋಕಕ್ಕೆ ತಿಳಿಸ್ಕೊಡ್ಬೇಕು. ಕರೆಕ್ಟ್ ಅಲ್ವಾ? ದೇವ್ರು ಯಾರನ್ನ ಚೂಸ್ ಮಾಡ್ಬೇಕು. ಇಲ್ಲಿ ಕೂಡ ಒಂದು ಡಿಸ್ಪೆನ್ಸೇಷನ್, ಒಂದು ಯುಗ ಬದಲಾವಣೆ ಆಗ್ತಿದೆ. ಏನಪ್ಪ ಬದಲಾವಣೆ ಆಗ್ತಿದೆ ಅಂದ್ರೆ, ಯಹೂದ್ಯರ ಯುಗದಿಂದ ಸುವಾರ್ಥ ಯುಗ ಬರ್ತಾ ಇದೆ. ಯಹೂದ್ಯ ಯುಗದಲ್ಲಿ ಧರ್ಮಶಾಸ್ತ್ರಿಗೆ ಅನುಗುಣವಾಗಿ ಎಲ್ಲರೂ ನೀತಿವಂತರು ಅಂದ್ರೆ ಬಲಿಗಳನ್ನ ದೇವರಾಧನೆಗಳನ್ನ ಮಾಡ್ತಾ ಇದ್ದಂತ ವಿಷಯ ಇಲ್ಲಿಗೆ ಮುಕ್ತಾಯವಾಗಿ ಹೊಸ ಒಂದು ಯುಗ ಆರಂಭ ಆಗ್ತಿದೆ, ಸುವಾರ್ಥ ಯುಗ. ಇಲ್ಲಿ ಏನಪ್ಪ ಬದಲಾವಣೆ ಆಗ್ತಿದೆ ಅಂದ್ರೆ, ಇನ್ನು ಮೇಲೆ ಕರ್ಮ ಮಾರ್ಗದಿಂದ ಅಂದ್ರೆ ಧರ್ಮಶಾಸ್ತ್ರವನ್ನು ಅನುಸರಿಸಿ ನೀತಿವಂತರಾಗಲ್ಲ ಅನ್ನೋ ವಿಷಯ ಇನ್ಮೇಲೆ ಶುರುವಾಗ್ತಿದೆ, ಆರಂಭ ಆಗ್ತಿದೆ ಸುವಾರ್ಥ ಯುಗದಲ್ಲಿ. ಬಟ್ ಆ ವಿಷಯನ ಯಾರಾದ್ರೂ ಒಬ್ಬ ತಿಳಿಸ್ಕೊಳ್ಬೇಕು ತಾನೆ, ಸರಿಯಾಗಿ ಅರ್ಥ ಮಾಡಿಸ್ಬೇಕು. ಇಲ್ದಿದ್ರೆ ಅದು ಗೊಂದಲವಾಗ್ಬಿಡುತ್ತೆ. ಆ ರೀತಿ ಅರ್ಥ ಮಾಡೋದಕ್ಕೆ ದೇವರು ಆಯ್ಕೆ ಮಾಡ್ಕೊಂಡಂತ ಒಂದು ಪಾತ್ರೆ ಯಾರಪ್ಪ ಅಂದ್ರೆ ಅಪೊಸ್ತಲ್ ಪಾಲ್. ಇಲ್ಲೇನ್ ಮಾಡ್ತಿದ್ರೆ, ಈ ವಿಷಯವನ್ನ ಕ್ಲಿಯರ್ ಆಗಿ ಆಗಿನ ಕಾಲದಲ್ಲಿರುವಂತ ಯಹೂದ್ಯರಿಗೆ ತಿಳಿಸ್ಕೊಡ್ತಿದ್ರೆ. ನೋಡ್ರಿ, ಈಗ ಇರುವಂತ ನೀತಿ, ಈಗಲಾದ್ರೂ ದೇವರ ನೀತಿ ಪ್ರಕಟವಾಗಿದೆ, ಅದು ಧರ್ಮಶಾಸ್ತ್ರವಿಲ್ಲದೆ ಪ್ರಕಟವಾಗಿದೆ. ಇದ್ರ ಬಗ್ಗೆನೆ ಸಾಕ್ಷಿ ಕೊಟ್ಟಿದ್ದಾರೆ ಅಲ್ವಾ? ಮೋಶೆ ಏನ್ ಮಾಡಿದ್ರೆ, ನನಗಿಂತ ಒಬ್ಬ ದೊಡ್ಡ ಪ್ರವಾದಿ ಬರ್ತಾರ ಅಂತ ಹೇಳಿದ್ರು, ಅವರ ಮಾತಿಗೆ ಕಿವಿಗುರು ಅಂತ ಹೇಳಿದ್ರು. ಇದೆಲ್ಲ ಕೂಡ ನಿಮ್ಗೆ ಗೊತ್ತಿರುವಂತ ವಿಷಯ. ಎಲ್ಲ ಪ್ರವಾದಿಗಳು ಕೂಡ ಈ ಒಂದು ನೀತಿಯ ಬಗ್ಗೆನೇ ಮಾತಾಡಿತ್ತು. ಈ ಧರ್ಮಶಾಸ್ತ್ರದಿಂದ ಇಸ್ರೇಲ್ ಜನರು ನೀವು ನೀತಿವಂತರಾಗದೆ ಹೋದಾಗ ನಾನ್ ಮಾಡುವಂತ ಹೊಸ ಒಡಂಬಡಿಕೆಯಲ್ಲಿ ನಿಮ್ಮ ಮೂಲಕ ಇಡೀ ಲೋಕವನ್ನ ಏನ್ ಮಾಡ್ತೀನಿ, ದೇವರ ಮುಂದೆ ನಿರಪರಾಧಿಗಳಾಗಿ ನಿಲ್ಲಿಸ್ತೇನೆ ಅನ್ನೋ ವಿಷಯವನ್ನ ದೇವರು ಪ್ರವಾದಿಗಳ ಮೂಲಕ ಹಲವಾರು ಒಂದು ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ನಾವು ಓದಿದೀವಿ ತಾನೆ, ಎಷ್ಟು ವಾಕ್ಯಗಳಿದೆ ಅಲ್ವಾ? ಸೊ ಆ ನೀತಿ ಏನಪ್ಪಾ, ಆ ನೀತಿ ಎಂತಹದ್ದು ಅಂತ ಏನ್ ಮಾಡ್ತಾರೆ ಮುಂದಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಹೋದ್ರೆ ರೋಮಪುರದವರಿಗೆ 3ನೇ ಅಧ್ಯಾಯ 22ನೇ ವಾಕ್ಯ. ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೂ ದೊರಕುವಂತದ್ದು, ಹೆಚ್ಚು ಕಡಿಮೆ ಏನೂ ಇಲ್ಲ. ನೋಡಿ, ಕ್ರಿಸ್ತನ ಪ್ರೀತಿಸರೇ, ದೇವರ ಒಂದು ಅದ್ಭುತವಾದಂತ ಒಂದು ವಿಷಯ. ಇವತ್ತು ದೇವ್ರ ಮಕ್ಳು ನಮ್ಗೆ ಸತ್ಯ ಗೊತ್ತಿರೋದ್ರಿಂದ ಒಂದ್ ವೇಳೆ ಇದು ಅಷ್ಟು ಒಂದು ಡೀಪ್ನೆಸ್ ಆಗಿ ನಮ್ಗ ಗೊತ್ತಿಲ್ಲದೆ ಇರ್ಬೋದು. ಬಟ್ ಮೊದಲಾಗಿ ಪಾಯಿಂಟ್ ಕೆಲವರಿಗೆ ಹೆಂಗಿರುತ್ತೆ ಅಲ್ವಾ? ಮೊದಲಾಗಿ ವಿಷಯವನ್ನ ಕೆಲವರಿಗೆ ಹೆಂಗಿರುತ್ತೆ, ತುಂಬಾ ಸಂತೋಷವಾಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಧರ್ಮಶಾಸ್ತ್ರನ ಫಾಲೋ ಮಾಡುತ್ತಿರುವಂತ ಒಂದು ವ್ಯಕ್ತಿ, ಅದರಲ್ಲಿ 2 ವಿಧವಾದಂತ ಜನ ಇರ್ತಾರೆ. ಒಂದ್ ವ್ಯಕ್ತಿ ಹೇಗಿದ್ದಾನಂದ್ರೆ, ಧರ್ಮಶಾಸ್ತ್ರವನ್ನ ಫಾಲೋ ಮಾಡಕ್ ಬರ್ತಾ ಇದ್ದಾರೆ, ಧರ್ಮಶಾಸ್ತ್ರ ಆಜ್ಞೆಗಳನ್ನ ನೋಡಿದ್ರು, ಅದನ್ನ ಓದಿ ಅರ್ಥ ಮಾಡ್ಕೊಂಡ್ರು. ಆ ವ್ಯಕ್ತಿ ಈಗ ದೇವ್ರು ಕೇಳ್ತಾ ಇದಾರೆ, ನೋಡಪ್ಪ ಧರ್ಮಶಾಸ್ತ್ರ ನಂಗೆ ಹೇಳ್ಬಿಟ್ಟಿದೀನಿ, ನೀನ್ ಫಾಲೋ ಮಾಡ್ಬೇಕು, ಇಲ್ಲದಿದ್ರೆ ನಿನ್ಗೆ ಧರ್ಮಶಾಸ್ತ್ರದಲ್ಲಿರುವಂತ ಒಂದು ಶಾಪಕ್ಕೆ ನೀನು ಗುರಿ ಆಗ್ತೀಯ, ದಂಡನೆ ನಿನ್ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಏನ್ ಮಾಡ್ತಾ ಇದ್ದಾನೆ ವ್ಯಕ್ತಿ, ನಟನೆ ಮಾಡಕ್ ಶುರು ಮಾಡ್ತಾನೆ. ಒಳ್ಳೆ ಧರ್ಮಶಾಸ್ತ್ರ ಫಾಲೋ ಮಾಡೋ ಹಾಗೆ, ಧರ್ಮಶಾಸ್ತ್ರ ಕರೆಕ್ಟ್ ಆಗಿ ಏನು ಚಾಚ್ತದಂಗೆ ಅದನ್ನ ಕರೆಕ್ಟ್ ಆಗಿ ನಾನು ಫಾಲೋ ಮಾಡ್ತೀನಿ ಅಂತ ಏನ್ ಮಾಡ್ಬಿಟ್ರು, ಒಂದು ವೇಷ ಹಾಕೊಳಕ್ಕೆ ಶುರು ಮಾಡ್ಬಿಟ್ರು. ಕರೆಕ್ಟ್ ಇದ್ದೀನಿ ದೇವ್ರೆ, ಇದೆಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದೀನಿ, ನಾನು ಅದನ್ನೆಲ್ಲ ಮಾಡ್ತಾ ಇದೀನಿ, ನಾನು ಸರಿಯಾಗಿ ಕಾಣಿಕೆ ಕೊಡ್ತಾ ಇದೀನಿ, ದಶಮಾಂಶವನ್ನ ಕೊಡ್ತಾ ಇದೀನಿ, ನಾನು ಏನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದೀನಿ ಅನ್ನೋಂತ ರೀತಿಯಲ್ಲಿ ಒಂದು ವ್ಯಕ್ತಿ ನಟನೆ. ಇದು ಯಾರು ಗೊತ್ತಾ? ಆಗಿನ ಕಾಲದಲ್ಲಿ ಇದ್ರು. ಯಾರಿದು? ವೆರಿ ಗುಡ್, ಸದುಸೇಯರು ಪರಿಸೇಯರು. ಇದೊಂಥರ ವ್ಯಕ್ತಿ. ಇನ್ನೊಂದು ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಫಾಲೋ ಮಾಡಕ್ಕೆ ಟ್ರೈ ಮಾಡ್ತಾನೆ. ಫಾಲೋ ಮಾಡಿ ಅವನ ಕೈಯಲ್ಲಿ ಆಗ್ಲಿಲ್ಲ, ಅವನ ಕೈಯಲ್ಲಿ ನಟನೆ ಮಾಡಕ್ ಆಗಲ್ಲ, ನಟಿಸೋಕ್ಕೂ ಆಗಲ್ಲ ಅಲ್ವಾ? ಆದ್ರೆ ಫಾಲೋ ಮಾಡಕ್ಕೂ ಆಗ್ತಾ ಇಲ್ಲ. ಅವಾಗ ಏನಾಗುತ್ತೆ, ಅವನಿಗೆ ತುಂಬಾ ಮನಸ್ಸಿಗೆ ತುಂಬಾ ಕಷ್ಟವಾಗ್ಬಿಡ್ತು. ದೇವ್ರ ಹತ್ರ ಹೋಗ್ತಾನೆ, ದೇವ್ರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ತಂದೆ, ನಾನು ಟ್ರೈ ಮಾಡ್ತಾ ಇದ್ದೀನಿ. ಧರ್ಮಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ಆ ವ್ಯಕ್ತಿ ದೇವರ ಮುಂದೆ ಅಪರಾಧಿ. ಆದ್ರೆ ದೇವ್ರು ಕೊಟ್ಟಿರುವಂತ ಈ ನೀತಿ ಯಾವ ನೀತಿ? ದೇವರು ಅವನ್ನ ಕರೆದು, ಮಗನೇ ಬಾ, ನೀನು ಧರ್ಮಶಾಸ್ತ್ರವನ್ನ ಕೈಗೊಳ್ಳಕ್ ಆಗ್ಲಿಲ್ಲ ಅಂತ ನನಗೆ ಗೊತ್ತಾಯ್ತು, ಆದ್ರೆ ಒಂದು ಕೆಲಸವನ್ನ ಮಾಡು, ನಾನು ಕಳಿಸಿದಂತ
ನನ್ನ ಏಕೈಕ ಮಗನಾಗಿರುವಂತಹ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು. ನಂಬಿಕೆ ಇಟ್ಟ ಮಾತ್ರಕ್ಕೆ ಧರ್ಮಶಾಸ್ತ್ರವನ್ನ ಫಾಲೋ ಮಾಡಿ ಏನ್ ನೀತಿ ಸಿಗುತ್ತೆ ಅಂತ ಹೇಳಿದ್ರೆ ಆ ನೀತಿವಂತ, ಆ ನೀತಿವಂತಿನ ನಾನ್ ನಿನಗೆ ಕೊಡ್ತೀನಿ. ನೀನು ನೀತಿವಂತನಾಗ್ತೀಯ, ನಿಜವಾಗ್ಲೂ ನೀತಿವಂತನಾಗ್ತೀಯ. ನೋಡ್ರಿ, ಈಗ ಯೇಸು ಕ್ರಿಸ್ತನ ನಂಬೋದ್ರಿಂದ ಬರುವಂತ ನೀತಿ ಯಾವ ರೀತಿ ಅಂದ್ರೆ, ಆದಾಮನಿಂದ ಪಾಪದಿಂದ ಬಿಡುಗಡೆ ಆಗ್ತಾನೆ. ಧರ್ಮಶಾಸ್ತ್ರ ಅಧೀನರಾಗಿರೋರಿಗೆ ಮಾತಾಡುವಂತ ವಿಷಯ, ನಮ್ಗ ಅನ್ವಯವಾಗಲ್ಲ ಇದು. ಧರ್ಮಶಾಸ್ತ್ರ ಅಧೀನರಾದ್ರೆ 2 ವಿಷಯದಲ್ಲಿದ್ದಾರೆ. ಒಂದು, ಆದಾಮನಿಂದ ಮರಣದಲ್ಲಿ ಮೊದಲೇ ಕರ್ತನಾದ ಯೇಸು ಕೊಟ್ಟಂತ ಬಳಿಯಲ್ಲಿ ಅವ್ರು ಬಿಡುಗಡೆ ಆಗ್ಬಿಟ್ಟಿದ್ದಾರೆ. ಎರಡನೇದಾಗಿ ಧರ್ಮಶಾಸ್ತ್ರದ ಆಜ್ಞೆಗಳಿಂದಲೂ ನೀತಿಗಳಿಂದಲೂ ಏನ್ ಮಾಡ್ತಾರೆ, ಆ ಒಂದು ಕರ್ಮ ಮಾರ್ಗದಿಂದಲೂ ಏನಾಗ್ತಾರೆ, ಅಲ್ಲಿ ಬಿಡುಗಡೆ ಆಗ್ತಾರೆ. ಈಗ ಬಿಡುಗಡೆ ಆಗಿ ಯೇಸು ಕ್ರಿಸ್ತನ ನಂಬಿದ ಮಾತ್ರಕ್ಕೆ ಆತನು ದೇವರ ದೃಷ್ಟಿಯಲ್ಲಿ ಏನಾಗ್ಬಿಟ್ರು, ನೀತಿವಂತರೆಂದು ನಿರ್ಣಯಿಸಲ್ಪಟ್ರು. ಇವಾಗ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ಮೊದಲು 2 ವ್ಯಕ್ತಿಗಳು ಹೇಳಿದ್ನಲ್ಲ, ಈ ವ್ಯಕ್ತಿಗಳಲ್ಲಿ ಯಾವ ವ್ಯಕ್ತಿ ಈ ಒಂದು ವಿಷಯವನ್ನ ತಕ್ಷಣ ಅಂಗೀಕಾರ ಮಾಡ್ತಾನೆ? ನಟನೆ ಮಾಡೋಣ, ಇಲ್ಲ ತನ್ನೆಲ್ಲ ಆಗಿಲ್ಲ ಅಂತ ಹೇಳ್ಕೊಳ್ಳೋಣ? ಯಾರು ಅಂಗೀಕಾರ ಮಾಡ್ತಾರೆ? ಅರ್ಥವಾಗ್ತಿದೆ ನಿಮ್ಗೆ? ಹೌದ್ರಿ, ಪಾಪಿಗಳಾದಂತ ಮಾತು. ಸರಿ, ಏನಪ್ಪಾ ಅಂದ್ರೆ ಇಲ್ಲಿ ಒಂದ್ ರೀತಿಯಲ್ಲಿ ಅದನ್ನ ಫಾಲೋ ಮಾಡ್ತಾರೆ, ಹಂಗೆ ಕೆಲವ್ರು ಏನ್ ಮಾಡ್ತಾರೆ, ವೇಷ ಆಗ್ತಿದ್ರು. ಅವ್ರಿಗೆ ಈ ನೀತಿ ಏನಾಗಲ್ಲ. ಅದು ನಾನು ಏನೆಲ್ಲ ಕೊಡ್ತಿದ್ದೀನಿ ಅಂದ್ರೆ, ಆ ಒಂದು ವಿಷಯ ಕೇಳಿದ ತಕ್ಷಣ ತುಂಬಾ ಸಂತೋಷ ಆಗೋದು ಯಾರಿಗಪ್ಪ ಅಂದ್ರೆ, ನನ್ ಕೈಯಲ್ಲಿ ಆಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ದೇವ್ರ ತೆಗೆದಂತ ಇನ್ನೊಂದು ದಾರಿನ, ಇನ್ನೊಂದು ಮಾರ್ಗವನ್ನ ತಿಳ್ಕೊಂಡಾಗ ಏನಾಗ್ತಾರೆ, ತುಂಬಾ ಸಂತೋಷವಾಗ್ತಾರೆ ಅಲ್ವಾ? ಆದ್ರಿಂದ ಏನಪ್ಪಾ ಅಂದ್ರೆ, ಈ ವಿಷಯ ಎಲ್ರಿಗೂ ಅನ್ಯಾಯ. ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ, ಹೆಚ್ಚು ಕಡಿಮೆ ಅಂದ್ರೆ ಏನರ್ಥ? ಅದು ಯಹೂದ್ಯರಿಗೂ ಅಷ್ಟೇ, ಅನ್ಯ ಜನರಿಗೂ ಅಷ್ಟೇ. ಕರೆಕ್ಟ್ ಅಲ್ವಾ? ಯಹೂದ್ಯರಿಗೂ ಅನ್ವಯವಾಗುತ್ತೆ, ಅನ್ಯ ಜನದವ್ರಿಗೂ ಅನ್ವಯವಾಗುತ್ತೆ. ಎಲ್ಲರಿಗೂ ಸರಿಸಮವಾಗಿದೆ, ಏನೂ ಇಲ್ಲ, ಏನು ಡಿಫ್ರೆನ್ಸ್ ಇಲ್ಲ ಅವ್ರಿಗೆ ಅಂತ ಹೇಳ್ತಾರ. ಹೆಚ್ಚು ಕಡಿಮೆ ಏನೂ ಇಲ್ಲ ಅಲ್ವಾ? ಅವ್ರಿಗೆ ಅವರು ಕೂಡ ಧರ್ಮಶಾಸ್ತ್ರವನ್ನು ಬಿಟ್ಟು ಕರ್ತನ ದೇಶ ನಂಬಿಕೆ ಇಟ್ರೆ ಯಹೂದ್ಯರಿಗೂ ಅನ್ವಯವಾಗುತ್ತೆ. ಅನ್ಯ ಜನಾಂಗದವರು ನಂಬಿಕೆ ಇಟ್ರೆ ಅನ್ಯ ಜನಾಂಗದವ್ರಿಗೂ ಅನ್ವಯವಾಗುತ್ತೆ. ಯಾರಿಗೂ ಏನೂ ಡಿಫ್ರೆನ್ಸ್ ಇಲ್ಲ, ಇಲ್ಲಿ ಎಲ್ಲರಿಗೂ ಸರಿ ಸಮ ಇದೆ ಅನ್ನೋ ವಿಷಯವನ್ನ ಏನ್ ಮಾಡ್ತಿದ್ದಾರೆ, ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಸೊ ಮುಂದಿನ ವಾಕ್ಯಕ್ಕೆ ಹೋಗೋಣ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಕ್ರಿಸ್ತನ ಪ್ರೀತಿಯ ಸಹೋದರರೇ, 23ನೇ ವಾಕ್ಯ ಹೇಳ್ತಾ ಇದ್ರು, ಎಲ್ಲರೂ ಪಾಪ ಮಾಡಿ ಏನ್ ಮಾಡಿದ್ರೆ, ದೇವರ ಹೊಂದದೆ ಹೋಗಿದ್ದಾರೆ. ಕರೆಕ್ಟ್. ಈಗ ದೇವರ ದೃಷ್ಟಿಯಲ್ಲಿ ಈ ನೀತಿನ ದೇವರು ತಂದಿರ್ಬೇಕಾದ್ರೆ, ಈ ನೀತಿಯಲ್ಲಿ, ಯಾವ ನೀತಿಯಲ್ಲಿ, ತನ್ನ ಒಬ್ಬನೇ ಮಗನನ್ನ ಕೊಟ್ಟು ಇಡೀ ಲೋಕವನ್ನ ತನಗೆ ಸಂಧಾನ ಮಾಡ್ಕೊಳ್ಳುವಂತ ಆ ಒಂದು ವಿಷಯದಲ್ಲಿ ದೇವರು ಯಹೂದ್ಯರು ಅಂತಾನು ನೋಡಲ್ಲ, ಅನ್ಯ ಜನ ಅಂತಾನು ನೋಡಲ್ಲ. ಎಲ್ಲರೂ ದೇವ್ರ ದೃಷ್ಟಿ ಏನಾಗ್ಬಿಟ್ರು, ಈಕ್ವಲ್ ಆಗ್ಬಿಟ್ರು ಅಲ್ವಾ? ಈ ವಿಷಯ ಅಂತ ಬರ್ಬೇಕಾದ್ರೆ ದೇವರ ದೃಷ್ಟಿಯಲ್ಲಿ ಏನಾಗ್ಬಿಟ್ರು, ಎಲ್ಲರೂ ಪಾಪಿಗಳೇ. ಯಾಕಂದ್ರೆ ಇದಕ್ ಮುಂಚೆನೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಬಿಟ್ರು ಬ್ರದರ್. ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರವನ್ನು ಹೊಂದಿರೋನು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಪಾಪ ಮಾಡ್ತಾ ಇದ್ರೆ, ಧರ್ಮಶಾಸ್ತ್ರ ಇಲ್ದಿರೋ ಧರ್ಮಶಾಸ್ತ್ರ ಇಲ್ದೇನೆ ಮಾಡ್ತಿದ್ದಾರೆ, ಪಾಪ ಮಾಡ್ತಿದ್ದಾರೆ. ಆಗಿರ್ಬೇಕಾದ್ರೆ ಎಲ್ರು ಏನಾಗಿದ್ದಾರೆ, ಪಾಪ ಮಾಡಿದ್ರೆ. ಈಗ ಎಲ್ಲರಿಗೂ ಒಂದು 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 ಒಳ್ಳೆ ಒಂದು ಅವಕಾಶ ಅಲ್ವಾ? ಏನಪ್ಪಾ ಅಂದ್ರೆ, ಎಲ್ಲವನ್ನ ಬಿಟ್ಬಿಡ್ರಿ, ನಾನ್ ಕೊಟ್ಟಿರೋಂತ ಈ ಅವಕಾಶನ ತಗೊಳ್ರಿ. ಏನಪ್ಪಾ ಈ ಅವಕಾಶ ಹೇಳ್ತಾ ಇದೆ? 24ನೇ ವಾಕ್ಯ ಓದಿ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಯೇಸು ಕ್ರಿಸ್ತನಿಂದಾದ ಪಾಪ ವಿಮೋಚನೆಯು ಮೂಲಕವಾಗಿಯೇ ಆಗುವುದು. ಅಲ್ವರಾ? ಏನಂತಿದ್ದಾರೆ ನೋಡಿ, ಈ KG ವರ್ಷನ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ, ಅದನ್ನ ಹೇಳ್ತೀನಿ ನೋಡ್ರಿ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ಆತನ ಉಚಿತಾರ್ಥವಾದ ಕೃಪೆಯಿಂದಲೇ, ಇದು ಯೇಸು ಕ್ರಿಸ್ತವಿನಿಂದಾದ ವಿಮೋಚನೆ ಮೂಲಕವಾಗಿ ಆಗುವುದು. ಓಕೆ, ಸೊ ಓದ್ರೆ ನಮ್ಗೆ ಏನ್ ಅನ್ಸುತ್ತೆ? ಗೊತ್ತಿರಂತ ವಿಷಯ ಬ್ರದರ್, ತುಂಬಾ ಸರಿ ಕೇಳ್ಬಿಟ್ಟಿದ್ವಿ, ಕರೆಕ್ಟ್ ಈ ಪಾಯಿಂಟ್. ಆದ್ರೆ ಯೋಚನೆ ಮಾಡ್ರಿ, ಇಲ್ಲಿ ಮಾತಾಡುವಂತ ವಿಷಯ, ಒಬ್ಬ ಯಹೂದ್ಯನನ್ನ, ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನ ನೀತಿವಂತರಾಗೋದಿಕ್ಕೆ ಕ್ರಿಸ್ತನಲ್ಲಿ ನಂಬಿಕೆ ಇಡೋದು ಕರ್ಕೊಂಡ್ ಬರ್ಬೇಕಾದ್ರೆ ಮೊದಲು ಆತನಿಗೆ ಕ್ಲಾರಿಟಿ ಕೊಡ್ಬೇಕು. ಧರ್ಮಶಾಸ್ತ್ರ ಏನ್ ಕೊಡಲ್ಪಡ್ತೋ ಅದ್ರ ಆರ್ಗ್ಯೂ ಮಾಡಕ್ ಶುರು ಮಾಡ್ಕೊಂಡ್ಬರ್ತಾನೆ ಇಲ್ವಾ? ಮತ್ತೇನಕ್ಕಪ್ಪ ಧರ್ಮಶಾಸ್ತ್ರ ಕೊಡಲ್ಪಡ್ತೋ, ದೇವ್ರು ನಮ್ಗೆ ಏನಕ್ಕೆ ಕೊಟ್ಟು ಇದೆಲ್ಲ ಕೂಡ ಅವ್ರಿಗೆ ವಿವರಿಸ್ಬೇಕು. ನೋಡ್ರಿ, ಇದೇ ಒಂದು ಉದ್ದೇಶ. ಧರ್ಮಶಾಸ್ತ್ರ ಇಷ್ಟೇ ಮಾಡ್ತಾ ಇದೆ, ಆದ್ರೆ
ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದ್ರಿಂದ ನೀವೇನಾಗ್ತೀರಾ? ನೀತಿವಂತರು ಅಂತ ನಿರ್ಣಯಿಸಲ್ಪಡ್ತೀರಾ. ಅದು ದೇವರ ಒಂದು ಉಚಿತಾರ್ಥವಾದಂತ ಕೃಪೆ ಆಗಿದೆ ಅಲ್ವಾ? ಅದು ಹೇಗಪ್ಪ ನಡೀತಾ ಇದೆ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟಂತ ಆ ಈಡು ಬಲಿ ವಿಮೋಚನ ಮೂಲಕ ಆಗಿ ಮಾತ್ರ ಅದೇನಾಗುತ್ತೆ ಆಗುತ್ತೆ ಅಂತ ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಸ್ಬೇಕು ಅವ್ರಿಗೆ. ಇಲ್ಲಿದ್ರೆ ಕಷ್ಟ. ಸೊ ನಮಗೆ ಅಂದ್ರೆ ಅನ್ಯ ಜನಾಂಗದವರಿಗೆ ಅವರ ವಿಷಯವನ್ನು ಅರ್ಥ ಮಾಡಿಸ್ಕೊಬೇಕಾದ್ರು ಇಲ್ಲಿ ನಮ್ಮದೇ ಆದಂತ ಆಚಾರ ವಿಚಾರಗಳಿದೆ, ನಮ್ಮದೇ ಆದಂತ ಒಂದು ಪದ್ಧತಿ ಇದೆ. ಈ ಪದ್ಧತಿಯ ಮಧ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಪಾಪ ಅಂದ್ರೆ ಏನು, ಪಾಪ ಹೇಗ್ ಬಂತು, ನಾವು ಹೇಗೆ ದೇವರ ದೃಷ್ಟಿಯಲ್ಲಿ ಪಾಪಿಗಳಂತ ನಿರ್ಣಯಿಸಲ್ಪಟ್ವಿ ಅಂತ ಹೇಳ್ಕೊಡ್ಬೇಕಾದ್ರೆ ಅವ್ರಿಗೂ ಕೂಡ ಏನನ್ನ ತಿಳಿಸ್ಕೊಡ್ಬೇಕು? ಧರ್ಮಶಾಸ್ತ್ರನ ತಿಳಿಸ್ಕೊಡ್ಬೇಕು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಧರ್ಮಶಾಸ್ತ್ರ ಅಂದ್ರೇನು? ಸುಳ್ಳು ಹೇಳಿದ್ದೀರಾ, ಪಾಪ ಮಾಡಿದೀರಾ? ಕದಿದಿದ್ದೀರಾ, ಪಾಪ ಮಾಡ್ತಿದ್ದೀರಾ ಅಲ್ವಾ? ಈ ರೀತಿ ಎಲ್ಲ ಪಾಪ ನಿಮ್ಮಲ್ಲಿ ಇದೆಯಲ್ಲ, ಅದ್ ನಾವು ಧರ್ಮಶಾಸ್ತ್ರ ದಶಾಜ್ಞೆ ಇಲ್ದೇ ಇದ್ರು ಈ ಪಾಪಗಳೆಲ್ಲ ನಮ್ಮಲ್ಲಿ ಕಾಣಲ್ಪಡ್ತಿದೆಯಲ್ಲ, ನಾವು ಪಾಪಿಗಳೇ ದೇವ್ರ ದೃಷ್ಟಿ. ನಾವು ಕೂಡ ದೇವರ ಮಹಿಮೆನ ಕಳ್ಕೊಂಡ್ಬಿಟ್ಟಿದ್ವಿ. ನಾವು ಕೂಡ ದೇವರ ಹತ್ರ ಬರ್ಬೇಕಾದ್ರೆ ನಮ್ಮ ಪಾಪವನ್ನ ಬಿಟ್ಟು ದೇವರ ಒಂದು ಸನ್ನಿಧಿಗೆ ಬಂದು ದೇವ್ರು ನಮ್ಮನ್ನ ಅಂಗೀಕರಿಸ್ಬೇಕಾದ್ರೆ ಮೊದಲನೇ ಸ್ಟೆಪ್ ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆ ಇಡ್ಬೇಕು ಅಲ್ವಾ? ಇದು ಎಲ್ರಿಗೂ ಸರಿಸಮ. ನೋಡ್ರಿ, ಇಲ್ಲಿಂದ ಈಚೆಗೆ ಏನಾಯ್ತು ಅಂದ್ರೆ, ಯಹೂದ್ಯರು ಇಲ್ಲ, ಗ್ರೀಕರು ಇಲ್ಲ, ಎಲ್ಲರಿಗೇನಾಯ್ತು? ಸರಿಯಾದ ಒಂದು ನೀತಿನ ದೇವ್ರು ತಂದ್ಬಿಟ್ರು. ಧರ್ಮಶಾಸ್ತ್ರಕ್ಕೆ ಅಧೀನರಾದವರು ಸರಿ, ಅಧೀನರಾಗಿ ಇಲ್ದೇ ಇರೋರ್ಗೂ ಸರಿ. ಈ ಸುವಾರ್ತೆ ಅಪೋಸ್ತಲ್ ಮೂಲಕ ದೇವ್ರು ತಂದಂತ ಒಂದು, ಅಪೋಸ್ತಲ್ ಪಾಲ್ ಮೂಲಕ ತಂದಂತ ಒಂದು ವಿಷಯ ಏನ್ ಗೊತ್ತಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಹೂದ್ಯರಿಗೆ ಧರ್ಮಶಾಸ್ತ್ರದ ಒಂದು ಪ್ರಾಮುಖ್ಯತೆನ ತಿಳಿಸ್ಕೊಡೋದ್ರಲ್ಲಿ ನಾವೇನಾದ್ರೂ ಸ್ವಲ್ಪ ಎಡವಟ್ ಮಾಡ್ಬಿಟ್ಟು ಧರ್ಮಶಾಸ್ತ್ರದ ಬಗ್ಗೆ ಸ್ವಲ್ಪ ತಪ್ಪಾಗಿ ಮಾತಾಡ್ಬಿಟ್ರೆ ಅಲ್ಲಿಗೆ ಅವ್ರ ಮುಂದಿನ ವಿಷಯ ಕೇಳಕ್ ಹೋಗಲ್ಲ. ಅರ್ಥ ಮಾಡ್ಕೊಳ್ರಿ. ಧರ್ಮಶಾಸ್ತ್ರದ ಪ್ರಾಮುಖ್ಯತೆನ ಎತ್ತಿಡ್ಬೇಕು ಅವ್ರ ಮುಂದೆ. ಅದರ ಘನತೆ ಗೌರವಕ್ಕೆ ಎಲ್ಲೂ ಕೂಡ ಕುಂದಾಗದ ಹಾಗೆ ಏನ್ ಮಾಡ್ಬೇಕು? ಮಾತಾಡ್ಬೇಕು ಅವ್ರ ಮುಂದೆ. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಾವೇನಾದ್ರು ಧರ್ಮಶಾಸ್ತ್ರ ವೇಸ್ಟ್ ಅಂದ್ಬಿಟ್ಟು ಏನಾದ್ರು ಈ ತರ ಒಂದು ಆಂಗಲಲ್ಲಿ ಏನು ಪ್ರಯೋಜನ ಆ ತರ ಬಂದ್ಬಿಟ್ರೆ ನೆಕ್ಸ್ಟ್ ನಮ್ ಯಾವುದೇ ಟಾಪಿಕ್ ಕೇಳಲ್ಲ ಅವರು. ಅದಕ್ಕೆ ದೇವರು ಅಪೋಸ್ತಲ್ ಪಾಲ್ ನ ಚೂಸ್ ಮಾಡಿದ್ರು. ಯಾಕಂದ್ರೆ ಅಪೋಸ್ತಲ್ ಪಾಲ್ ಧರ್ಮಶಾಸ್ತ್ರದ ಎಲ್ಲಾ ವಿಷಯಗಳನ್ನ ಚೆನ್ನಾಗಿ ಕಲ್ತಿದ್ರು. ಯಾವಾಗ ಒಂದು ದೇವರ ಕೃಪೆ ಮತ್ತು ಧರ್ಮಶಾಸ್ತ್ರ ಇರುವಂತ ಡಿಫ್ರೆನ್ಸಿಯೇಷನ್ ಸ್ಟಡಿ ಮಾಡಕ್ ಶುರು ಮಾಡಿದ್ರು, ಅವಾಗ ಏನಾಯ್ತು ಅವರಿಗೆ ತುಂಬಾ ಕ್ಲಿಯರ್ ಆಗಿ ಎಲ್ಲ ವಿಷಯ ಗೊತ್ತಾಯ್ತು. ಸೊ ಅದರಿಂದ ಅವರೊಬ್ರು ಮಾತ್ರ ಯಹೂದ್ಯರ ಬಳಿ ಹೋಗಿ ಧರ್ಮಶಾಸ್ತ್ರದ ಪ್ರಾಮುಖ್ಯತೆ ಮತ್ತು ಕರ್ತನಾದ ಯೇಸುವಿನ ಬಳಿಯ ಪ್ರಾಮುಖ್ಯತೆ ಏನನ್ಬಿಟ್ಟು ಅವರಲ್ಲಿರುವಂತ ಧರ್ಮಶಾಸ್ತ್ರದ ಮೂಲಕವೇ ತಿಳಿಸ್ಕೊಳಕ್ಕೆ ದೇವರು ಒಂದು ವಿಶೇಷ ಜ್ಞಾನವನ್ನು ಅವ್ರಿಗೆ ಕೊಟ್ಟಿದ್ರು. ನೋಡಿ, ಅಪೋಸ್ತಲ್ ಪೇತ್ರಳ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ಬಿಡ್ತಾರೆ. ತಾನು ಒಂದ್ಸರಿ ಅನ್ಯ ಜನ ಜೊತೆಗೆ ಊಟ ಮಾಡ್ತಾ ಇರ್ತಾರೆ, ಸುನ್ನತಿಯವ್ರು ಬಂದಾಗ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಇನ್ನು ಅವ್ರಿಗೆ ಅಷ್ಟೊಂದು ನಾಲೆಜ್ ಬರ್ಲಿಲ್ಲ ಕ್ರಿಸ್ತನ ಪ್ರೀತಿ. ಇಲ್ಲ, ಅಪೋಸ್ತಲ್ ಪಾಲ್ ಏನ್ ಮಾಡ್ತಾ ಇದಾರೆ? ಈ ಒಂದು ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಏನ್ ಮಾಡ್ತಾ ಇದಾರೆ ಇಲ್ಲಿ ತಿಳಿಸ್ತಾರೆ. ಸೊ ನಾವು ಕೂಡ ಅದನ್ನೇ ನೋಡ್ತಾ ಇದೀವಿ. ಯಾಕಂದ್ರೆ ಈ ವಿಷಯ ನಮ್ಗೆ ಬೇಸಿಕ್ ಕ್ಲಾಸ್ ಅಲ್ಲಿ ರಾನ್ಸಮ್ ಸಬ್ಜೆಕ್ಟ್ ಹಲವಾರು ಟಾಪಿಕ್ ಅಲ್ಲಿ ಕೇಳಿರೋದ್ರಿಂದ ನಮ್ಗೇನು ಹೊಸದ್ ಅನ್ಸಲ್ಲ ಈ ಟಾಪಿಕ್. ಬಟ್ ರೋಮಪುರದವ್ರಿಗೆ ಮಾತಾಡ್ಬೇಕಾದ್ರೆ, ಅಲ್ಲಿರುವಂತ ಜನರ ವಿಷಯಕ್ಕೆ ಬರ್ಬೇಕಾದ್ರೆ ಅಪೋಸ್ತಲ್ ಪಾಲ್ ಇದನ್ನ ಏನ್ ಮಾಡ್ತಾರೆ? ತುಂಬಾ ಸ್ಪಷ್ಟವಾಗಿ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಧರ್ಮಶಾಸ್ತ್ರ ಮತ್ತೆ ಕರ್ತನಾದ ಯೇಸು ಕ್ರಿಸ್ತನ ಬಳಿಗಿರುವಂತ ಪ್ರಾಮುಖ್ಯತೆನ ತಿಳಿಸ್ಕೊಂಡು ಹೋಗ್ತಾರೆ. ಇಲ್ಲದೆ ಇದ್ರೆ ಅವ್ರೇನಾದ್ರೂ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ರೆ ಖಂಡಿತವಾಗ್ಲೂ ಕ್ರಿಸ್ತನಲ್ಲಿ ಬರಲ್ಲ, ಕ್ರಿಸ್ತನ ಪ್ರೀತಿಯ ಸಹೋದರರೇ. ಸೊ ನಾವು ಕೂಡ ಹಾಗೆ ವಿಷಯಗಳನ್ನ ತಗೊಂಡಾಗ ಆದಷ್ಟು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಏನ್ ಮಾಡೋಣ? ಪ್ರಯತ್ನ ಪಡೋಣ. ಇಲ್ಲಿ ಕೂಡ ಒಂದು ವಿಷಯ ಬರ್ತಾ ಇದೆ. ಅನ್ಯ ಜನದವರು ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ಬಟ್ ಒಂದು ಪಾಯಿಂಟ್ ನಮಗೂ ಬರ್ತಾ ಇದೆ. ಹೇಗೆ ಇಸ್ರೇಲ್ರಲ್ಲಿ 2 ಜನ ಇದ್ರು, ಕೆಲವರು ವೇಷ ಹಾಕೊಂಡು ನಡೀತಾ ಇರೋ ರೀತಿಯಲ್ಲಿ ನಟನೆ ಮಾಡ್ತಾ ಇದ್ರು, ಕೆಲವರು ನಡೆಯಕ್ಕಾಗ್ದಿರಂತ ವಿಷಯನ ನಿಜವಾಗಿ ಒಪ್ಕೊಳ್ತಾ ಇದ್ರು. ತಮ್ಮ ಬಲಹೀನತೆ ಬಗ್ಗೆ ದೇವ್ರ ಮುಂದೆ ಅವ್ರ ಏನ್ ಮಾಡ್ತಾರೆ? ಪ್ರಾರ್ಥನೆಯಲ್ಲಿ ಅದನ್ನ ಹಂಚ್ಕೊಳ್ತಾ ಇದ್ರು. ಅಂತವ್ರಿಗೆ ಇದು ವಿಶೇಷವಾದಂತ ಕೃಪೆ. ಹಾಗೆ ಅನ್ಯ ಜನಾಂಗದವರ ಮಧ್ಯದಲ್ಲೂ ಕೂಡ ಕೆಲವರು ಹಾಗೆ ಇದ್ದಾರೆ. ತಾವು ನೀತಿವಂತರು, ತಾವು ಪರ್ಫೆಕ್ಟ್ ಅಂತ ತಿಳ್ಕೊಂಡಿದ್ದಾರೆ. ನಾನು ಯಾರು ಮಾತಾಡ್ತಾ ಇಲ್ಲ ಇಲ್ಲಿ ಲೋಕದವ್ರ ಜನರ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರು ಕೂಡ ಹಾಗೆ ತಾವು ನೀತಿವಂತರಂತ ಬರಲ್ಲ. ಇನ್ ಕೆಲವ್ರು ಹೇಗಿದ್ದಾರೆ ಅಂದ್ರೆ, ಕ್ರೈಸ್ತರಲ್ಲೂ ಕೂಡ ಏನಾಗಿದ್ರೆ ಆ ಕೃಪೆಯ ಒಂದು ವಿಶೇಷನ ತಿಳ್ಕೊಳ್ದೆ ತಾವು ಒಳ್ಳೆಯವರು, ಪರ್ಫೆಕ್ಟ್ ಆಗಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವ್ ಯಾವಾಗ್ಲೂ ನಮ್ಮ ಮೈಂಡ್ ಅಲ್ಲಿ ಇರ್ಬೇಕಂತ ಒಂದು ವಿಷಯ ಗೊತ್ತಾ? ಇಂಗ್ಲಿಷ್ ಅಲ್ಲಿ ಒಂದು ಒಳ್ಳೆ ಒಂದು ಪದ ಇದೆ. ನಾವು ಈ ಓಟವನ್ನ ಓಡಿ ಮುಗಿಸಿದ್ರು ಕೂಡ, ನಾವು ಜಯಶಾಲಿಗಳಾಗಿ ದೇವರ ಮುಂದೆ ನಿಂತರು ಕೂಡ ನಮ್ಮ ಮನಸ್ಸಿನಲ್ಲಿ ಇರ್ಬೇಕಾದ ಒಂದು ಭಾವನೆ ಇದೆ. ಏನ್ ಗೊತ್ತಾ? ವಿ ಆರ್ ವಿನ್ನರ್ ಬಟ್ ಆಲ್ಸೋ ವಿ ಆರ್ ಸಿನ್ನರ್ ಅನ್ಬಿಟ್ಟು. ಅಂದ್ರೆ ಏನರ್ಥ? ನಾವು ಜಯಶಾಲಿಗಳೇ ಆದ್ರೂ ಕೂಡ ನಾವು ಪಾಪಿಗಳೇ ಅನ್ಬಿಟ್ಟು. ಯಾಕಂದ್ರೆ
ನಾವು ನೀತಿವಂತರಾಗುವಂತ ಒಂದು ಒಂದು ಕೃಪೆ ಇತ್ತಲ್ಲ, ಆ ಒಂದು ದೇವರ ಒಂದು ಉಚಿತಾರ್ಥ ವಿಷಯ, ಅದು ನಮ್ಮ ಒಳ್ಳೆತನದಿಂದ ಸಿಗ್ಲಿಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಟ್ಟಂತ ನಂಬಿಕೆಯ ಮೂಲಕ ನಮ್ಗೆ ಸಿಕ್ಕಿದೆ. ಅದನ್ನ ನೀನ್ ತಿಳ್ಕೊಬೇಕು. ಯಾಕಂದ್ರೆ ನೀತಿವಂತರಾಗೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ನೀತಿವಂತರ ಸ್ಥಾನಕ್ಕೆ ಹೋಗಕ್ಕೆ ಧರ್ಮಶಾಸ್ತ್ರ ಇದ್ದಿರ್ಬೇಕಾದ್ರೆ ನಾವ್ ಏನೂ ಮಾಡದೆ ದೇವ್ರ ಮುಂದೆ ಏನಾಗಿದೀವಿ, ನೀತಿವಂತರಾಗಿದೀವಿ ಅಂತ ಹೇಳಿದಾಗ ಯಾವತ್ತು ಕೂಡ ಆ ಒಂದು ಭಾವನೆ ನಮ್ಮಲ್ಲಿ ಇರ್ಬೇಕು. ದೇವರ ಕೃಪೆಯಿಂದ ನೀತಿವಂತನಾಗಿ ನಿಂತಿದ್ದೀನಿ, ಆದ್ರೆ ನಾನೊಬ್ಬ ಪಾಪಿ ಅನ್ನಂತ ಭಾವನೆ ನಮ್ಗೆ ಇರ್ಬೇಕು. ಅದಕ್ಕೆ ನಾವು ನೋಡ್ತಿರ್ಬೇಕಾದ್ರೆ ಒಂದ್ ವಾಕ್ಯವನ್ನ ಓದಿ ಏನ್ ಮಾಡೋಣ, ಮುಗ್ಸೋಣ. ಓದಿ ರೋಮಪುರದವರಿಗೆ 3ನೇ ಅಧ್ಯಾಯ 25ನೇ ವಾಕ್ಯ. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ನೋಡಿದ್ರ ಅಲ್ವಾ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಬಗ್ಗೆ ನಾವ್ ಎಲ್ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು ನೋಡ್ರಿ. ಧರ್ಮಶಾಸ್ತ್ರಕ್ಕೂ ಕೃಪೆಗಿರುವಂತ ಡಿಫ್ರೆನ್ಸ್ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಲಿ ನೋಡ್ಬೋದು ಅಲ್ವಾ, ಒಂದು ಪಸ್ಕಾದಲ್ಲಿ ನೋಡ್ಬೋದು, ಎಲ್ಲೆಲ್ಲ ಕನೆಕ್ಟ್ ಆಗ್ತಿರ್ ನೋಡ್ರಿ. ಒಂದು ಸ್ಯಾಕ್ರಿಫೈಸ್ ಎಷ್ಟು ವಿಷಯಗಳನ್ನ ಡಿಫ್ರೆನ್ಶಿಯೇಷನ್ ಮಾಡಿ ತೋರಿಸ್ತಾ ಇದೆ ನೋಡ್ರಿ ಕ್ರಿಸ್ತನ ಹೆಸರು ಸರಿ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮರಣ ಎಲ್ಲಾ ವಿಷಯಕ್ಕೂ ಸೆಂಟರ್ ಪಾಯಿಂಟ್ ಆಗ್ಬಿಡ್ತು. ಯಾವುದನ್ನಾದ್ರೂ ನಾವು ಕರೆಕ್ಟ್ ಆಗಿ ಡಿಸೈಡ್ ಮಾಡ್ಬೇಕಾದ್ರೆ ದೇವರ ಯೋಜನೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಆ ರಾನ್ಸಮ್ ಸ್ಯಾಕ್ರಿಫೈಸ್ ಇಲ್ಲ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಮಾತಾಡ್ತಿರ್ಬೇಕಾರೆ ಇಲ್ಲಿ ಪಾಪ ಕ್ಷಮಾಪಣೆ ವಿಷಯ ಬಂದಾಗ, ದೇವರ ಒಂದು ಕೃಪೆ ವಿಷಯ ಬಂದಾಗ, ನಾವು ನೀತಿವಂತರಾಗುವಂತ ಒಂದು ವಿಷಯಕ್ಕೆ ಬಂದಾಗ ಆತನ ರಕ್ತವನ್ನು ಸುರಿಸಿದ್ರಿಂದ, ಆತನ ರಕ್ತದ ಮೇಲೆ ನಾವು ಇಡುವಂತ ನಂಬಿಕೆಯಿಂದಲೇ ಏನ್ ಮಾಡಿದ್ರೆ ಅಲ್ವಾ, ದೇವರು ನಮ್ಮನ್ನ ನೀತಿವಂತರಾಗಿ ನಿರ್ಣಯ ಮಾಡಿದ್ರೆ, ಆದ್ರಿಂದ ಏನ್ ಮಾಡಿದ್ರೆ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಮ್ಗೆ ಏನ್ ಮಾಡಿದ್ರೆ ಕೃಪೆಯಾಗಿ ಒಂದು ಗಿಫ್ಟ್ ಆಗಿ ಏನ್ ಮಾಡಿದಾರೆ ಕೊಟ್ಟಿದ್ದಾರೆ, ನಮ್ ಮುಂದೆ ಇಟ್ಟಿದ್ದಾರೆ. ಆ ಶಿಲುಬೆ ಮರಣ ಆ ವಿಷಯವೇ ಏನಾಗಿದೆ ನೋಡಿ, ಧರ್ಮಶಾಸ್ತ್ರ ಮತ್ತೆ ಈ ಎಲ್ಲ ವಿಷಯಕ್ಕೂ ಅದನ್ನ ಕ್ಲಿಯರ್ ಕೊಡದೆ ಈ ಶಿಲುಬೆ ಮರಣ, ಕರ್ತನಾದ ಯೇಸು ಕ್ರಿಸ್ತನ ತ್ಯಾಗ, ಬಲಿ, ಈ ಒಂದು ವಿಷಯವನ್ನ ಇಟ್ಕೊಂಡು ಧರ್ಮಶಾಸ್ತ್ರವನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೋದು, ನಮ್ಮ ಬಲಹೀನತೆಯನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೋದು, ಪಾಪವನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೋದು, ಎಲ್ಲವನ್ನೂ ಅರ್ಥ ಮಾಡ್ಕೊಬೇಕಾದ್ರೆ ಈ ವಿಷಯನ ಅರ್ಥ ಮಾಡ್ಕೊಂಡು ಅಪೊಸ್ತಲ ಪೌಲ್ ಎಲ್ಲಿ ಕನೆಕ್ಟ್ ಮಾಡ್ತಾರೆ ನೋಡಿದ್ರ, ಹೇಗ್ ಬಂದ್ ಕನೆಕ್ಟ್ ಮಾಡ್ತಾರೆ ನೋಡಿ. ಸಿಂಪಲ್ ಆಗಿ ಎಲ್ಲಿ ಮುಗಿಸಿರ್ಬೋದು ಅವ್ರಿಗೆ, ಏನಂತ ನೋಡಿ, ಧರ್ಮಶಾಸ್ತ್ರ ಏನ್ ಮಾಡಕ್ಕಲ್ಲ, ನಿಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಲ್ಲ, ಯೇಸು ಕ್ರಿಸ್ತನ ಬಿಡುಗಡೆ ಮಾಡೋದು ಅಂದ್ಬಿಟ್ಟು. ಆದ್ರೆ ಏನಕ್ಕೆ ಇಷ್ಟೊಂದು ಎಕ್ಸ್ಪ್ಲೇನ್ ಬೇಕಾಯ್ತು? ಹೌದು ಕ್ರಿಸ್ತನ ಪ್ರೀತಿ ಸರ್, ನಮ್ಮ ನಂಬಿಕೆ ಅನ್ನೋದು ಸಾಧಾರಣ ನಂಬಿಕೆ ಅಲ್ಲ. ನಾವು ಇಲ್ಲಿ ನಂಬಿರುವಂತ ವಿಷಯವನ್ನ ನಮ್ಮ ಯುಗ ಯುಗಾಂತರಕ್ಕೂ ಫಾಲೋ ಮಾಡಕ್ ಹೊರಟಿದೀವಿ. ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಹುಳಿ ಮಿಕ್ಸ್ ಆಯ್ತು ಅಂದ್ರೆ ಯೋಚನೆ ಮಾಡ್ರಿ, ನಾಳೆ ದಿವಸ ನಾವು ಓಟ ಓಡಿ ಮುಗಿಸಿ ಆ ಓಟ ಓಡಿದ್ಮೇಲೆ ನಾವು ನಂಬಿದಂತ ವಿಷಯ ದೇವರ ಒಂದು ರಾಜ್ಯದಲ್ಲಾಗ್ಲಿ ಬೇರೆ ಎಲ್ಲಾದ್ರೂ ಇಲ್ಲ ಅಂದ್ರೆ ನಮ್ಮ ನಂಬಿಕೆ ಏನಾಗ್ಬಿಡ್ತು, ಸುಳ್ಳಾಗ್ಬಿಡ್ತು. ಅದರಲ್ಲಿ ತುಂಬಾ ಬೇಸಿಕ್ ಆಗಿರುವಂತ ವಿಷಯ, ಯೇಸು ಕ್ರಿಸ್ತನನ್ನ ನಂಬೋದ್ರಿಂದಲೇ ನಮ್ಮ ಪಾಪ ಕ್ಷಮಾಪಣೆ ಆಗುವಂತ ವಿಷಯ, ಅದು ನಮ್ಮಲ್ಲಿ ಸ್ಪಷ್ಟತೆ ಇಲ್ಲದೆ ಇದ್ದಾಗ ಆ ನಂಬಿಕೆ ಸುಳ್ಳಾಯ್ತು ಅಂದ್ರೆ ಎಲ್ಲ ವಿಷಯಗಳು ವ್ಯರ್ಥ ಆಗ್ಬಿಡುತ್ತೆ. ಅದಕ್ಕೆ ಈ ವಿಷಯಗಳಲ್ಲಿ ನಿಧಾನ ಬೇಕು, ನಿಧಾನವಾಗಿ ಸ್ಟಡಿ ಮಾಡ್ಬೇಕು, ಕಾಳಜಿ ವಹಿಸ್ಬೇಕು, ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋವರೆಗೂ ನಾವು ಅದನ್ನ ಬಿಡಬಾರ್ದು ಅಲ್ವಾ. ಇದು ಯಹೂದ್ಯರಿಗೆ ಮಾತ್ರ ತಿಳಿಸ್ಕೊಡ್ತೆ. ಈ ರೋಮಪುರದವರಿಗೆ ಬರೆದಂತ ಪತ್ರಿಕೆ, ರೋಮಪುರದವ್ರು ಯಾರಂತ ನಮ್ಗೆ ಗೊತ್ತು, ರೋಮನ್ಸ್ ಅಲ್ವಾ, ಅನ್ಯ ಜನದವರು. ಅಲ್ಲಿ ಪತ್ರಿಕೆ ಬರಿಬೇಕಾದ್ರೆ ಯಾಕೆ ಯಹೂದ್ಯರ ಬಗ್ಗೆ ಮಾತಾಡ್ತಿರೋಂಥ ವಿಷಯ ನಾವು ನೋಡಿದ್ವಿ. ಏನಪ್ಪಾ ಅಂದ್ರೆ ಯಹೂದ್ಯರು ತುಂಬಾ ಜನ ರೋಮಪುರದಲ್ಲಿ ಇದ್ರು, ಜೊತೆಗೆ ಅನ್ಯ ಜನದವರು ಇದ್ರು. ಈ ಪತ್ರಿಕೆನ ಓದುವಂತ ಸಮಯದಲ್ಲಿ ಯಹೂದ್ಯರಿಗೂ ಗಾಯ ಆಗ್ಬಾರ್ದು, ಅನ್ಯ ಜನವರಿಗೂ ಗಾಯ ಆಗ್ಬಾರ್ದು. ಅದಕ್ಕೆ ಧರ್ಮಶಾಸ್ತ್ರ ಬಗ್ಗೆ ಮಾತಾಡ್ತಾರೆ, ಧರ್ಮಶಾಸ್ತ್ರ ಇಲ್ದೇ ಇದ್ದವ್ರ ಬಗ್ಗೆ ಮಾತಾಡ್ತಾರೆ, ಧರ್ಮಶಾಸ್ತ್ರ ಇದ್ದವ್ರಿಗೂ ಏನು ಇದೆಲ್ಲ, ಇಲ್ದೇ ಇರೋರ್ಗು ಏನಿಲ್ಲ, ಹೆಚ್ಚು ಕಡಿಮೆ ಎಲ್ರು ಈಕ್ವಲ್ ಅನ್ನಂತ ರೀತಿಯಲ್ಲಿ ಏನ್ ಮಾಡ್ತಿದ್ರೆ ಅಪೊಸ್ತಲ ಪೌಲ್ ಇಲ್ಲಿ ಮಾತಾಡ್ತಿದ್ರ ಅಂತ ವಿಷಯವನ್ನ ನೋಡ್ತೀವಿ. ಸೊ ದೇವ್ರು ಕೊಟ್ಟಂತ ಜ್ಞಾನ ಅವರಿಗೆ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸರಸರಿರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪೌಲ್ ಅಪೊಸ್ತಲ ಪೌಲ್ ಮಾತಾಡ್ಬೇಕಾದ್ರೆ ನಮ್ಗೆ ತುಂಬಾ ಅವರ ಬರಹಗಳು ಹಂಗೆ ಇರುತ್ತಲ್ವಾ. ನಾನು ಯಾವಾಗಲೂ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮರಣದಲ್ಲಿ ಹೆಚ್ಚಿನ ಪಡ್ತೀನಿ ನೋಡ್ರಿ. ಎಲ್ಲೇ ಹೋದ್ರು ಕರೆಕ್ಟ್ ಆಗಿ ಆ ಶಿಲುಬೆ ಮರಣದಲ್ಲಿ ಕನೆಕ್ಟ್ ಮಾಡ್ತಾನೆ ನೋಡ್ರಿ ಟಾಪಿಕ್ ನ ಅಲ್ವಾ. ಯಾವುದೇ ಸಬ್ಜೆಕ್ಟ್ ತಗೊಳ್ರಿ ಬ್ರದರ್, ನಮ್ಮ ಅಪೊಸ್ತಲ ಪೌಲ್ ಕರ್ತನಾದ ಯೇಸು ಕ್ರಿಸ್ತನ ಮರಣವನ್ನ ಏನ್ ಮಾಡ್ತಾರೆ ಅಲ್ಲಿ ಕನೆಕ್ಟ್ ಮಾಡಿ ಆ ಡಾಕ್ಟ್ರಿನ್ ನ ಡಿಫೈನ್ ಮಾಡ್ಬಿಡ್ತಾರೆ. ಅಂದ್ರೆ ಡಾಕ್ಟ್ರಿನ್ ನ ಎಕ್ಸಾಕ್ಟ್ ವಿವರಣೆ ಕೊಟ್ಬಿಡ್ತಾರೆ. ಇದೇ ಧರ್ಮಶಾಸ್ತ್ರಕ್ಕೂ ಕರ್ತನಾದ ಯೇಸು ಮರಣಕ್ಕೂ ಇರುವಂತ ಡಿಫ್ರೆನ್ಸಿಯೇಷನ್ ಏನ್ ಮಾಡ್ತಾರೆ ತೋರಿಸ್ಕೊಟ್ಬಿಡ್ತಾರೆ. ಸೊ ನಾವು ಕೂಡ ಇದನ್ನ ಅರ್ಥ ಮಾಡ್ಕೊಬೇಕು. ಹಾಗಿರೋದ್ರಿಂದ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾದ ವಿಷಯಗಳನ್ನ ನೋಡಕ್ಕೆ ಪ್ರಯತ್ನ ಪಡೋಣ. ಮತ್ತೆ ಈ ರೋಮಪುರದವರಿಗೆ 3ನೇ ಅಧ್ಯಾಯ 25ನೇ ವಾಕ್ಯ ಕೂಡ ಇನ್ನೂ ಕೂಡ ಸಂಕ್ಷಿಪ್ತವಾದ ಕೆಲವೊಂದು ವಿವರಣೆ ಇದೆ, ಅದನ್ನು ಕೂಡ ಏನ್ ಮಾಡೋಣ ನೋಡಕ್ಕೆ ಪ್ರಯತ್ನ ಪಡೋಣ. ಕ್ರಿಸ್ತನ ಪ್ರೀತಿಯ ಸರಸರಿರೇ, ಇವತ್ತಿನ ಪಾಠದಲ್ಲಿ ನಿಮ್ಗೆ ಏನಾದ್ರು ಒಂದು ಡೌಟ್ಸ್ ಏನಾದ್ರು ಇದೆಯಾ, ಏನಾದ್ರು ಪ್ರಶ್ನೆಗಳಿದೆಯಾ?
ಈ ಪಾಯಿಂಟ್ ನನಗೆ ಅರ್ಥವಾಗಿಲ್ಲ ಬ್ರದರ್ ಅಂತ ರೀತಿ ಯಾವ್ದಾದ್ರು ಇದೆಯಾ? ಕೇಳ್ಬಹುದು. ಅರ್ಥವಾಗಿದೆ ಎಲ್ರಿಗೂ ಕ್ಲಿಯರ್ ಆಗಿ? ಅರ್ಥ ಆಗೈತ್ರಿ. ಅರ್ಥ ಇದೆಯಾ? ಓಕೆ, ದಯವಿಟ್ಟು ಅದನ್ನ ಸ್ಟಡಿ ಮಾಡ್ರಿ, ನಿಮ್ ಸ್ಟಡಿ ಪಾರ್ಟ್ ತಗೊಳ್ರಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬರ್ದಿಟ್ಕೊಳ್ರಿ, ಕೇಳಿ ಏನ್ ಮಾಡ್ಕೊಳ್ರಿ, ತಿಳ್ಕೊಳ್ರಿ. ಓಕೆನಾ? ನೋಡಿ, ಕೊನೆಯದಾಗ ಒಂದು ವಿಷಯ ಹೇಳ್ತೀನಿ, ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನ ಕೇಳ್ಬೇಕು. ಒಂದು, ಧರ್ಮಶಾಸ್ತ್ರವನ್ನ ಇಸ್ರೇಲ್ ಜನರು ಫಾಲೋ ಮಾಡಕ್ ಆಗ್ಲಿಲ್ಲ ಅಂತ ದೇವ್ರು ಕೊಡಿಲ್ಲ, ಆದ್ರೆ ಫಾಲೋ ಮಾಡಕ್ ಆಗ್ತಿತ್ತು. ಆದ್ರೂ ಕೂಡ ಅಲ್ಲಿ ದೇವ್ರು ಕೊಟ್ಟಂತ ಉದ್ದೇಶ ಏನಪ್ಪಾ ಅಂದ್ರೆ, ಅವರ ಬಲಹೀನತೆಗಳು ಎಷ್ಟು ದೊಡ್ಡದಂತ ಅರ್ಥ ಮಾಡ್ಕೊಳ್ಳೋದ್ರನ್ನ ಫಾಲೋ ಮಾಡಕ್ ಹೋಗೋಷ್ಟು ಅವ್ರು ಎಷ್ಟು ಬಿದ್ದೋಗಿದ್ದೀರ ಅಂತ ವಿಷಯನ ತಿಳ್ಕೊಳ್ಳಿ ಅನ್ನೋ ವಿಷಯನ ಕೊಟ್ರು. ಅದು ಮಾತ್ರವಲ್ಲ, ಧರ್ಮಶಾಸ್ತ್ರದ ಬೇಸಿಕ್ ವಿಷಯನೇ ಅವ್ರಿಗೆ ಅದನ್ನ ನಾಲೆಜ್ ಬರ್ಲಿ, ಪಾಪದ ಅರಿವು ಅವ್ರಿಗೆ ತಿಳಿದು ಬರ್ಲಿ ಅಂತ ಉದ್ದೇಶಕ್ಕೋಸ್ಕರ ಕೊಟ್ರು ಅಲ್ವಾ? ಅದ್ ಮಾತ್ರವಲ್ಲ, ಈ ಪಾಪದ ಅರಿವು ಬಂದಾಗ ಒಂದ್ ವ್ಯಕ್ತಿ ಯಾವ ರೀತಿ ಬದಲಾವಣೆ ಆಗ್ತಾನಂದ್ರೆ 2 ಗುಣಗಳಲ್ಲಿ ಬದಲಾವಣೆ ಆಗ್ತಾನೆ. ಪಾಪವನ್ನ ಮಾಡುವಂತವನು ಪಾಪದ ನಾಲೆಜ್ ಬಂದ ಮೇಲೆ ಅದನ್ನ ಮಾಡಕ್ಕಾಗದೆ, ಅಂದ್ರೆ ಪಾಪವನ್ನ ಜಯಿಸಬೇಕಾಗದೆ ಇರುವಂತ ವ್ಯಕ್ತಿ ಏನಾಗ್ತಾನೆ, ನಾನು ಪಾಪಿ ಅಂತ ಮನೋಭಾವನೆಗೆ ಬರ್ತಾನೆ. ಕೆಲವೊಂದು ನಟನೆ ಮಾಡ್ಕೊಂಡು ನಾನು ನೀತಿವಂತರು ಅಂತ ಭಾವನೆ ಬಂದ್ಬಿಡ್ತಾನೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬಳಿ ಆ ನೀತಿವಂತ ಅಂದ್ರೆ ಆತನ ಮೇಲೆ ಇರುವಂತ ಮರಣದ ಮೇಲೆ ಇರುವಂತ ನಂಬಿಕೆಯಲ್ಲಿ ನೀತಿವಂತರಾಗುವಂತ ವಿಷಯ ಯಾರಿಗೆ ಅನ್ವಯವಾಗುತ್ತಂದ್ರೆ, ಯಾರು ತನ್ನ ದೃಷ್ಟಿಯಲ್ಲಿ ಪಾಪಿಗಳು ಅಂತ ತಿಳ್ಕೊಳ್ತಾರೋ ಅವರಿಗೆ ಮಾತ್ರ ಅನ್ವಯವಾಗುತ್ತೆ ಅನ್ನೋ ವಿಷಯವನ್ನ ಮುಂದಿನ ಒಂದು ವಿಷಯಗಳಲ್ಲಿ ಏನ್ ಮಾಡ್ತಾರೆ ಬ್ರದರ್ ಕೂಡ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ನೋಡೋಣ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅದನ್ನ ಸ್ಟಡಿ ಮಾಡಿ. ದೇವರು ಈ ಪಾಠಗಳನ್ನ ಆಶೀರ್ವದಿಸಲಿ. ಅವ್ರಿಗೆ ಕ್ರಿಸ್ತನನ್ನ ಅವರು ಅಂಗೀಕರಿಸ್ಬೇಕಾಗುತ್ತಲ್ಲ ಅವ್ರು. ಹೌದು, ಅದೇ ಬ್ರದರ್, ಅವ್ರ ಕೈಗೊಂಡು ನಡಿಲಿಲ್ಲ ಅಂದ್ರೆ ದೇವ್ರಿಗೆ ಅವ್ರ ಕೈಗೊಂಡು ನಡೆದಿಲ್ಲ ಅಂತ ಹೇಳಿ ಮತ್ತೆ ಈಗ ಹೊಸದಾಗಿ ಅವ್ರ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಂತಾರ. ಹೌದು, ಹೌದು, ಹೌದು. ನಡೆದಾರ ಅಂತ ಗೊತ್ತಾಗಿತ್ತಲ್ರಿ ಬ್ರದರ್ಗೆ, ದೇವ್ರಷ್ಟು ಪ್ರೀತಿ ತೋರಿಸಿದಾರೆ ಮತ್ತವ್ರಿಗೆ ತೋರಿಸ್ತಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ವಿಷಯ ಏನಪ್ಪಾ ಅಂದ್ರೆ, ನೋಡ್ರಿ, ಈಗ ಇನ್ನೂ ಒಂದು ಪಾಯಿಂಟ್ ಮಾತ್ರ ಹೇಳ್ತೀನಿ, ಜಾಸ್ತಿ ಟೈಮ್ ತಗೊಳಲ್ಲ. ಈಗ ನಮ್ಮ ಮಕ್ಳಿಗೆ ನಾವು ಏನೋ ಸೈಕಲ್ ತಕೊಡ್ತೀವಿ ಓಡ್ಸಕ್ಕೆ, ಅವ್ರ ಕೈ ಕಾಲೆಲ್ಲ ಚೆನ್ನಾಗಿದೆ, ಬಟ್ ಓಡ್ಸಕ್ ಆಗ್ತಿಲ್ಲ. ಏನ್ ಮಾಡ್ತೀವಿ ನಾವು? ಹಾಗೆ ಬಿಟ್ಬಿಡ್ತೀವಾ? ನೋಡ್ರಿ, ಪಾಪಿಗಳಾದ ನಾವೇ, ಅನೀತಿವಂತರಾದ ನಾವೇ ಏನ್ ಮಾಡ್ತೀವಿ? ಯಾಕಪ್ಪ ಎಲ್ರು ನನ್ ಮಗನಿಗೆ ಏನಾಯ್ತು ಓಡ್ಸಕ್ ಆಗ್ತಿಲ್ಲ ಅಂತ ಆಲ್ಟರ್ನೇಟ್ ದಾರಿನ ಹುಡುಕ್ತಿವಿ. ಇನ್ನು ಓಡ್ಸಕ್ ಏನ್ ಮಾಡ್ಬೋದು? ಕರೆಕ್ಟಾ? ಬೇರೆನ ದಾರಿ ಇದೆಯಾ, ಇಲ್ಲ ಇವ್ನಿಗಿನ್ನ ಎಕ್ಸ್ಟ್ರಾ ವೀಲ್ ಹಾಕನ್ವಾ, ಇಲ್ಲ ಬೀಳ್ದಾರಂಗ್ ಏನೋ ಪ್ಲಾನ್ ಮಾಡೋಣ, ಏನ್ ಭಯ ಬರ್ತಿದೆ, ಇದೆಲ್ಲ ಕೂಡ ಹುಡುಕ್ತಿವಿ ನಾವು. ಹುಡುಕಿ ಒಟ್ನಲ್ಲಿ ನಮ್ಮ ಉದ್ದೇಶ ಏನಿರುತ್ತೆ ಅಂದ್ರೆ, ಹೆಂಗಾದ್ರೂ ಅವ್ರು ಓಡಿಸ್ಬೇಕಂತ ಉದ್ದೇಶ. ದೇವ್ರು ಕೂಡ ಹಾಗೆ ಪಾಪ ಮಾಡದೇ ಇರುವಂಗೆ ಧರ್ಮಶಾಸ್ತ್ರ ಕೊಟ್ಟು ಅದನ್ನ ಫಾಲೋ ಮಾಡಕ್ಕಾಗಿದ್ದ ತಕ್ಷಣ ಅಷ್ಟೇ ನೀವು ಏನಕ್ಕೆ ಪ್ರಯೋಜನ ಅಂತ ಬಿಡದೆ ಕೃಪೆ ತೋರಿಸಿ ಆಗ್ತಾ ಇಲ್ವಾ, ಸರಿ ಬೇರೆ ದಾರಿ ಏನಿದೆ, ಬೇರೆ ಕಡೆ ನನ್ನ ಮಕ್ಕಳನ್ನ ಕರ್ಕೊಂಡ್ಬರೋಣ, ಬೇರೆ ಒಂದು ವಿಷಯ ಮಾಡೋಣ, ಹೆಂಗಾದ್ರೂ ಅವ್ರನ್ನ ಪಾಪದಿಂದ ಬಿಡಿಸೋಣ ಅಂತ ದೇವ್ರು ಪ್ಲಾನ್ ಇರೋದು. ಆದ್ರೆ ನಾವು ದೇವರ ಪ್ಲಾನ್ ಪೂರ್ತಿ ನೋಡ್ತಾ ಇದ್ವಿ. ಓಕೆ, ಹಾಗಾಗಿ ತುಂಬಾ ವಿಷಯಗಳಿದೆ, ಸೊ ಸ್ಟಡಿ ಮಾಡಿ. ದೇವರು ಅದನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಇವತ್ತಿನ ರಾತ್ರಿ ಗೀತೆಗಳನ್ನ ನಾವು ಓದೋಣ. ಇವತ್ತಿನ ರಾತ್ರಿ ಗೀತೆಗಳನ್ನ ಬ್ರದರ್, ಶಾಂತಮಿಸ್ತ್ರಿ ಹೇಳಿ. ಅಂದ್ರೆ ಅವರು ಐಗುಪ್ತದಿಂದ ಕರ್ಕೊಂಬರ್ತಾರಲ್ಲ ಪಿತೃಗಳನ್ನ, ಹಾ, ಜೊತೆಗೆ ಮಾಡ್ಕೊಂಡಿದಂತ ಒಡಂಬಡಿಕೆ ಅಲ್ಲ, ಹೊಸದಾಗಿ ನಾನು ಅವ್ರ ಒಡಂಬಡಿಕೆ ಮಾಡ್ಕೋತೀನಿ ಅಂತ ಹೇಳ್ತಾರಲ್ಲ ರೆಮಿಯಾ. ಹೌದು, ಯಹೂದ್ಯ ಮತ್ತೆ ಇಸ್ರಾಯೇಲ್ ಅವ್ರಿಗೂನು ಹೊಸದಾಗಿರುವಂತ ಹೌದು, ಒಡಂಬಡಿಕೆ ನಾನು ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಆ ಹೌದು, ದಿನ ಬರುವುದು ಅಂತ ಹೇಳ್ತಾರೆ. ಹೌದು, ಹೌದು ಶಾಂತಮಿಸ್ಟರ್. ಅದೇ ಅವ್ರನ್ನ ಬಿಡಲ್ಲ ಬ್ರದರ್, ಇಸ್ರಾಯೇಲ್ ಹಾ, ಓಕೆ. ನೀವು ಹೌದು, ಕರೆಕ್ಟ್. ಅಂದ್ರೆ ಹೊಸದಾಗಿ ಒಡಂಬಡಿಕೆ ಅಂದ್ರೆ ಹೊಸ ಒಡಂಬಡಿಕೆ ನಿಮ್ಗೆ ಗೊತ್ತು, ಅದು ಕ್ರಿಸ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಸಭೆ ಅಂತ್ಯವಾದ್ಮೇಲೆ, ಸಭೆ ಓಟ ಮುಗಿದ್ಮೇಲೆ ಇಸ್ರೇಲ್ ಜನರ ರಕ್ಷಣೆಯಲ್ಲಿ ಮಾಡ್ಕೊಳ್ಳುವಂತ ಒಡಂಬಡಿಕೆ. ಅದೇ ಅವ್ರ ಮೆಸ್ಸಿಯ ಬಂದಿದ್ ನಿಜ ಅಂತ ಒಪ್ಕೊಬೇಕಷ್ಟೇ. ಎಸ್, ಆಗ ಅವ್ರು ಮಾಡ್ಕೊಳ್ಳುವಂತ ಒಡಂಬಡಿಕೆ, ಅದು ಹೊಸ ಒಡಂಬಡಿಕೆ ಬಗ್ಗೆ ಮಾತಾಡ್ತಾರೆ. ಈ ಒಡಂಬಡಿಕೆ ಮುಗೀತು. ಈಗ ನಡೀತಿರೋಂತ ಒಡಂಬಡಿಕೆ ಸುವಾರ್ಥ ಯುಗದಲ್ಲಿ ಯಜ್ಞದ ಮೂಲಕ ಮಾಡ್ಕೊಂಡಿರೋಂತ ಒಡಂಬಡಿಕೆ ನಡೀತಾ ಇದೆ. ಅಂದ್ರೆ ಪರಿಶುದ್ಧವಂತರ ಒಡಂಬಡಿಕೆ, ನಮ್ಮ ಒಡಂಬಡಿಕೆ ನಡೀತಾ ಇದೆ. ನಮ್ ಜೊತೆ ಮಾಡ್ಕೊಂಡಿರೋ ಒಡಂಬಡಿಕೆ ಕಂಪ್ಲೀಟ್ ಆದ್ಮೇಲೆ ನೂತನ ಒಡಂಬಡಿಕೆನ ಇಸ್ರೇಲ್ ಜನರ ಜೊತೆ ಮಾಡ್ತಾರೆ. ಓಕೆ, ಅವ್ರು ಯೇಸು ಕ್ರಿಸ್ತನ್ ಬಂದಾಗ ಅವರಿಗೆ ನಾನೇ ದೇವಕುಮಾರ್ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಒಪ್ಕೊಳ್ಳಿಲ್ಲ. ಹಾಗಾಗಿ ಒಪ್ಕೊಳ್ಳಿಲ್ಲ. ಆದ್ರೂ ಕೂಡ ದೇವ್ರ ಅವ್ರನ್ನ ಬಿಡ್ಲಕ್ ಇಷ್ಟಪಡ್ತಲ್ಲ. ಅಂದ್ರೆ ಮತ್ತೆ ಒಂದು ದಿನ ಅವ್ರಿಗೋಸ್ಕರ ಮತ್ತೆ ಏನಾದ್ರು ಮಾಡಿ ಅವ್ರ ಕಡೆಗೆ ಮತ್ತೆ ತಗೊಳಕ್ ಅನ್ನೋದೇ ಅವ್ರ ಉದ್ದೇಶ, ದೇವ್ರ ಪ್ಲಾನ್ ಅದು. ಎಸ್ ಎಸ್ ಬ್ರದರ್, ಮೋಹನ್ ರಾಜ್ ಕರೆಕ್ಟ್ ಆಗಿ ಹೇಳಿದ್ರೆ. ಆಕ್ಚುಲಿ ನೋಡ್ಬೇಕಾದ್ರೆ
ಇಲ್ಲಿ ಏನಪ್ಪಾ ಅಂದ್ರೆ ಇಸ್ರೇಲ್ ಜನರ ಬಗ್ಗೆ ಮಾತಾಡ್ಬೇಕಾದ್ರೆ ದೇವ್ರ ಒಂದು ವಾಕ್ಯ ಹೇಳ್ತಾರೆ, ನನ್ನ ಜನರು ತಿಳುವಳಿಕೆ ಇಲ್ಲದೆ ಸಂಹಾರ ಹೊಂದುತ್ತಾರೆ ಅಂದ್ರೆ ನಾಶವಾಗ್ತಿದಾರೆ. ಹೌದು. ಆ ತಿಳುವಳಿಕೆ ಏನಪ್ಪಾ ಅಂದ್ರೆ ದೇವರ ಯೋಜನೆಗಳನ್ನ ಗ್ರಹಿಸ್ಕೊಳ್ತಾ ಇಲ್ಲ ಸರಿಯಾಗಿ. ಅವರ ಮೈಂಡ್ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್, ರಾಂಗ್ ಎಕ್ಸ್ಪೆಕ್ಟೇಷನ್, ತಪ್ಪಾದ ಒಂದು ವಿಷಯಗಳನ್ನ ಮನಸ್ಸಲ್ಲಿ ತಿಳ್ಕೊಂಡು ನಾವು ಎದುರು ನೋಡಿದಂತ ರೀತಿಯಲ್ಲಿ ನಡೀತಾ ಇದ್ದಾಗ ಏನ್ ತಿಳ್ಕೊಂಡ್ಬಿಟ್ಟಿದ್ವಿ ಅದು ಬೇರೆ ಅಲ್ವಾ. ಇದು 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 ಮೈನ್ ಪಿಕ್ಚರ್ ಅರ್ಥ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ವಾಕ್ಯ ಏನ್ ಹೇಳ್ತಿದ್ಯೋ ದೇವ್ರು ಏನ್ ಹೇಳ್ತಿರೋ ಅದ್ರ ಫಸ್ಟ್ ನಾನು ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು. ನಾನೇನೋ ಒಂದು ಯೋಚನೆ ಮಾಡಿ ದೇವ್ರು ಇದನ್ನೇ ಹೇಳ್ಬಿಟ್ಟಿದಾರೆ ಅಂದ್ಬಿಟ್ಟು ನಾನು ತಪ್ಪಾಗಿ ತಿಳ್ಕೊಂಡು ಕೊನೆಗೆ ಅದ್ ನಡೀತಾ ಇದ್ದಾಗ ದೇವ್ರು ಹೇಳಿದ್ ಯಾಕೆ ಸುಳ್ಳು ಆಯ್ತು ಅಂತ ತಿಳ್ಕೊಂಡ್ರೆ ಅದ್ ನನ್ ತಪ್ಪು, ದೇವ್ರ ತಪ್ಪಲ್ಲ. ಇದೇ ಕೆಲ್ಸನ ಇಸ್ರೇಲ್ ಜನರು ಮಾಡಿದ್ರು. ದೇವ್ರ ವಿಷಯಗಳನ್ನ ಪ್ರವಾದಿಗಳು ಹೇಳಿದಂತ ವಿಷಯವನ್ನ ಅದಕ್ಕೆ ನೋಡಿ ಪೌಲ್ ಡಿಕ್ಲೇರ್ ಮಾಡ್ತಾರೆ, ಈ ವಿಷಯ ನಾನೇನ್ ಮಾತಾಡ್ತಿಲ್ಲಪ್ಪ, ಪ್ರವಾದಿಗಳೇ ಹೇಳಿದಾರೆ ಗೊತ್ತಾ, ಪ್ರವಾದಿಗಳೇ ಈ ಒಂದು ರಕ್ಷಣೆ ಬಗ್ಗೆ, ಈ ಒಂದು ನಂಬಿಕೆಯಿಂದಲೇ ನೀತಿವಂತರಾಗ್ತೀವಿ ಅಂತ ವಿಷಯಗಳನ್ನ ಮೊದಲೇ ತಿಳಿಸ್ಕೊಟ್ಟಿದ್ದಾರೆ ನೋಡ್ರಿ ಅಂತ ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಇಸ್ರೇಲ್ ಜನ ಅದನ್ನ ಗಮನಿಸಿರ್ಲಿಲ್ಲ ಅಂತ ಅರ್ಥವಾಯ್ತು. ಶಾಸ್ತ್ರದಲ್ಲೇ ಬರೆಯಲ್ಪಟ್ಟಿದೆ, ನಂಬಿಕೆಯಿಂದಲೇ ನೀತಿವಂತರಾಗ್ತೀವಿ ಅಂತ ದೇವರ ಯೋಜನೆ ಬಗ್ಗೆ ಶಾಸ್ತ್ರದಲ್ಲೇ ಬರೆಯಲ್ಪಟ್ಟಿದೆ, ಪ್ರವಾದಿಗಳು ಬರ್ತಿದ್ದಾರೆ. ಆದ್ರಿಂದ ನೀವು ಗ್ರಹಿಸ್ಲಿಲ್ಲ ಅಂತಾನೆ ಅಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾರೆ. ಆದ್ರಿಂದ ಈ ಗ್ರಹಿಸುವಂತ ಭಾವನೆ ಇಲ್ದಿದ್ದಕ್ಕೋಸ್ಕರ ಏನಾಯ್ತಂದ್ರೆ ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತನ್ ಬಂದಾಗ ಅವ್ರು ಎದುರು ನೋಡಿದಂತ ರೀತಿ ತಪ್ಪಿದ್ರಿಂದ ಅವ್ರನ್ನ ಅಂಗೀಕರಿಸಕ್ಕಾಗ್ಲಿಲ್ಲ. ಬಟ್ ಎರಡನೇ ಬರುವಿಕೆಯಲ್ಲಿ ಅವ್ರಿಗೆ ಇನ್ನೂ ತಿಳುವಳಿಕೆ, ಇನ್ನೂ ಜ್ಞಾನವನ್ನ ಕೊಡ್ತಾರೆ ದೇವರು, ಕ್ಲಿಯರಿಟಿ ಕೊಡ್ತಾರೆ. ಬಂದಿದ್ಯಾರು, ಈಗ ನಾವು ಬಂದಿರೋದೇನೋ, ಈಗ ಎಲ್ರು ಪುನರ್ತನೆ ಏನಕ್ಕೆ ಆಗ್ತಾ ಇದಾರೆ ಅಂದ್ರೆ ಯೇಸು ಕ್ರಿಸ್ತ ಬಂದು ಶಿಲುಬೆಯಲ್ಲಿ ಮಾಡೋದೇ ರಾನ್ಸಮ್ ಅಂತ ಎಲ್ಲ ನಾಲೆಜ್ ಬರುತ್ತಲ್ಲ, ಅವಾಗ ದೇವ್ರ ಒಂದು ಒಡಂಬಡಿಕೆ ಮಾಡ್ಕೊಂಡಾಗ ಅವ್ರಿಗೆ ಇನ್ನೂ ಹೌದಪ್ಪ ನಾವೇ ತಪ್ಪು ಮಾಡಿದೀವಿ ಅಂತ ವಿಷಯ ಅಷ್ಟು ಅರ್ಥವಾಗುತ್ತೆ. ಓಕೆನಾ? ಅಂದ್ರೆ ಬ್ರದರ್ ಅವರಿಗೆ ಒಂದ್ ವೇಳೆ ಯೇಸು ಕ್ರಿಸ್ತನ ಬಗ್ಗೆ ಅವ್ರಿಗೆ ತಿಳಿದಿತ್ತಂದ್ರೆ ಆತನ ಶಿಲುಬೆಗೆ ಹಾಕಿರ್ಲಿಲ್ಲ ಅಂದ್ರೆ ನಮ್ಗೆ ಯಾರಿಗೂ ಕೂಡ ನಮ್ಗೆ ಬಿಡುಗಡೆ ಸಿಗ್ತಿರ್ಲಿಲ್ಲ, ರಕ್ಷಣೆ ಸಿಗ್ತಿರ್ಲಿಲ್ಲ. ನಿಜವಾದಂತ ಮಾತು. ಇದನ್ನ ಅಪೊಸ್ತಲ ಪೌಲ್ ಹೇಳ್ತಾರೆ, ಇದು ಪೇತ್ರ ಹೇಳ್ತಾರಲ್ವಾ 3ನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯದಲ್ಲಿ ಅಲ್ವಾ, ಇದು ಶಾಸ್ತ್ರದ ಪ್ರಕಾರ ಇದು ನೆರವೇರ್ತಾ, ಆತನ ಬಂದು ಎಲ್ರಿಗೂ ಪಾಪಗೋಸ್ಕರ ಮಾನವನ ಹೊಂದೋದು ಅವಶ್ಯಕವಾಗಿತ್ತು. ನೀವು ನಿಮ್ಮ ಅಧಿಪತಿಗಳು ಏನ್ ಮಾಡಿದ್ರಿ, ತಿಳಿದೇ ಮಾಡಿದಿರಾ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಅವರು ಆ ರೀತಿ ಅವ್ರು ಮಾಡ್ತಾ ಇದ್ರೆ, ಅವರು ಒಪ್ಪಿಸ್ಕೊಳ್ತಾ ಇದ್ರೆ ರೋಮನ್ ಸೋಲ್ಜರ್ಸ್ ಅವ್ರನ್ನ ಸಿಲುಬೆಲ್ ಆಗ್ತಿದ್ರೆ ರಾನ್ಸಮ್ ಹೆಂಗ್ ಆಗ್ತಿತ್ತು? ಆಗ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಆದ್ರೆ ಅವರ ಕೃಪೆ ಟೈಮ್ ಇತ್ತು ಇನ್ನ ಕೂಡ. ಆ 70 ವಾರಗಳಲ್ಲಿ 3.5 ವರ್ಷ ಉಳಿದಿತ್ತು, ಕರೆಕ್ಟ್ ಅಲ್ವಾ? ಆ 3.5 ವರ್ಷದಲ್ಲಿ ದೇವ್ರ ಏನ್ ಮಾಡಿದ್ರು, ಅಪೊಸ್ತಲರನ್ನ ಬೇರೆ ಎಲ್ಲೂ ಹೋಗ್ಬೇಡ್ರಿ, ಯಹೂದ್ಯರ್ ಮಾತ್ರ ಸುವಾರ್ತೆ ಸಾರ್ರಿ. ಏನಂತ ಸಾರ್ರಿ ಅಂದ್ರೆ, ನೀವು ಪಾಪ ಶಿಲುಬೆಯಲ್ಲಿ ಹಾಕಿದಿರಾ ಪರವಾಗಿಲ್ಲ, ಆತ ನಮ್ಮ ರಕ್ಷಕನಾಗಿ ಬಂದಿದ್ದಾನೆ, ಆದ್ರೆ ಇವಾಗ ಆತನ ಏನ್ ಮಾಡ್ರಿ, ಅಂಗೀಕರಿಸ್ಕೊಳ್ರಿ ಅಂತ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್ ಅಪೊಸ್ತಲ ಪೇತ್ರ ಮಾತಾಡ್ತಾರ. ನೋಡಿ ಮಾತಾಡಿದಾಗ ಏನಾಗುತ್ತಂದ್ರೆ ಅವಾಗ ನೋಡಿ ಅವ್ರು ಅಂಗೀಕರಿಸಿಲ್ಲ ನೋಡಿ, ಅದೇ ತಪ್ಪಾಯ್ತು ಅಲ್ವಾ? ಅದೇ ಅವ್ರಿಗೆ ಏನಾಯ್ತು ನೋಡಿ. ಅದನ್ನ ನೀವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37-38 ಓದ್ರಿ, 36 ಓದ್ರಿ. ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಷಿದ್ಧವಾಗಿಯೂ ತಿಳಿದಿರಲಿ. ನೋಡಿ 36 ಏನ್ ಬರ್ತಿದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ, ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಯೇಸುವನ್ನೇ ದೇವರು ಒಡೆಯನಾಗಿ ಮಾಡಿದ್ದಾನೆ. ಕರೆಕ್ಟಾ? ನೀವೇ ಶಿಲುಬೆಗೆ ಹಾಕಿದ್ರೆ ಅವ್ರನ್ನೇ ನಿಮ್ಗೆ ಒಡೆಯನಾಗಿದ್ದಾರೆ, ಅವರೇ ನಿಮ್ಗೆ ಒಡೆಯನ್. ಹೌದಪ್ಪ, ಆ ಶಿಲುಬೆ ಹಾಕಿದ್ರೆ ನಿಮ್ಗೆ ಒಡೆಯನಾಗಿದ್ದಾರೆ, ಈಗ ನಂಬ್ರಿ ಅಂತ ಏನ್ ಮಾಡ್ತಾರೆ. ಮುಂದಿನ ವಾಕ್ಯ ನೋಡ್ರಿ, 37-38 ನೋಡ್ರಿ. ಇದನ್ನು ಅವರು ಕೇಳಿ ಬೆಳಗು ನೆಟ್ಟಂತಾಗಿಯೂ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಕ್ರಿಸ್ತ ಯೇಸುವಿನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ನೋಡಿದ್ರ, ಇದೇನಪ್ಪಾ ಅಂದ್ರೆ ಹಿಂಗೆ ಅಂದ್ರೆ ಈ ವಿಷಯಕ್ಕೆ ಕ್ಲಿಯರ್ ಮಾಡ್ತಾರೆ. ನೋಡ್ರಿ, ತಪ್ಪು ಮಾಡಿದಿರಾ, ನೀವೇ ಶಿಲ್ಬೆಯಾಗಿ ಹಾಕಿದಿರಾ, ಆದ್ರೆ ಅವತ್ತನೇ ನಿಮ್ಗೆ ಒಡೆಯನೋ ರಕ್ಷಕನ ಅಂತ ಹೇಳಿದಾಗ ಅವ್ರ ಮನಸ್ಸು ನೋಡಿ ಚೇಂಜ್ ಆಯ್ತಲ್ಲ. ಈ ಚೇಂಜ್ ಇತ್ತಲ್ಲ, ಈ ಚೇಂಜ್ ನ ದೇವ್ರು ಎಕ್ಸೆಪ್ಟ್ ಮಾಡೋದು. ಹೌದಪ್ಪ, ನಾವೇ ನಮ್ಮ ರಕ್ಷಕನ ಶಿಲುಬೆಯಲ್ಲಿ ಹಾಕ್ಬಿಟ್ಟಿದೀವಲ್ಲ, ಅವರೇ ನಮ್ಮ ರಕ್ಷಕನು, ಈಗ ಅವ್ರಿಗೋಸ್ಕರ ಬದುಕನ ಅಂತ ಭಾವನೆ ಬರ್ಬೇಕಂತ ದೇವ್ರ ಉದ್ದೇಶ ಇತ್ತು. ಆದ್ರೆ ಅದು ಬರ್ಲಿಲ್ಲ ಅವ್ರಿಗೆ. 3.5 ವರ್ಷದಲ್ಲಿ ಕೆಲವ್ರು ಮಾತ್ರ ಯಹೂದ್ರಲ್ಲಿ ಈ ಭಾವನೆ ಬಂತು, ಮಿಕ್ಕಿದವ್ರು ಯಾರು ಬರ್ಲಿಲ್ಲ ಅಲ್ವಾ? ಅದರಿಂದ ದೇವ್ರೇನ್ ಮಾಡಿದ್ರು, ಅವ್ರನ್ನ ಸಂಪೂರ್ಣವಾಗಿ ಆ 70 ವಾರಗಳಲ್ಲಿ ಇದ್ ಮಾಡಿದ್ರು. ಸೊ ಹಾಗಾಗಿ ಖಂಡಿತ ಇದು ನೀವು ಮೋಹನರಾಜ್ ಹೇಳಿದ ಪ್ರಕಾರ ಅವರು ಮಾಡ್ಲೇಬೇಕು. ಅವ್ರು ಶಿಲ್ಬೆಗೆ ಹಾಕಿದ್ರೆ ರಕ್ಷಣೆ, ಅವ್ರು ಹಾಕಿದ್ಮೇಲೆ ನಂಬಲಿಲ್ಲ ನೋಡ್ರಿ, ಅದು ದೇವ್ರ ದೃಷ್ಟಿಯಲ್ಲಿ ತಪ್ಪಾಯ್ತಲ್ಲ ಅಲ್ವಾ? ಓಕೆ.
ಆದ್ರೂ ಕೂಡ ದೇವರು ಪ್ಲಾನ್ ಸಕ್ಸಸ್ ಆಯ್ತು, ಬಿಡ್ಲಿಲ್ಲ ಅವ್ರು. ಹೌದು, ದೇವ್ರು ನೋಡ್ರಿ, ಈಗ ಹೊಸ ಒಡಂಬಡಿಕೆ ಬಗ್ಗೆ ಹೇಳ್ತಿದ್ವಲ್ಲ ನಾವು, ಈಗ ಮಾತಾಡಿದ್ವಲ್ಲ ಹೊಸ ಒಡಂಬಡಿಕೆ, ಇದೆಲ್ಲ ಮೊದಲೇ ಶಾಸ್ತ್ರದಲ್ಲಿ ಪ್ರವಾದಿಗಳ ಮೂಲಕ ಬರೆದು ಬಿಟ್ಟಿದ್ದಾರೆ. ಅಂದ್ರೆ ಏನ್ ಅರ್ಥ ದೇವ್ರ ದೃಷ್ಟಿಯಿಂದ? ಇವ್ರು ಈ ರೀತಿ ಮಾಡ್ತಾರಂತನೂ ದೇವ್ರಿಗೆ ಗೊತ್ತು, ಇವ್ರು ನಮ್ದೇ ಹೋಗ್ತಾರಂತನೂ ದೇವ್ರಿಗೆ ಗೊತ್ತು, ತಾನು ಶಿಕ್ಷೆ ಮಾಡಿ ಮತ್ತೇನ್ ಮಾಡ್ತಾರೆ, ಕ್ರಿಸ್ತನ ಎರಡನೇ ಬರುವಿಕೆಯಲ್ಲೇ ಇವರು ಮನಸ್ಸು ಬದಲಾವಣೆ ಆಗ್ತಾರಂತನೂ ದೇವ್ರಿಗೆ ಗೊತ್ತು. ಅದಕ್ಕೆ ದೇವ್ರೇನ್ ಮಾಡಿದಾರೆ, ಮೊದ್ಲೇ ಎಲ್ಲಾನು ಬರ್ದಿಟ್ಟಿದ್ದಾರೆ. ಸೊ ದೇವರ ಜ್ಞಾನ ಇದೆಯಲ್ಲ, ಅಗಮ್ಯವಾದಂತ ಉನ್ನತವಾದಂತ ಜ್ಞಾನ, ಅದನ್ನೇ ನಾವು ಸ್ಟಡಿ ಮಾಡ್ತಾ ಇದ್ವಿ ಅಲ್ವಾ. ಸೊ ಅದು ಕೂಡ ದೇವರ ಅವ್ರನ್ನ ಬಿಡಲ್ಲ ಅಲ್ವಾ. ಯಾಕಂದ್ರೆ ಆಮೋಸ್ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಭೂಮಿಯೆಲ್ಲ ಸಕಲ ಜನಾಂಗಗಳಲ್ಲಿ ನಿಮ್ಮನ್ನ ನಾನು ಸ್ವಕೀಯ ಜನವಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ, ಅದರಿಂದ ನಿಮ್ಮ ಎಲ್ಲ ತಪ್ಪುಗಳಿಗೋಸ್ಕರ ಏನ್ ಮಾಡ್ತೀನಿ, ನಿಮ್ಮನ್ನ ಶಿಕ್ಷಿಸ್ತೇನೆ ಅಂತ ಹೇಳ್ತಾ ಇದ್ರು ಅಲ್ವಾ. ಆ ಶಿಕ್ಷೆನೆ, ಯಾಕಂದ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ, ನಿಮ್ಮನ್ನ ಶಿಕ್ಷೆ ಮಾಡ್ತಾ ಇದ್ದೀನಿ. ಆ ಪ್ರೀತಿಯ ಫಲನೆ ನೂತನ ಹೊಸ ಒಡಂಬಡಿಕೆನ ಮಾಡ್ಕೊಂಡಾಗ ಮತ್ತೆ ದೇವರವ್ರನ್ನ ಸೇರಿಸಿ ಪ್ರೀತಿಯಿಂದ ಅವ್ರನ್ನ ಕನಿಕರಿಸಿ ಅವ್ರ ಹೃದಯದಲ್ಲಿ ದೇವರ ಆಜ್ಞೆಗಳನ್ನ ಬರೆಯುವಂತ ವಿಶ್ವನ ನಾವು ನೋಡ್ಬೋದು. ಓಕೆ, ಅವ್ರಿಗೆ ಉರಿ ಹತ್ತಿಸಿ ಮಾಡ್ಕೊಂತೀನಿ ಅಂತಾರೆ. ಮಿಸ್ಟರ್ ಇಸ್ರಾಯೇಲ್ರಿಗೆ ಉರಿ ಹತ್ತಿಸಿ ಮಾಡ್ಕೊಂತೀನಿ ಅಂತಾರೆ ಅವ್ರು. ಹಾ ಅಲ್ವಾ. ನೋಡಿ ಇಲ್ಲಿ ಕೂಡ ಅವರ ಹೃದಯದಲ್ಲಿ ಅಲುಗು ನಾಟಂತಾಯ್ತು ಅಂತ ಒಂದು ವಾಕ್ಯ ಇದೆ ನೋಡ್ರಿ, ಓದಿರಲ್ಲ. ಇದನ್ನು ಕೇಳಿ ಹೃದಯಗಳಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನು, ಅಂತ ಅಲುಗು ನೆಟ್ಟಂತಾಗಿ ಅಂದ್ರೆ ಏನಂದ್ರೆ ಹೃದಯ ಚುಚ್ಚಲ್ಪಡ್ತವ್ರಿಗೆ. ಈ ಚುಚ್ಚುವಂತ ಭಾವನೆ ಯಾವಾಗ ಬರುತ್ತಂದ್ರೆ, ಇಡೀ ಇಸ್ರೇಲ್ ಜನರಿಗೆ 1000 ವರ್ಷದಲ್ಲಿ ಬೇರೆ ಉಳಿದವರಿಗೆ ಬರುತ್ತೆ, ಆಗ ಅವರು ರಿಯಲೈಸ್ ಆಗ್ತಾರೆ. ಓಕೆನಾ? ಓಕೆ ಬ್ರದರ್, ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ವಿಷಯಗಳನ್ನ ಹೇಳಿದ್ದೀನಿ. ಇನ್ ನಿಮ್ಗೆ ಏನ್ ಪಾಯಿಂಟ್ ಬರುತ್ತೆ ನೀವು ಸ್ಟಡಿ ಮಾಡ್ರಿ. ಇನ್ ನಿಮ್ಗೆ ಕೂಡ ದೇವ್ರು ಏನ್ ಮಾಡ್ಬೋದು, ಹಲವಾರು ವಿಷಯಗಳನ್ನ ತಿಳಿಸ್ಬೋದು. ಓಕೆನಾ? ಸರಿ, ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಮುಗಿಸೋಣ. ರಾಮಕೃಷ್ಣ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಕ್ಷಮಿಸಿ, ನಾನು ಸಾಂಗ್ಸ್ ಇನ್ ದ ನೈಟ್ ಓದಿಲ್ವಲ್ಲ, ಯಾರಾದ್ರೂ ಹೇಳೋದ್ ಬೇಡ್ವೆ? ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ಸೈಲೆಂಟ್ ಆಗಿದ್ದೀರಪ್ಪ. ಸಾಂಗ್ಸ್ ಇನ್ ದ ನೈಟ್ ಇವತ್ತಿನ ರಾತ್ರಿ ಗೀತೆಗಳು ಓದ್ಬೇಕಾಗಿದೆ, ಅದನ್ನೇ ಓದ್ಬೇಕಂತ ನನ್ನ ಹೆಸರು ಓದ್ತಿದ್ದೆ, ಹಾಗೆ ಮಾಡ್ತಾಗ್ಬಿಟ್ಟೆ. ಓಕೆ, ಯಾರು ಓದ್ತೀರಾ? ನಮ್ಮ ಇವರು ಓದ್ತೀರಾ? ಕಾರ್ತಿಕ್ ಬ್ರದರ್ ಓದ್ತೀರಾ? ಸರಿ, ಆಯ್ತು, ಪರವಾಗಿಲ್ಲ. ಯಾರು ಬೇಕಾದ್ರೂ ಓದಿ, ಯಾರು ಬೇಕಾದ್ರೂ ಓದ್ತೀರಾ, ಯಾರು ಓದ್ತಾರೋ ಓದಿ. ಓದ್ಬೇಕಾ ಬ್ರದರ್? ಓದಿ ಓದಿ ಓದಿ. ಅಲ್ಲಿಂದ ಅವನು ಅಬ್ರಹಾಮನು ಹೊರಟು ಬೇತೇಲಿನ ಪೂರ್ವದಲ್ಲಿರುವ ಬೆಟ್ಟಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿ ಇಳಿದುಕೊಂಡನು. ಅಲ್ಲಿ ಕರ್ತನಿಗೆ ಬಲಿಪೀಠವನ್ನು ಕಟ್ಟಿ ಕರ್ತನ ಹೆಸರನ್ನು ಹೇಳಿಕೊಂಡನು. ಆದಿಕಾಂಡ 12ನೇ ಅಧ್ಯಾಯ 8ನೇ ವಾಕ್ಯ. ಸಂದೇಹ ಇಲ್ಲದೆ ನಾವು ಕಾನಾನ್ಯರ ನೈತಿಕ ಪ್ರಭಾವಗಳಿಂದ ಮುಕ್ತರಾಗುವುದು ಅವಶ್ಯವಾಗಿದೆ ಮತ್ತು ಆತನ ಜನರನ್ನು ಇವುಗಳಿಂದ ಬೇರ್ಪಡಿಸಲು ಅಬ್ರಹಾಮನು ಪರ್ವತದ ಬಳಿ ಇರುವ ಬೇತೇಲ್ ಕಡೆಗೆ ಹೊರಟನು. ಅಲ್ಲಿ ಆತನು ತನ್ನ ಮನೆಯನ್ನು ಕಟ್ಟಿದನು. ಅಲ್ಲಿ ಆತನು ಕರ್ತನಿಗೆ ಬಲಿಪೀಠವನ್ನು ಕಟ್ಟಿಸಿ ಪ್ರಾರ್ಥನೆ ಮಾಡಿದನು. ಒಂದು ಕುಟುಂಬದ ಮುಖ್ಯಸ್ಥನು ತನ್ನ ಕೈಕೆಳಗಿರುವವರ ಹಿತಾಸಕ್ತಿಗಳನ್ನು ಜಾಗರೂಕನಾಗಿ ಗಮನಿಸಿದರೆ ಈ ಆಸಕ್ತಿಗಳು ಅವರ ಹಿತಕ್ಕಾಗಿ ಎಲ್ಲೆಡೆ ಅನುಕೂಲವಾಗಿರುತ್ತದೆ. ತಮ್ಮ ಮನೆಯಲ್ಲಿ ಕರ್ತನಿಗೆ ಬಲಿಪೀಠ ಇರುವುದು ಎಷ್ಟು ಅನಿವಾರ್ಯ ಎಂದು ಅದು ಅಧಿಕ ಮನವರಿಕೆಯಾಗುತ್ತದೆ. ಆಗ ವಿಮೋಚಕನ ಬಳಿಯ ಪುಣ್ಯದ ಅರ್ಹತೆಯ ಮೂಲಕ ಆ ಪ್ರಾರ್ಥನೆಯ ಧೂಪವು ಮೇಲಕ್ಕೆ ತಂದೆಯ ಬಳಿಗೆ ಹೋಗುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಪ್ರೀತಿಯ ಸಹೋದರರೇ. ಸೊ ಇವತ್ತಿನ ರಾತ್ರಿ ಗೀತೆಗಳನ್ನ ನೀವು ದಯವಿಟ್ಟು ಮೆಡಿಟೇಟ್ ಮಾಡ್ರಿ, ತುಂಬಾ ಪ್ರಯೋಜನವಾಗಿರುತ್ತೆ ನಿಮ್ಗೆ. ಸಮಯ ಅಭಾವದಿಂದ ನಾವು ಈಗ ಇದನ್ನ ಮುಗಿಸೋಣ. ಸೊ ದೇವರು ಇವತ್ತಿನ ಪಾಠವನ್ನ, ರಾತ್ರಿ ಗೀತೆನ ಆಶೀರ್ವದಿಸಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ಯಾರು ಪ್ರಾರ್ಥನೆ ಮಾಡ್ತೀರಾ ಇಲ್ಲಿವರೆಗೂ? ಮಾಡಿದ್ರಿ ರಾಮಕೃಷ್ಣ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ, ಸರಿ. ಇಲ್ಲಿ ಇಲ್ಲೊಬ್ಬ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ.
ತಂದೆ, ನಮ್ಮನ್ನು ಇದುವರೆಗೆ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ಅನೇಕ ಸಂಗತಿಗಳ ವಾಕ್ಯಗಳನ್ನು ತಿಳಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆಯ ವಾಕ್ಯವನ್ನು ನಾವು ಕೇಳಿದೆವಪ್ಪ ತಂದೆಯ ವಾಕ್ಯದ ಪ್ರಕಾರ ನಾವು ಸಹ ತಂದೆಯನ್ನು ಸರಿಪಡಿಸಿಕೊಂಡು ನಮ್ಮನ್ನು ನಾವು ತಂದೆ ನಮ್ಮ ಮರಣದ ಪರ್ಯಂತರ ನಾವು ನಂಬಿಗಸ್ತರಾಗಿ ಜೀವಿಸಿ ನಮ್ಮ ಓಟ ಹೊಡಿ ಮುಗಿಸುವಾಗ ತಂದೆ ಸಹಾಯ ಮಾಡು ತಂದೆ. ವಾಕ್ಯವನ್ನು ತಿಳಿಸಿರುವಂತಹ ಸೋದರಿಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂತಾನೆ ತಂದೆ. ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ನಡೆಸಿದಾಗೆ ಮುಂದೆ ಸಹ ತಂದೆ ಇನ್ನು ನಿಮ್ಮ ಚಿತ್ತದಂತೆ ತಂದೆ ಅನೇಕರಿಗೆ ಸತ್ಯವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವರಿಗೆ ಸಹಾಯ ಮಾಡು ತಂದೆ. ಇಲ್ಲಿ ಕೂಡಿರುವಂತಹ ಪ್ರತಿಯೊಂದು ಸೋದರಿಗೋಸ್ಕರ ಸಹ ಬೇಡ್ಕೊಂತಾನೆ ತಂದೆ. ತಂದೆ ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ ಅವ್ರಿಗೆ ಸಹ ತಂದೆ ಮುಂದಿನ ಸಮಯದಲ್ಲಿ ಬಂದು ಅವರಿಗೆ ಸಹ ತಂದೆ ವಾಕ್ಯವನ್ನು ಕೇಳುವಾಗ ಸಹಾಯ ಮಾಡು ತಂದೆ. ಇನ್ನು ಯಾವ ಸಹೋದರ ಅಸ್ವಸ್ಥರಾಗಿದ್ದಾರೆ ತಂದೆ ಅವ್ರಿಗೋಸ್ಕರ ಸಹ ತಂದೆ ನಿಮ್ಮ ಪಾದದಲ್ಲಿ ನೆನೆಸ್ಕೊಂತಾನಪ್ಪ ತಂದೆ. ಮುಂದಿನ ದಿನದಲ್ಲಿ ತಂದೆ ಅವರು ಆರೋಗ್ಯವನ್ನು ಹೊಂದಿ ನಿನ್ನ ವಾಕ್ಯವನ್ನು ಕೇಳುವಾಗ ತಂದೆ ಕೃಪೆ ಕೊಟ್ಟು ನಡೆಸ್ತಂದೆ ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಇದುವರೆಗೆ ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ರಾಜಾದಿರಾಜನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್. ಆಮೆನ್. ಆಮೆನ್. Thank you, brother. ಥ್ಯಾಂಕ್ ಯು ಕೃಷ್ಣ Thank you ಪ್ರೀತಿಯ all brothers and ಎಲ್ಲರಿಗೂ sisters. ನಮಸ್ತೆ. Thank you, brother. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು Good ಬ್ರದರ್. night, ಎಲ್ಲ ಧನ್ಯವಾದ. ಬ್ರದರ್ night, ರವೀಶ್ brother. ನಮಸ್ತೆ. ನಮಸ್ತೆ ಎಲ್ಲ ಸಿಸ್ಟರ್ ಬ್ರದರ್ಸ್ ನಮಸ್ತೆ. ಎಲ್ಲ ಬ್ರದರ್ ಸಿಸ್ಟರ್ ಗುಡ್ ನೈಟ್. ಲಿಖಿತಾ ನಮಸ್ತೆ. Thank you, ಪ್ರಕಾಶ್ brother. brother ನಮಸ್ತೆ. ಸಿಸ್ಟರ್ ಬ್ರದರ್ ಕಾನ್ರಾಡ್ brother ನಮಸ್ತೆ. ನಮಸ್ತೆ. ನಮಸ್ತೆ ಬ್ರದರ್. ನಮಸ್ತೆ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಎಲ್ಲ ಬ್ರದರ್. ಹೊರಗಡೆ ಇದ್ದಂಗೆ ಕಾಣಿಸ್ತಾ ಇದೆ. ಹೊರಗಡೆ ಇದೀನಿ ಬ್ರದರ್. ಮನೇಲಿ ನೆಟ್ವರ್ಕ್ ಬರ್ತಾ ಇಲ್ಲ. ಇಲ್ಲಿ ಹೊರಗಡೆ ಇದ್ದೀನಿ. ಸರಿ ಓಕೆ ಓಕೆ ಓಕೆ. ಮನೆ ಮುಂದ್ಗಡೆ ನಿಂತ್ಕೊಂಡಿದ್ದೀನಿ. ಶಿಶಿರ್ ಹೌದ್ರಾ? ಹತ್ರ ನಿಂತ್ಕೊಂಡಿದ್ದೀನಿ. ಸರಿ ಒಳ್ಳೇದು ಒಳ್ಳೇದು. ಬ್ರದರ್ ಮಳೆ ಬಂದಿದೆ ಬ್ರದರ್. ನೆಟ್ವರ್ಕ್ ಬರ್ತಾ ಇಲ್ಲ. ನೆಟ್ವರ್ಕ್ ಇಶ್ಯೂ ಅಲ್ಲ. ಹೌದು ಅದಕ್ಕೆ ಹೊರಗಡೆ ಬಂದ್ ನಿಂತ್ಕೊಂಡಿದ್ದೀನಿ. ಎಲ್ರು ಚೆನ್ನಾಗಿದ್ದೀರಾ ಮನೇಲೆಲ್ಲ? ಗುಡ್ ನೈಟ್. ಎಲ್ಲ ಚೆನ್ನಾಗಿದೆ ಬ್ರದರ್. ಓಕೆ ಬ್ರದರ್. ಥ್ಯಾಂಕ್ ಯು. ಗುಡ್ ನೈಟ್. ಟೇಕ್ ಕೇರ್. ಗುಡ್ ನೈಟ್. ಬಾಯ್ ಬಾಯ್ ಬ್ರದರ್. ಬಾಯ್. ನೀ ಸುಳ್ಳು. ನಮಸ್ತೆ ಪುಟ್ಟ. ನಮಸ್ತೆ ಗುಂಡಮ್ಮ. ನಮಸ್ತೆ ಕಂದ. ಆಂಟಿ ಸುಳ್ಳು. ಆಂಟಿ ನಮಸ್ತೆ. ನಮಸ್ತೆ brothers and sisters. ನಮಸ್ತೆ ಕಂದ. Hello.